ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮೈಕ್ರೋಸಾಫ್ಟ್ ವರ್ಡ್ ಶಾರ್ಟ್ಕಟ್ಟಲ್ಲಿ MS ವರ್ಡ್ ಅಂತಾರ. ಇವಾಗ ಲೇಟೆಸ್ಟ್ ಆಗಿ ಇದನ್ನು ವರ್ಡ್ ಅಂತ ಕರಿತಾ ಇದ್ದಾರೆ. ಓಕೆನಾ? ಸೊ MS ವರ್ಡ್ ಅಂದ್ರೆ ಒಂದೇ, ಮೈಕ್ರೋಸಾಫ್ಟ್ ವರ್ಡ್ ಅಂದ್ರೆ ಒಂದೇ, ವರ್ಡ್ ಅಂದರೂ ಒಂದೇ. ಈ ಒಂದು ವರ್ಡ್ ಅಂತ ಬಂದಾಗ ಇವತ್ತು ನೀವೇನಾದ್ರು ಒಂದು ಬುಕ್ಕು ಅಥವಾ ಒಂದು ರೆಸ್ಯೂಮ್ ಅಥವಾ ಏನಾದರೂ ಒಂದು ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಲು ನೀವು ಬಳಸುವಂತಹ ಸೂಕ್ತವಾದ ಸಾಫ್ಟ್ವೇರ್ ಅಂತ ಬಂದಾಗ ಅದು ಯಾವ್ದ್ರಿ? MS ವರ್ಡ್ ಅಂತ ಹೇಳ್ಬೋದು. ಇವತ್ತು MS ಆಫೀಸ್ ಅಂತ ಬಂದಾಗ ಆ ಒಂದು MS ಆಫೀಸಲ್ಲಿ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಇವೆಲ್ಲ ಸಾಫ್ಟ್ವೇರ್ ಕಂಡು ಬರ್ತಾರೆ. ಓಕೆನಾ? ಅದರಲ್ಲಿ ಮೇನ್ ಆಗಿರೋದು ಯಾವುದಪ್ಪ? MS ವರ್ಡ್ ಅಂತ ಹೇಳ್ಬೋದು. ನಿಮ್ಮ ಒಂದು ಮೊಬೈಲಲ್ಲಿ ಇದು ಸಪ್ರೇಟ್ ಆಗಿರುತ್ತೆ ವರ್ಡ್ ಅಂತ. ಬಟ್ ಈ ಒಂದು MS ಆಫೀಸ್ ಅಂತ ಬಂದಾಗ ಅಲ್ಲಿ ಇದೊಂದೇನಪ್ಪ ಸಾಫ್ಟ್ವೇರ್ ಆಗಿರುತ್ತೆ. ಅಲ್ಲಿ ಹಲವಾರು ಸಾಫ್ಟ್ವೇರ್ ಬರ್ತಾವೆ. ಅವೆಲ್ಲ ಸಾಫ್ಟ್ವೇರ್ ಸೇರ್ಕೇಸ್ MS ಆಫೀಸ್ ಅಂತ ಕರೀತಾರೆ. ಓಕೆನಾ? MS ಆಫೀಸಲ್ಲಿ ಏನಪ್ಪ ಮೊದಲ ಟಾಪಿಕ್ ಯಾವುದಪ್ಪ? MS ವರ್ಡ್ ಅಂತ ಹೇಳ್ಬೋದು. ಹಾಗಾದ್ರೆ ಇವಾಗ ಈ ಒಂದು ವರ್ಡ್ ಅಂತ ಬಂದಾಗ ನೀವು ನೋಡಿದ ತಕ್ಷಣ ಅಲ್ಲೊಂದು ಐಕಾನ್ ಕಾಣ್ತಾ ಇದೆ. ಓಕೆನಾ? ಐಕಾನ್ ಏನಪ್ಪ? W ಅಂತಿದೆ. MS ವರ್ಡ್ನ ಐಕಾನ್ ಯಾವುದಂತ ಕರಿ? W ಅಂತ ಹೇಳ್ಬೋದು. ಮತ್ತು ಈ ಒಂದು MS ಆಫೀಸ್ ಯಾವೊಂದು ಬಣ್ಣದಲ್ಲಿ ಕಂಡು ಬರ್ತಾರೆ? ಇದು ಬ್ಲೂ ಬಣ್ಣದಲ್ಲಿ ಕಂಡು ಬರುತ್ತೆ. ಎಕ್ಸಾಂಪಲ್ ಯೂಟ್ರನ್ನು ಕೇಳ್ಬೋದು, ಇನ್ನು ಕೇಳಕ್ಕೆ ಬಂದಿಲ್ಲ. ಯಾಕಂತ ನೀವು ನೋಡಿದ ತಕ್ಷಣ ನಿಮ್ಗೆ ಏನು ಕಂಡು ಬರ್ತವಲ್ಲ ಅದ್ರ ಮೇಲೆ ಕ್ವಶನ್ ಕೇಳ್ತಾನೆ. ಹಿಂದ್ಗಡೆ ಕ್ವಶನ್ ಕೇಳ್ದ, ಪಕ್ಷಿಯನ್ನು ಹೊಂದಿರುವಂತಹ ಐಕಾನ್ ಆ್ಯಪ್ ಯಾವುದಂತ ಕೇಳಿದೆ. ಯಾವುದ್ರಿ? ಟ್ವಿಟರ್ ಆಗಿತ್ತು. ಇವಾಗ ಟ್ವಿಟರ್ ಏನಂತಾರೆ? X ಆಗಿದೆ. ಓಕೆನಾ? ಈ ಥರ ಏನಪ್ಪ ಕ್ವಶನ್ ಕೇಳ್ತಾ ಇರ್ತಾನೆ. ಸೊ ಇವಾಗ ಈ ಒಂದು MS ವರ್ಡ್ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ. ನೀವು MS ಆಫೀಸ್ ಓಪನ್ ಮಾಡಿದಾಗ ನಿಮಗೆ ಅಲ್ಲಿ ಕಂಡು ಬರುವಂತಹ ಯೂಸರ್ ಇಂಟರ್ಫೇಸ್ ಅಂತ ಹೇಳ್ಬೋದು. ಇದೆಲ್ಲ ಏನಪ್ಪ? ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಕರಿತಾರೆ. ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಬಂದಾಗ ಅಲ್ಲಿ ಆಪ್ಷನ್ ಇರ್ತಾವೆ. ಆಪ್ಷನ್ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಸಾಕ್ರಿ, ಅವು ಜಸ್ಟ್ ಓಪನ್ ಆಗ್ತಾವ. ಓಕೆನಾ? ಇದಕ್ಕೇನಂತಾರೆ? ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ನಿಮ್ಮ ಮೊಬೈಲ್ ಆಗಿರಲಿ, ಇವತ್ತು ಆ್ಯಂಡ್ರಾಯ್ಡ್ ಅಂತ ಬರ್ತಾರೋ ಅಲ್ಲಿ ಯೂಟ್ಯೂಬು, ಫೇಸ್ಬುಕ್ ಅವೆಲ್ಲ ಏನ್ರಿ? GUI. ಸೊ ಅದರಲ್ಲಿ ಕೂಡ ಇದು ಕೂಡ ಏನ್ರಿ? GUI, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಹಾಗಾದ್ರೆ ಈ ಒಂದು ಮೈಕ್ರೋಸಾಫ್ಟ್ ಇದನ್ನ ಏನಂತ ಕರಿತೀರಿ? ವರ್ಡ್ ಪ್ರೊಸೆಸರ್ ಅಂತ ಹೇಳ್ತಾರೆ. ಇಲ್ಲಿ ಕೇವಲ ಅಕ್ಷರಗಳನ್ನು ಮಾತ್ರ ಟೈಪ್ ಮಾಡ್ಬೋದು. ಒಂದು ABCD ಅಥವಾ 1 2 3 ಅಥವಾ ಸಿಂಬಲ್ಸ್ಗಳನ್ನು ಮಾತ್ರ ಹಾಕಬಹುದು. ಜೊತೆಗೆ ಒಂದು ಫೋಟೋನ ಹಾಕ್ಬೋದು. ಅದನ್ನು ಬಿಟ್ಟು ಬೇರೆ ಏನು ಹಾಕಕ್ಕೆ ಬರಲ್ಲ ಯಾವುದರಲ್ಲಿ? ಈ ಒಂದು MS ವರ್ಡಲ್ಲಿ. ಅದ್ರಗೋಸ್ಕರ ವರ್ಡ್ ಪ್ರೊಸೆಸರ್ ಸಾಫ್ಟ್ವೇರ್ ಅಂತಾರೆ. ಯಾಕಂತ ಇಲ್ಲಿ ಕೇವಲ ಒಂದು ಪುಸ್ತಕ ಬರಿಬೋದು, ಒಂದು ರೆಸ್ಯೂಮ್ ಬರಿಬೋದು ಅಥವಾ ಒಂದು ಡಾಕ್ಯುಮೆಂಟ್ನ ರಚನೆ ಮಾಡ್ಬೋದು. ಅದನ್ನು ಬಿಟ್ಟು ಏನಪ್ಪ ಇಲ್ಲಿ ಯಾವುದೇ ಕಾರಣಕ್ಕೆ ಆ್ಯನಿಮೇಷನ್ ಎಫೆಕ್ಟ್ ಆಗೋದಲ್ಲಿ, ಕ್ಯಾಲ್ಕುಲೇಷನ್ ಮಾಡೋದಲ್ಲಿ ಇಲ್ಲಿ ಏನು ಬರಲ್ಲ ಯಾವುದರಲ್ಲಿ? ಈ ಒಂದು ವರ್ಡಲ್ಲಿ. ಅದಕ್ಕೋಸ್ಕರ ವರ್ಡ್ ಪ್ರೊಸೆಸರ್ ಸಾಫ್ಟ್ವೇರ್ ಅಂತ ಕರೀತಾರೆ. ಇದನ್ನು ಅಕ್ಟೋಬರ್ 25, 1983ರಲ್ಲಿ ರಚನೆ ಮಾಡಲಾಯಿತು. ಆವಾಗ ಇದರ ಒಂದು ಹೆಸರು 1.0 ಎಂಬ ಒಂದು ವರ್ಷನ್ ಮೂಲಕ ಇದನ್ನು ಬಿಡುಗಡೆ ಮಾಡಿದರು. ಆ ಒಂದು ಸಂದರ್ಭದಲ್ಲಿ ಇದರ ಒಂದು ಹೆಸರು ಮಲ್ಟಿ ಟೂಲ್ ವರ್ಡ್ ಅಂತ ಕರಿತಾ ಇದ್ರು. ಓಕೆನಾ? ಇವತ್ತೆಲ್ಲರೂ ವರ್ಡ್ ಅಂತ ಕರಿತಾ ಇದ್ರಿ. ಫಸ್ಟ್ ಇದರ ಹೆಸರು ಏನಪ್ಪ? ಮಲ್ಟಿ ಟೂಲ್ ವರ್ಡ್ ಅಂತ ಹೇಳ್ಬೋದು. ಇದನ್ನು IBM ಸಂಸ್ಥೆಯು ಅಭಿವೃದ್ಧಿಪಡಿಸಿದಂತಹ ಒಂದು ಕಂಪ್ಯೂಟರ್ನಲ್ಲಿ ಇದನ್ನು ರನ್ ಮಾಡಲಾಯಿತು. ರನ್ ಮಾಡಿದಾಗ ಬಳಸಿದಂತಹ OS ಅಂತ ನೋಡ್ತಾ ಹೋದ್ರೆ ಕೆಲವು ಕಡೆ DOS ಅಂತ ಕರೀತಾರೆ. MS-DOS ಅಂದ್ರೆ ಒಂದೇ, DOS ಅಂದ್ರೆ ಒಂದೇ. ಸೊ M ಅಂದರೆ ಮೈಕ್ರೋ, S ಅಂದರೆ ಸಾಫ್ಟ್, D ಅಂದರೆ ಡಿಸ್ಕ್, OS ಅಂದರೆ ಆಪರೇಟಿಂಗ್ ಸಿಸ್ಟಮ್. ಸೊ ಸ್ಟಾರ್ಟಿಂಗ್ ಏನಪ್ಪ? MS-DOS ಇತ್ತು. ಇವತ್ತು ನಾವು Windows 11 ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಫಸ್ಟ್ ಇರೋದು ಯಾವ್ದು ತಿಕ್ಕ್ರಿ? DOS ಇತ್ತು. ಅಂಥ ಟೈಮಲ್ಲಿ ಈ ಒಂದು DOS ಅಲ್ಲಿ ಈ ಒಂದು ಸಾಫ್ಟ್ವೇರ್ನ ರನ್ ಮಾಡಲಾಯಿತು. ಇದನ್ನು ಅಭಿವೃದ್ಧಿಪಡಿಸಲು ಬಳಸಿದಂತಹ ಭಾಷೆ ಬಂದಾಗ C++ ಅಂತ ಹೇಳ್ಬೋದು. ಓಕೆನಾ? ಹಿಂದಿನ ಕ್ಲಾಸಲ್ಲಿ ನಾನು ಹೇಳಿದೆ ಲ್ಯಾಂಗ್ವೇಜ್ ಅಂತ ಭಾಗ, ಹೈ ಲೆವೆಲ್, ಲೋ ಲೆವೆಲ್ ಒಂದು ಭಾಗ. ಲೋ ಲೆವೆಲಲ್ಲಿ C++ ಅಂತ ಭಾಷೆ ಬರ್ತಾರೆ. ಆ ಒಂದು ಭಾಷೆ ಮುಖಾಂತರ ಈ ಒಂದು MS ವರ್ಡ್ನ ಅಭಿವೃದ್ಧಿಪಡಿಸಲಾಗಿದೆ. ನೀವು MS ವರ್ಡ್ನ ಓಪನ್ ಮಾಡಿದಾಗ ಕಂಡು ಬರುವಂತಹ ಯೂಸರ್ ಇಂಟರ್ಫೇಸ್ ಯಾವ ಥರ ಕಂಡು ಬರ್ತಂತ ಬಂದಾಗ ಜಸ್ಟ್ ನೀವು ಓಪನ್ ಮಾಡಿದ ತಕ್ಷಣ ಇಲ್ಲಿ ಟೈಟಲ್ ಬಾರ್ ಅಂತ ಒಂದು ಇಲ್ಲಿ ಹೆಡ್ಲೈನ್ ಇರುತ್ತೆ. ಆ ಒಂದು ಟೈಟಲ್ ಬಾರಲ್ಲಿ ಡಾಕ್ಯುಮೆಂಟ್ 1 ಎಂಬ ಒಂದು ಹೆಸರು ಮುಖಾಂತರ ಈ ಒಂದು ಸಾಫ್ಟ್ವೇರ್ ಓಪನ್ ಆಗುತ್ತೆ. ಅದ್ರಗೋಸ್ಕರ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ ಏನಪ್ಪ ಅಂದರೆ MS ವರ್ಡ್ ಓಪನ್ ಮಾಡಿದಾಗ ಟೈಟಲ್ ಬಾರಲ್ಲಿ ಕಂಡು ಬರುವಂತಹ ಫೈಲ್ ಹೆಸರು ಏನಂತ ಕೇಳಿದ. ಫೈಲ್ ಹೆಸರೇನ್ರಿ? ಡಾಕ್ಯುಮೆಂಟ್ 1 ಅಂತ ಹೇಳ್ಬೋದು. ಓಕೆನಾ? ಸೊ ಇವತ್ತು ಟೈಟಲ್ ಬಾರ್ ಅಂತ ಬಂದಾಗ ಟೈಟಲ್ ಹೆಸರು ಹೇಳಿ ಕೊಡ್ತದೆ, ಟೈಟಲ್ ಅಂತ. ಆ ಒಂದು ಸಾಫ್ಟ್ವೇರ್ ಯಾವುದು? ಆ ಸಾಫ್ಟ್ವೇರಲ್ಲಿ ಏನಪ್ಪ ಈ ಒಂದು ಫೈಲ್ ಹೆಸರು ಏನಿದೆ ಅದನ್ನು ತೋರಿಸುವುದೇ ಟೈಟಲ್ ಬಾರ್. ಆ ಟೈಟಲ್ ಬಾರ್ ಪಕ್ಕದಲ್ಲಿ ಇಲ್ಲಿ ಏನಪ್ಪ ಮಿನಿಮೈಸ್, ಮ್ಯಾಕ್ಸಿಮೈಸ್ ಮತ್ತು ಏನಪ್ಪ ಕ್ಲೋಸ್ ಅಂತ 3 ಬಟನ್ ಇದಾವೆ. ಓಕೆನಾ? ಇದಕ್ಕೆ ಕಂಟ್ರೋಲ್ ಬಟನ್ ಅಂತ ಹೇಳ್ತಾರೆ. ಓಕೆನಾ? ಆಲ್ಮೋಸ್ಟ್ ಭಾಳಷ್ಟು ಕಡೆ ಇದಕ್ಕೆ ವಿಂಡೋ ಕಂಟ್ರೋಲ್ ಅಂತ ಕೊಡುತ್ತೆ. ಬಟ್ ಏನಪ್ಪ ಇದು ಕಂಟ್ರೋಲ್ ಬಟನ್. ಅದಾದಮೇಲೆ ಪಕ್ಕದಲ್ಲಿ ನೀವೇನೋ ಸ್ವಲ್ಪ ಈ ಒಂದು ಸಾಫ್ಟ್ವೇರ್ನ ಲೈಸೆನ್ಸ್ ಕೊಟ್ಟು ಪರ್ಚೇಸ್ ಮಾಡಿದ್ರೆ ಲೈಸೆನ್ಸ್ ಏನಪ್ಪ ನಿಮ್ಮದು ನೇಮ್ ಎಲ್ಲ ತೋರಿಸುತ್ತೆ. ಬಟ್ ಇದನ್ನು ನೀವೇನಾದ್ರೂ ಲೈಸೆನ್ಸ್ ಕೊಟ್ಟು ತೊಗೊಂಡಿಲ್ಲ ಅಂತ ತೋರಿಸುತ್ತೆ. ಸೈನ್ ಅಪ್ ಆಗಿ ಅಪ್ಗ್ರೇಷನ್ ಮಾಡಿ ಅಂತ ಕೇಳುತ್ತೆ. ಕೆಲವು ಜನ ಕ್ರ್ಯಾಕ್ ವರ್ಷನ್ ಯೂಸ್ ಮಾಡ್ತಿರ್ತಾರೆ. ಬಟ್ ಅಂತ ಟೈಮಲ್ಲಿ ಡಾಟಾ ಬ್ಯಾಕಪ್ ಬರಲ್ಲ. ಯಾಕಂತ ಈ ಒಂದು ಮೈಕ್ರೋಸಾಫ್ಟ್ ಅವರು ಇವತ್ತು ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಇವೆಲ್ಲ ಯೂಸ್ ಮಾಡೋಕಾದ್ರೆ ಪೇ ಮಾಡ್ಬೇಕು. ನೀವು ಪೇ ಮಾಡ್ಲಾದ್ರೆ ಹಾಗೆ ಯೂಸ್ ಮಾಡೋದಕ್ಕೆ ಟ್ರಯಲ್ ವರ್ಷನ್ ಅಂತ ಇರ್ತಾರೆ. ಆ ಒಂದು 15 ಡೇಸ್ಲಿಂದ 20 ಡೇಸ್ 30 ಡೇಸ್ ತನಕ ಕೊಡ್ತಾರೆ. ಆ ಒಂದು ಗ್ಯಾಪಲ್ಲೇ ನೀವೇನಪ್ಪ ಅದನ್ನ ಪೇಮೆಂಟ್ ಮಾಡಿ ಪರ್ಚೇಸ್ ಮಾಡಬೇಕು. ಇಲ್ಲಂತಿಕ್ರೆ ಆಮೇಲೆ ಇವೆಲ್ಲ ಆಪ್ಷನ್ಸ್ ಮರ್ಜ್ ಆಗ್ತಾವ. ಕ್ಲಿಯರಾ? ಅದಾದ ನಂತರ ಈ ಸೈಡ್ ಕ್ವಿಕ್ ಟೂಲ್ ಬಾರ್ ಅಂತ ಇರುತ್ತೆ. ಕ್ವಿಕ್ ಟೂಲ್ ಬಾರ್ ಅಂತ ಬಂದಾಗ
ನೀವು ಏನಾದ್ರು ಒಂದು ಆಪ್ಷನ್ ಸ್ವಲ್ಪ ಡೈರೆಕ್ಟಾಗಿ ಏನಪ್ಪ ನಿಮ್ಗೆ ಬೇಕಂತ ಬಂದಾಗ ಅಂಥ ಟೈಮಲ್ಲಿ ಅಲ್ಲಿ ಅಂಡೋ ರೆಡೋ ಸೇವ್ ಎಸ್ ಈ ಥರ ಕೆಲವು ಅಂಶಗಳು ಇರ್ತಾವೆ ಅವ್ರನ್ನ ನೀವು ತೊಗೋಬೋದು. ಕಾಮನ್ ಆಗಿರೋದು ಅಂಡೋ ರೆಡೋ ಸೇವ್ ಆ್ಯಸ್ ಅಂತ ಇರ್ತಾವೆ. ಓಕೆನಾ, ಜಸ್ಟ್ ಇನ್ನು ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ಮೇಲೆ ಟೈಟಲ್ ಬಾರ್, ಅದ್ರ ಕೆಳಗಡೆ ಕಂಡು ಬರೋದೇನ್ರಿ ಮೆನು ಬಾರ್. ಮೆನು ಅಂತ ಬಂದಾಗ ನೀವು ಹೋಟ್ಲಿಗೆ ಹೋದ ತಕ್ಷಣ ಮೆನು ಕೊಡ್ರಿ ಅಂತ ಕೇಳ್ತಾರೆ. ಮೆನು ಅಂದೇನ್ರಿ ಲಿಸ್ಟ್ ಆಫ್ ಐಟಮ್ಸ್. ಅದೇ ಥರನಾಗಿ ಇವತ್ತು ಈ ಒಂದು ವರ್ಡಲ್ಲಿ ಏನೇನು ಮೆನುಸ್ ಅಂತ ನೋಡ್ತಾ ಹೋದರೆ ಒಂದು ಫೈಲ್ ಇದೆ, ಹೋಮ್ ಇದೆ, ಇನ್ಸರ್ಟ್ ಇದೆ, ಡಿಸೈನ್ ಇದೆ, ಲೇಔಟ್ ಇದೆ. ಇವತ್ತು ಈ ಒಂದು ಡಿಸೈನು ಮತ್ತು ಲೇಔಟ್ ಅಂತ ಬಂದಾಗ ಹಿಂದ್ಗಡೆ ಪೇಜ್ ಲೇಔಟ್ ಅಂತಿತ್ತು. ಇವಾಗ ಹೊಸ ವರ್ಷದಲ್ಲಿ ಏನು ಮಾಡೇನ್ರಿ ಡಿಸೈನ್ ಮತ್ತು ಲೇಔಟ್ ಅಂತ ಮಾಡ್ಯಾನ. ಬಟ್ ಏನಪ್ಪ ಸ್ವಲ್ಪ ಅರ್ಧ ಕಟ್ ಮಾಡಿದಾನೆ. ಡಿಸೈನ್ದಲ್ಲಿ ಸ್ವಲ್ಪ ಬಣ್ಣ ಹಾಕೋದು, ಓಕೆನಾ, ಮತ್ತು ಪೇಜ್ ಕಲರ್ ಹಾಕೋದು, ಬಣ್ಣ ಹಾಕೋದು ಅಂದರೆ ಪೇಜ್ ಕಲರ್ ಹಾಕೋದು, ವಾಟರ್ ಮಾರ್ಕು ಮತ್ತು ಪೇಜ್ ಬಾರ್ಡರ್ ಏನಪ್ಪ ಆ ಡಿಸೈನ್ದಲ್ಲಿ ಕೊಟ್ಟಿದ್ದಾನೆ. ಅದೇ ಲೇಔಟ್ ಅಂತ ಬಂದಾಗ ಪೇಜ್ ಸೈಜು, ಪೇಜ್ ಮಾರ್ಜಿನು ಈ ಥರ ಅಂಶಗಳು ಲೇಔಟ್ನಲ್ಲಿ ಕೊಟ್ಟಿದ್ದಾನೆ. ಅದಾದಮೇಲೆ ನೆಕ್ಸ್ಟ್ ರೆಫರೆನ್ಸ್ ಅಂತ ಬರುತ್ತೆ. ಓಕೆನಾ, ಗ್ರಾಮರ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಚೆಕ್ ಮಾಡೋಕೆ ಅದರಲ್ಲಿ ಕಂಡು ಬರ್ತಾವೆ, ಯಾವುದರಲ್ಲಿ ರೆಫರೆನ್ಸಲ್ಲಿ. ಅದಾದಮೇಲೆ ನೆಕ್ಸ್ಟ್ ಮೇಲ್ ಏನಾದರೂ ಮಾಡಬೇಕಂದ್ರೆ ಇಲ್ಲಿ ಮೇಲಿಂಗ್ ಅಂತಿದೆ. ಓಕೆನಾ, ಅಲ್ಲಿ ಕಂಡು ಬರುತ್ತೆ. ಮತ್ತು ರಿವ್ಯೂ ಮತ್ತು ವ್ಯೂ ಅಂತಿದ್ದಾವೆ. ಸ್ವಲ್ಪ ಸಿಸ್ಟಮ್ಗೆ ಸಂಬಂಧಪಟ್ಟಂಥ ಕೆಲವು ಸೆಟ್ಟಿಂಗ್ಸ್ಗಳು ಮತ್ತೇನಪ್ಪ ಝೂಮ್ ಇನ್ನು ಝೂಮ್ ಔಟ್ ಇವೆಲ್ಲ ಆಪ್ಷನ್ ಇಲ್ಲಿ ಕಂಡು ಬರ್ತಾವೆ. ನೆಕ್ಸ್ಟ್ ಹೆಲ್ಪ್ ಅಂತ ಬಂದಾಗ ಇದರ ಸಂಬಂಧಪಟ್ಟಂಥ ನಿಮ್ಗೆ ಏನಾದ್ರು ಸಹಾಯ ಬೇಕಾದಾಗ ನೀವು ಹೆಲ್ಪ್ ಅಂತ ಬಂದಾಗ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಪಕ್ಕದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರಪ್ಪ ಅಲ್ಲಿ ಟೈಪ್ ಮಾಡಿದಾಗ ಅದ್ರ ಕೆಳಗಡೆ ಕೆಲವೊಂದು ಕಮೆಂಟ್ ಪ್ರಾಂಪ್ಟ್ ಕೊಡುತ್ತೆ. ಅದಾದಮೇಲೆ ನೆಕ್ಸ್ಟ್ ಅದ್ರ ಕೆಳಗಡೆ ಕಂಡು ಬರೋದು ಯಾವ್ದು ಅಂತ ಕರಿ ಇದು ಟೂಲ್ ಬಾರ್ ಅಂತಾರೆ. ಓಕೆನಾ, ಟೂಲ್ ಬಾರ್ ಅಂತ ಬಂದಾಗ ನೆನಪಿರಲಿ ಇವತ್ತು ಈ ಒಂದು ಓಮ್ ಅಂತ ಬಂದಾಗ ಕಟ್ಟು ಕಾಪಿ ಪೇಸ್ಟ್ ಇವೆಲ್ಲೇನ್ರಿ ಟೂಲ್ ಬಾರ್ ಅಲ್ಲಿ ಕಂಡು ಬರ್ತಾವೆ. ಅದೇ ತರ ಓಮ್ ಅಂತ ಬಂದಾಗ ಅದೇ ತರನಾಗಿ ಫೈಲ್ ಅಂತ ಬಂದಾಗ ಸೇವ್ ಆಸ್, ಓಪನ್ ನ್ಯೂ ಈ ತರ ಕಂಡು ಬರ್ತಾವೆ. ಓಕೆನಾ, ಇನ್ಸರ್ಟ್ ಅಂದಾಗ ಟೇಬಲ್ ಪಿಕ್ಚರ್ ಇವೆಲ್ಲ ಇವೆಲ್ಲ ಟೂಲ್ ಬಾರ್. ಅದಾದ್ಮೇಲೆ ನೆಕ್ಸ್ಟ್ ಇದೇನಿದೆ ಇದು ವರ್ಕಿಂಗ್ ಏರಿಯಾ ಅಂತಾರೆ. ಓಕೆನಾ, ಇಲ್ಲ ನೀವು ಎಡಿಟಿಂಗ್ ಏರಿಯಾ ಅಂತ ಕರಿಬಹುದು. ಅದಾದ್ಮೇಲೆ ಈ ಸೈಡ್ ಏನಿದೆ ಇದು ವರ್ಟಿಕಲ್ ಅಂತಾರ, ಇದಕ್ಕೆ ಸ್ಕೋರಲ್ ಬಾರ್ ಅಂತ. ವರ್ಟಿಕಲ್ ಅಂತ ಬಂದಾಗ ನೀವು ಒಂದು ಪೇಜಲ್ಲಿ ಏನಪ್ಪ ಲೈನಲ್ಲಿ ಇದ್ರೆ ತೋರಿಸೋದೇನ್ರಿ ಇದು ವರ್ಟಿಕಲ್ ಮೇಲೆ ಇರೋದೇನ್ರಿ ರೂಲರ್. ಓಕೆನಾ, ಇವೆರಡು ಏನಪ್ಪಾರ ಜಸ್ಟ್ ಈ ಒಂದು ಪೇಜ್ ಸಂಬಂಧಪಟ್ಟಂತ ಏನಪ್ಪ ಡಾಟಾ ಎಲ್ಲಿ ಟೈಪ್ ಆಗ್ತಿದೆ, ಯಾವೊಂದು ರೂಲರಲ್ಲಿ ಮತ್ತು ಯಾವೊಂದು ವರ್ಟಿಕಲ್ ರೂಲರ್ದಲ್ಲಿದೆ ಅಂತ ತೋರಿಸುತ್ತೆ. ಓಕೆನಾ, ಸೊ ಅದಾದಮೇಲೆ ನೆಕ್ಸ್ಟ್ ಕೆಳಗೆ ಕಂಡು ಬರೋದೇನ್ರಿ ಸ್ಟೇಟಸ್ ಬಾರ್. ಸ್ಟೇಟಸ್ ಬಾರ್ ಅಂತ ಬಂದಾಗ ಆ ಒಂದು ಡಾಕ್ಯುಮೆಂಟ್ ಓಪನ್ ಮಾಡೋದ್ರಲ್ಲಿ ಎಷ್ಟು ಪೇಜ್ ಇದಾವ ಮತ್ತು ಎಷ್ಟು ವರ್ಡ್ ಟೈಪ್ ಮಾಡಿದ್ರಿ, ಆ ಝೂಮ್ ಇನ್ ಎಷ್ಟು, ಝೂಮ್ ಔಟ್ ಎಷ್ಟು, ಅಂದರೆ ಕನಿಷ್ಠ ಗಾತ್ರ ಚಿಕ್ಕದು ಎಷ್ಟು ಮಾಡ್ತಾಯಿದ್ರಿ, ಆ ಗರಿಷ್ಠ ಎಷ್ಟು ಮಾಡ್ತಾ ಅದ್ರ ಡಾಟಲ್ಲಿ ತೋರಿಸ್ತೈತಿ. ಯಾವುದರಲ್ಲಿ ಈ ಒಂದು ಸ್ಟೇಟಸ್ ಬಾರಲ್ಲಿ. ಅದ್ರ ಕೆಳಗಡೆ ಕಂಡು ಬರೋದೇಂಟಿದು ಟಾಸ್ಕ್ ಬಾರ್ ಅಂತ. ಟಾಸ್ಕ್ ಅಂದರೆ ಹೆಸರು ಹೇಳಿ ಕೊಡ್ತಾ, ಟಾಸ್ಕ್ ಅಂದರೆ ಕೆಲಸ. ಸೊ ಇವತ್ತು ವರ್ಕಿಂಗಲ್ಲಿರುವಂತಹ ಏನಪ್ಪ ಈ ಒಂದು ಸಾಫ್ಟ್ವೇರ್ನಲ್ಲಿ ಲೀಸ್ಟ್ ತೋರಿಸೋದು ಏನಪ್ಪ ಈ ಒಂದು ಟಾಸ್ಕ್ ಬಾರ್ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಝೂಮ್ ಇರುತ್ತೆ. ಓಕೆನಾ, ಝೂಮ್ ಇನ್ ಝೂಮ್ ಔಟ್ ಅಂತ ಬರುತ್ತೆ. ವರ್ಡ್ ಎಕ್ಸೆಲ್ ಪವರ್ ಪಾಯಿಂಟ್ ಒಂದೊಂದು ಥರ ಝೂಮ್ ಇರುತ್ತೆ. ಮತ್ತು ಇಲ್ಲಿ ಸೈಡ್ ಏನಪ್ಪ ಟೈಮ್ ಇಂಡಿಕೇಟರ್ ಅಂತ ಇರುತ್ತೆ. ಓಕೆನಾ, ಇಲ್ಲಿ ಬ್ಯಾಟ್ರಿ ಇರುತ್ತೆ, ನೆಟ್ವರ್ಕ್ ಎಲ್ಲ ಆಪ್ಷನ್ ಇರ್ತಾವೆ. ನೀವು ಈ ಒಂದು ಕಂಪ್ಯೂಟರ್ನ ಆನ್ ಮಾಡಿದಾಗ ಕಂಡು ಬರುವಂತಹ ಸ್ಕ್ರೀನ್ಗೆ ಏನಂತಾರೆ ಡೆಸ್ಕ್ಟಾಪ್ ಅಂತ ಕರೀತಾರೆ. ಇಲ್ಲೆಲ್ಲ ಸುತ್ತ ಕಂಡು ಬರೋ ಏನಪ್ಪ ಇವೆಲ್ಲ ಐಕಾನ್ಸ್. ಓಕೆನಾ, ಇವೆಲ್ಲ ಐಕಾನ್ಸು ಫೋಲ್ಡರ್ಸ್ ಇರುತ್ತೆ. ಓಕೆನಾ, ಅದಾದಮೇಲೆ ಕೆಳಗೆ ಇರೋದೇನ್ರಿ ಟಾಸ್ಕ್ ಬಾರ್. ಈ ಸೈಡ್ ಟೈಮ್ ಇಂಡಿಕೇಟರ್ ಅಂತ ಇರುತ್ತೆ. ಓಕೆನಾ, ಇದು ಕರ್ಸರ್ ಪಾಯಿಂಟ್, ಇದೆಲ್ಲ ಕರ್ಸರ್ ಪಾಯಿಂಟ್. ರೈಟ್ ಬಟನ್ ಕ್ಲಿಕ್ ಮಾಡಿದ್ರೆ ಇಲ್ಲೆಲ್ಲ ಆಪ್ಷನ್ ಬರ್ತಾವ. ಜಸ್ಟ್ ಲೆಫ್ಟ್ ಬಟನ್ದಾಗ ಸೆಲೆಕ್ಟ್ ಮಾಡುತ್ತೆ, ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಮಾಡುತ್ತೆ. ಓಕೆನಾ, ಅದೇ ರೈಟ್ ಅಂದಾಗ ಏನು ಮಾಡ್ತಾರೆ ಆಪ್ಷನ್ ಕೊಡುತ್ತೆ. ಸೊ ಇವಾಗ ನೀವು MS ವರ್ಡ್ನ ಓಪನ್ ಮಾಡ್ಬೇಕಂತ ಬಂದಾಗ ಸಿಂಪಲ್ ಆಗಿ ಜಸ್ಟ್ ಇಲ್ಲಿ ಕೆಳಗಡೆ ಇರೋದಂದ್ರೆ ಸ್ಟಾರ್ಟ್ ಅಂತಾರೆ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲೆಲ್ಲ ಸಾಫ್ಟ್ವೇರ್ಸ್ ಬರ್ತಾವ್ರಿ. ಕೆಲವು ಕಡೆ ಏನಪ್ಪ ಈ ಥರ ಆಲ್ ಪ್ರೋಗ್ರಾಮ್ ತಗೋಬೇಕು, ಇನ್ನೂ ಕೆಲವು ಕಡೆ ಆಟೋಮೆಟಿಕ್ ಬರ್ತಾವೆ. ಅದಾದಮೇಲೆ ಈ ಥರ ಸ್ಕೋರಲ್ಲಿ ಇರುತ್ತೆ. ಜಸ್ಟ್ ಹಿಂಗೆ ಡೌನ್ ಮಾಡಿದಾಗ ಹೊಸ ವರ್ಷದಲ್ಲಿ ವರ್ಡು ಎಕ್ಸೆಲ್ ಪವರ್ ಪಾಯಿಂಟ್ ಈ ಥರ ಕೆಳಗಡೆ ಬರ್ತವೆ ನೇಮ್ಸ್. ಓಕೆನಾ, ಬಟ್ ನಾನು ಪ್ರೆಸೆಂಟ್ ಇವಾಗ ನಿಮಗೆ ಸ್ಟಾರ್ಟಿಂಗ್ ಬೇಸಿಕ್ ಕಲಿಸ್ತೀನಿ, ಆಮೇಲೆ ಅಡ್ವಾನ್ಸ್ ಕಲಿಸ್ತೀನಿ. ಸೊ ಡೈರೆಕ್ಟಾಗಿ ನಿಮಗೆ ಅಡ್ವಾನ್ಸ್ ಕಲ್ಸೋಕೆ ಹೋದರೆ ಭಾಳ ಜನ ಕನ್ಫ್ಯೂಸ್ ಆಗ್ತದೆ. ಅದ್ರಗೋಸ್ಕರ ಜಸ್ಟ್ ಏನು ಮಾಡಿದ್ರೆ ಆಲ್ ಪ್ರೋಗ್ರಾಮ್ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಮೈಕ್ರೋಸಾಫ್ಟ್ ಆಫೀಸ್ ಅಂತ ಫೋಲ್ಡರ್ ಬರುತ್ತೆ. ಜಸ್ಟ್ ಇದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಭಾಳಷ್ಟು ಸಾಫ್ಟ್ವೇರ್ ಇದಾವೆ. ವರ್ಡ್, ಪಬ್ಲಿಷರ್, ಪವರ್ ಪಾಯಿಂಟ್, ಪಿಕ್ಚರ್ ಮ್ಯಾನೇಜರ್, ಔಟ್ಲುಕ್, ಒನ್ ನೋಟ್, ಇನ್ಫೋಪಾತ್, ಗ್ರೋವಿ, ಎಕ್ಸೆಲ್, ಡಯಾಗ್ನಾಸ್ಟಿಕ್ಸ್, ಆಕ್ಸೆಸ್, ಲ್ಯಾಂಗ್ವೇಜ್ ಸೆಟ್ಟಿಂಗ್, ಕ್ಲಿಪ್ ಆರ್ಗನೈಸರ್ಸ್, VBA ಪ್ರಾಜೆಕ್ಟ್ ಈ ಥರ ಇದಾವೆ. ಓಕೆನಾ, ಇದೆಲ್ಲ ನಾವು ಫಸ್ಟ್ ಆಲ್ ಡಿಸ್ಕಸ್ ಮಾಡೋಂತಕ್ಕೆ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್. ಓಕೆನಾ, ಫಸ್ಟ್ ನಿಮಗೆ ಇವಾಗ ಬೇಸಿಕ್ ವರ್ಷನ ಇಂಟ್ರೊಡ್ಯೂಸ್ ಮಾಡ್ತೀನಿ, ಆಮೇಲೆ ಇದಕ್ಕಿಂತ ಅಡ್ವಾನ್ಸ್ ಇರುವಂಥ ಏನಪ್ಪ ಈ ಒಂದು ಮೈಕ್ರೋಸಾಫ್ಟ್ ಆಫೀಸ್ 365 ಅಂತ ಅದ್ರ ಬಗ್ಗೆ ಆಮೇಲೆ ಡಿಸ್ಕಷನ್ ಮಾಡೋಣ ಅಂತ. ಸೊ ಇವತ್ತು ನೆನಪಲ್ಲಿ ಈ ಒಂದು MS ಆಫೀಸ್ 2007ಗೂ ಮತ್ತು 365 ಇರೋಂಥ ವ್ಯತ್ಯಾಸ ಬಂದಾಗ ಒಂದು 2-3 ಆಪ್ಷನ್ ಸ್ವಲ್ಪ ಹೆಚ್ಚು ಕಡಿಮೆ ಬರ್ತಾ ಹೊರತಾಗಿ ಉಳಿಕಿದ್ದೆಲ್ಲ ಸೇಮ್ ಇರುತ್ತೆ. ಇವತ್ತು ನೀವೇನಾರು ಬೈಕ್ ಕಲಿಬೇಕಂತಿದ್ರೆ ಸ್ಟಾರ್ಟಿಂಗ್ KTM ಪಲ್ಸರ್ ಕಲಿಬಾರ್ದು. ಏನು ಕಲಿಬೇಕು ಸ್ಟಾರ್ಟಿಂಗು ಒಂದು ಸ್ಪ್ಲೆಂಡರ್ ಪ್ಲಸ್ಸು ಇಲ್ಲ TVS ಈ ಥರ ಸಣ್ಣ ಪುಟ್ಟ ಗಾಡಿ ಕಲಿಬೇಕು. ಆಮೇಲೆಪ್ಪ ದೊಡ್ಡ ಗಾಡಿ ಕಲಿಬೇಕು. ಅದು ಡೈರೆಕ್ಟಾಗಿ ನಾವು KTM ಕಲ್ತೀನಿ ಇಲ್ಲ ಅಂತಿಕರೆ ಪಲ್ಸರ್ ಅಂತ ಬಂದಾಗ ಆಕ್ಸಿಡೆಂಟ್ ಆಗುತ್ತೆ. ಅದ್ರಗೋಸ್ಕರ ಇವಾಗ ಸ್ಟಾರ್ಟಿಂಗ್ ನೀವು ಬೇಸಿಕ್ ಕಲ್ರಿ. ಇವಾಗ ಈ ಒಂದು MS ವರ್ಡ್ನ ಓಪನ್ ಮಾಡಿದಾಗ ನಾನು ಸ್ಟಾರ್ಟಿಂಗ್ ಇದೆ ಡಾಕ್ಯುಮೆಂಟ್ 1 ಅಂತ ಇದು
ಕಾಮನ್ ಆಗಿ ಒಂದು ಹೆಸರು ಬರುತ್ತೆ. ಎಕ್ಸಾಂಪಲ್ ಇದನ್ನು ಕೇಳಿದೆ, ಎಮ್ ಎಸ್ ವರ್ಡ್ ಓಪನ್ ಮಾಡಿದಾಗ ಫೈಲ್ನ ಒಂದು ಸಾಮಾನ್ಯ ಹೆಸರು ಏನು ಕಂಡು ಬರುತ್ತೆ, ಡಾಕ್ಯುಮೆಂಟ್ 1. ಓಕೆನಾ, ಇಲ್ಲಿ ಅದ್ರ ಪಕ್ಕದಲ್ಲಿ ಕಂಡು ಬರ್ತೇನೆ ಮೈಕ್ರೋಸಾಫ್ಟ್ ವರ್ಡ್, MS ಆಫೀಸ್ ಅಂತಾರೆ. ಎಮ್ ಅಂದ್ರೆ ಮೈಕ್ರೋ, ಎಸ್ ಅಂದರೆ ಆಫೀಸ್. ಎಮ್ ಅಂದ್ರೆ ಮೈಕ್ರೋ, ಎಸ್ ಅಂದರೆ ಸಾಫ್ಟ್, ಮೈಕ್ರೋಸಾಫ್ಟ್ ವರ್ಡ್ ಅಂತ ಹೇಳ್ಬೋದು. ಇವಾಗ ಸೊ ಈ ಸೈಡ್ ಇರೋದೇನ್ರಿ ಕಂಟ್ರೋಲ್ ಬಟನ್ಸ್, ಮಿನಿಮೈಸ್, ಮ್ಯಾಕ್ಸಿಮೈಸ್ ಮತ್ತು ಕ್ಲೋಸ್ ಅಂತಾರೆ. ಬಟ್ ಇಲ್ಲಿ ರೀಸ್ಟೋರ್, ಡೌನ್ ಮತ್ತೇನಪ್ಪ, ಸೊ ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್ ಅಂತ ಇರ್ತಾರೆ. ಓಕೆನಾ, ಇವಾಗ ಕ್ಲೋಸ್ ಅಂದಾಗ ಸಂಪೂರ್ಣ ಇದು ಕ್ಲೋಸ್ ಮಾಡುತ್ತೆ. ಇವಾಗ ಇದು ಫುಲ್ ಸ್ಕ್ರೀನ್ ಇದೆ, ಸಣ್ಣ ಸ್ಕ್ರೀನ್ ಮಾಡ್ತಾರೆ. ಮತ್ತೆ ಕ್ಲಿಕ್ ಮಾಡಿದಾಗ ದೊಡ್ಡ ಸ್ಕ್ರೀನ್ ಅಂತ. ಓಕೆನಾ, ಸೊ ಈ ಥರ ಮಾಡಿದಾಗ ರೀಸ್ಟೋರ್ ಡೌನ್ ಅಂತಾರೆ. ಈ ಥರ ಮಾಡಿದಾಗ ಮ್ಯಾಕ್ಸಿಮೈಸ್ ಅಂತ ಬರುತ್ತೆ. ಓಕೆನಾ, ಮಿನಿಮೈಸ್ ಅಂತ ಬಂದಾಗ ಇದು ಸಂಪೂರ್ಣ ಕೆಳ ಟಾಸ್ಕ್ ಬಾರ್ಗಲ್ಲಿ ತರುತ್ತೆ. ಇಲ್ಲಿ ಬಂದಿದೆ ನೋಡಿರಿ, ಹಿಂಗೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಬರುತ್ತೆ. ಓಕೆನಾ, ಮಿನಿಮೈಸ್, ಮ್ಯಾಕ್ಸಿಮೈಸ್, ಕ್ಲೋಸ್ ಅಂತ ಹೇಳ್ಬೋದು. ಇದು ಕಂಟ್ರೋಲ್ ಬಟನ್. ಈ ಸೈಡ್ ಇರೋದೇನಪ್ಪ ಅಂದಿಕರೆ ಇದೇನಪ್ಪ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಹೇಳ್ತಾರೆ. ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಬಂದಾಗ ನಿಮಗೆ ಕೆಲವೊಂದು ಆಪ್ಷನ್ ನಿಮ್ಗೆ ಬೇಗವಾಗಿ ಬೇಕಂತ ಬಂದಾಗ ಇವು ಆಪ್ಷನ್ ಇರ್ತಾವೆ. ಇಲ್ಲಿ ಸೇವ್, ಹಂಡೋ, ರೆಡೋ ಅಂತ ಕಾಮನ್ ಆಗಿ 3 ಇರ್ತಾವೆ. ಓಕೆನಾ, ಬಟ್ ಇದ್ರ ಪಕ್ಕದಲ್ಲಿ ಇಲ್ಲೊಂದು ಬಾಣ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇವೆಲ್ಲ ಆಪ್ಷನ್ ಬರ್ತಾವೆ. ನಿಮ್ಗೆ ಯಾವ್ದು ಬೇಕಾದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬರ್ತೈತೆ. ಓಕೆನಾ, ನೀವು ಬೇಕಾ, ಓಪನ್ ಬೇಕಾ, ಅದೇ ಥರ ಇಮೇಲ್ ಬೇಕಾ, ಅದೇ ಥರ ಕ್ವಿಕ್ ಪಾಯಿಂಟ್ ಪ್ರಿಂಟ್ ಬೇಕಾ, ಅದೇ ಥರ ಪ್ರಿಂಟ್ ಪ್ರಿವ್ಯೂ ಬೇಕಾ, ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಬೇಕಾ, ಇಲ್ಲ ಡ್ರಾ ಟೇಬಲ್ ಬೇಕಾ, ಇಷ್ಟು ಆಪ್ಷನ್ ಕಂಡು ಬರ್ತಾವೆ. ಓಕೆನಾ, ನೀವು ಆಪ್ಷನಲ್ಲಿ ತೊಗೋಬೋದು. ಓಕೆನಾ, ಸೊ ಇದು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತಾರೆ. ಅದಾದಮೇಲೆ ಇಲ್ಲಿ ಏನಿರ್ತಿಕ್ರಿ ಇದಕ್ಕೆ ಫೈಲ್ ಮೆನು ಅಂತ ಇರ್ತಾರೆ. ಫೈಲ್ ಮೆನು ಬಂದಾಗ ಫೈಲು ಮೆನು, ಮೆನು ಅಂದಾಗ ಏನಿಲ್ಲ ಲಿಸ್ಟ್ ಆಫ್ ಟೈಮ್ಸ್, ಯಾವುದೋ ಒಂದು ಲಿಸ್ಟ್ ಆಫ್ ಐಟಮ್ಸ್ ಅಂತ ನೋಡಿದಾಗ ಫೈಲ್ ಅಂದಾಗ ಓಪನು, ನ್ಯೂ, ಸೇವ್ ಇವೆಲ್ಲ ಏನ್ರಿ ಫೈಲ್ಸ್. ಓಕೆನಾ, ಸೊ ಇವಾಗ ಹಿಂಗೆ ಕ್ಲಿಕ್ ಮಾಡಿದ ತಕ್ಷಣ ಇವೆಲ್ಲವೂ ಫೈಲ್ ಮೇಲೆ ಕೆಲಸ ಮಾಡ್ತಾವೆ. ಏನು ಫೈಲ್ ಅಂತ ಬಂದಾಗ ನೀವು ಅಂದಾಗ ಒಂದು ಹೊಸ ಫೈಲ್ ಓಪನ್ ಆಗುತ್ತೆ. ಓಪನ್ ಅಂದಾಗ ಸೇವ್ ಆಗಿರೋ ಫೈಲ್ ಓಪನ್ ಆಗುತ್ತೆ. ಸೇವ್ ಅಂತ ಬಂದಾಗ ಫೈಲ್ನ ಸೇವ್ ಮಾಡುತ್ತೆ. ಅದೇ ಥರ ಸೇವ್ ಆ್ಯಸ್ ಅಂತ ಬಂದಾಗ ಸೇವ್ ಆಗಿರುವಂಥ ಫೈಲ್ನ ಮತ್ತೊಮ್ಮೆ ಸೇವ್ ಮಾಡೋಕೆ ಬಳಸ್ತಾರೆ. ಓಕೆನಾ, ಪ್ರಿಂಟ್ ಅಂದಾಗ ಪ್ರಿಂಟ್ ಮಾಡುತ್ತೆ. ಈ ಥರ ಇವೆಲ್ಲ ಫೈಲ್ ಮೇಲೆ ಕೆಲಸ ಮಾಡುತ್ತೆ. ಓಕೆನಾ, ಒಂದೊಂದು ನಿಧಾನವಾಗಿ ಡಿಸ್ಕಸ್ ಮಾಡುತ್ತಾ ಜಸ್ಟ್ ನೋಡಿರಿ ಇವಾಗ. ಅದೇ ಥರನಾಗಿ ಇದೆಲ್ಲೇನ್ರಿ ರಿಬ್ಬನ್ ಟ್ಯಾಬ್ ಅಂತಾರೆ. ನಾವು ಕಾಮನ್ ಆಗಿ ಕರೆದು ಮೆನು ಬಾರ್ ಅಂತೀವಿ. ಓಕೆನಾ, ಅದೇ ಥರ ಮೇಲಿರೋದೇನ್ರಿ ಟೈಟಲ್ ಬಾರ್. ಈ ಕೆಳಗಿರೋದೇನ್ರಿ ಇದೆಲ್ಲ ಏನಪ್ಪ ರಿಬ್ಬನ್ ಟ್ಯಾಬ್ ಅಥವಾ ಮೆನು ಬಾರ್ ಅಂತ ಹೇಳ್ಬೋದು. ಅದ್ರ ಕೆಳಗಿರೋದೇನ್ರಿ ಟೂಲ್ ಬಾರ್. ಓಕೆನಾ, ಟೂಲ್ ಬಾರ್ ಅಂತ ಬಂದಾಗ ಇವೆಲ್ಲ ಟೂಲ್ಸ್ ಇರ್ತಾವೆ. ಓಕೆನಾ, ಇದಕ್ಕೆ ಟೂಲ್ ಬಾರ್ ಅಂತಾರೆ. ಸೊ ಇದೆಲ್ಲ ಏನ್ರಿ ವರ್ಕಿಂಗ್ ಏರಿಯಾ. ಇದು ಸ್ಕ್ರೋಲ್ ಬಾರ್ ಅಂತಾರೆ. ಸ್ವಲ್ಪ ಇದನ್ನ ಜೂಮ್ ಮಾಡಿದ್ರೆ ಇಲ್ಲಿ ಕೆಳಗೆ ಬರೋದೇನ್ರಿ ವರ್ಟಿಕಲ್ ಬರುತ್ತೆ. ಯಾವ ಬೇಕೋ ಯಾವ ಬರಲ್ಲ. ಇದನ್ನ ಎಷ್ಟು ಜೂಮ್ ಮಾಡ್ತೀರಿ ಅವಾಗ ಏನಪ್ಪ ಇದು ಒಂದು ಪೇಜ್ಗೆ ಸ್ವಲ್ಪ ಜಾಸ್ತಿ ಬಂದಾಗ ಇದೇನಪ್ಪ ಆರಿಜೆಂಟಲ್ ಬಾಲ್. ಸ್ವಲ್ಪ ನೀವು ಜಾಸ್ತಿ ಜೂಮ್ ಮಾಡಿದಾಗ ಮಾತ್ರ ಏನಪ್ಪ ಈ ಒಂದು ಆರಿಜೆಂಟಲ್ ಬಾರ್ ಬರುತ್ತೆ. ಓಕೆನಾ, ನಾರ್ಮಲ್ ಆಗಿರೋದೇನ್ರಿ ಇದೆಲ್ಲ ಏನ್ರಿ ಸ್ಕ್ರೋಲ್ ಬಾರ್ ಇರುತ್ತೆ, ಮೇಲೆ ಕೆಳಗಡೆ ಮಾಡುತ್ತೆ. ಅದಾದಮೇಲೆ ಕೆಳಗಿರೋದೇನ್ರಿ ಸ್ಟೇಟಸ್ ಬಾರ್. ಪೇಜ್ 1 ಅಂತಿದೆ ಮತ್ತು ವರ್ಡ್ಸ್ ಏನು ಟೈಪ್ ಆಗಿಲ್ಲ, ಯಾವ ಭಾಷೆ ಇದೆ, ಇಂಗ್ಲೀಷ್ ಭಾಷೆ ಇದೆ. ಮತ್ತು ಇಲ್ಲಿ ಕೆಲವೊಂದು ಆಪ್ಷನ್ ಬರ್ತಾವೆ, ಮುಂದೆ ಡಿಸ್ಕಸ್ ಮಾಡ್ತಾ. ಮತ್ತು ಇದು ಸೈಜ್ ಮಿನಿಮಮ್ ಮಾಡಿದಾಗ ಎಷ್ಟೈತೆ 10 ಇರುತ್ತೆ. ಓಕೆನಾ, ಮ್ಯಾಕ್ಸಿಮಮ್ ಮಾಡಿದಾಗ ಎಷ್ಟೈತೆ 500 ಇರುತ್ತೆ. ಬಟ್ ನೀವು ಕಾಮನಾಗಿ ಓಪನ್ ಮಾಡಿದಾಗ ಎಷ್ಟೈತೆ 100 ಇರುತ್ತೆ. ಓಕೆನಾ, ಎಕ್ಸಾಮಲ್ಲಿ 3 ಪಾಯಿಂಟ್ಸ್ ಮೇಲೆ ಕ್ವಶನ್ ಕೇಳಿದೆ. MS ವರ್ಡ್ನ ಮಿನಿಮಮ್ ಅಳತೆ 10, ಮ್ಯಾಕ್ಸಿಮಮ್ ಅಳತೆ 500. ಓಪನ್ ಮಾಡಿದಾಗ ಸಾಮಾನ್ಯ ಅಲ್ಲಿ ಡಿಫಾಲ್ಟ್ ಅಂತ ವರ್ಡ್ ಬಸ್. ಡಿಫಾಲ್ಟ್ ಅಂದ್ರೆ ಒಂದೇ, ಸಾಮಾನ್ಯ ಅಂದ್ರೆ ಒಂದೇ. ಡಿಫಾಲ್ಟಾಗಿ ಕಂಡುಬರುವಂತಹ ಜೂಮ್ ಅಥವಾ ಅಳತೆ ಅಂದಾಗ 100. ಕ್ಲಿಯರಾ? ಎಕ್ಸಾಮಲ್ಲಿ ಇದನ್ನು ಕೇಳ. ಅದಾದಮೇಲೆ ನೆಕ್ಸ್ಟು ಇಲ್ಲೇ ನಿಮಗೆ ಒಂದು ಲೈನ್ ಬ್ಲಿಂಕ್ ಆಗುತ್ತೆ ನೋಡಿ, ಅದಕ್ಕೆ ಟೆಕ್ಸ್ಟ್ ಲೈನ್ ಅಂತಾರೆ. ಓಕೆನಾ, ಟೆಕ್ಸ್ಟ್ ಲೈನ್ ಅಂತ ಬಂದಾಗ ನೀವು ಏನಾರಲ್ಲಿ ಏನಪ್ಪ ಟೈಪ್ ಮಾಡಬೇಕಂದಾಗ ಆ ಲೈನ್ ಎಲ್ಲಿರುತ್ತೆ ಅಲ್ಲೇ ವರ್ಕ್ ಆಗುತ್ತೆ. ಓಕೆನಾ, ಸೊ ಎಕ್ಸಾಮಲ್ಲಿ ಕೇಳಿದ ಮಿಣುಕುವ ಲೈನ್ ಯಾವುದಂಗೆ ಕೇಳಿದ, ಮಿಣುಕುವ ಲೈನ್ ಯಾವುದ್ರಿ ಟೆಕ್ಸ್ಟ್ ಲೈನ್. ಕ್ಲಿಯರಾ? ಸೊ ಇವಾಗ ನಾವು ಒಂದೊಂದು ಆಪ್ಷನ್ನ ನಿಧಾನವಾಗಿ ಪ್ರಾಕ್ಟಿಕಲ್ಲಾಗಿ ಏನಪ್ಪ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಇವಾಗ ಈ ಒಂದು MS ವರ್ಡ್ ಅಂತ ಬಂದಾಗ ನೀವು ಓಪನ್ ಮಾಡಿದಾಗ ಕಂಡು ಬರುವಂತಹ ಅಕ್ಷರ ಸೈಜ್ ಎಷ್ಟಿದೆ ಅಂತ ಕೇಳಿ. ಅಂದರೆ ಜಸ್ಟ್ ಒಂದು ವರ್ಡ್ ಓಪನ್ ಮಾಡಿದಾಗ ಕಾಮನ್ ಆಗಿ ನೀವು ಏನು ಕಾಣ್ತಿಲ್ಲ ಅದ್ರ ಮೇಲೆ ಕ್ವಶನ್ ಆಗ್ಯಾವ. ಇವಾಗ ಓಪನ್ ಮಾಡಿದಾಗ ಕಂಡು ಬರುವಂತಹ ಅಕ್ಷರ ಅಳತೆ ಎಷ್ಟಿದೆ ಅಂತ ಕರಿ 11 ಇದೆ. ಓಪನ್ ಮಾಡಿದಾಗ ಕಂಡು ಬರೋದೇನ್ರಿ 11 ಇದೆ. ಓಕೆನಾ, ಅದೇ ಥರ ಈ ಒಂದು ವರ್ಡ್ನ ಓಪನ್ ಮಾಡಿದಾಗ ಕಂಡು ಬರುವಂತಹ ಅಕ್ಷರ ಸ್ಟೈಲ್ ಅಥವಾ ಫಾಂಟ್ ಸ್ಟೈಲ್ ಯಾವುದಂಕೇನು ಯಾವುದ್ರಿ ಕ್ಯಾಲಿಬ್ರಿ. ಹಿಂದುಗಡೆ ಟೈಮ್ಸ್ ನೀವು ರೋಮನ್ ಅಂತಿತ್ತು, ಬಟ್ ಇವಾಗ ಇರೋದೇನಪ್ಪ ಅಂತಿದ್ರೆ ಕ್ಯಾಲಿಬ್ರಿ ಅಂತಿದೆ. ಓಕೆನಾ, ಕ್ಯಾಲಿಬ್ರಿ ಅಂತ ಬಂದಾಗ ಇವೆಲ್ಲ ಏನು ಅಕ್ಷರ ಇಲ್ಲಿ ಕಾಣ್ತಾವೆ ಎಲ್ಲ ಅಕ್ಷರ ಡಿಸೈನ್. ಇವೆಲ್ಲ ನಿಮ್ಗೆ ಯಾವ ಥರ ಬೇಕು ಆ ಥರ ಅಕ್ಷರ ಡಿಸೈನ್ ಮಾಡಿಕೊಡ್ತೇವೆ. ಇವೆಲ್ಲ ಫಾಂಟ್ ಸ್ಟೈಲ್ ಅಂತಾರೆ. ಓಕೆನಾ, ನಿಮ್ಗೆ ಯಾವ ಥರ ಅಕ್ಷರ ಡಿಸೈನಲ್ಲಿ ಬರಬೇಕು ಇಲ್ಲೆಲ್ಲ ಏನು ಅಕ್ಷರ ಡಿಸೈನ್ ಅಂದ್ರೆ ಇವೆಲ್ಲ ಫಾಂಟ್ ಸ್ಟೈಲ್. ಓಕೆನಾ, ಜಸ್ಟ್ ಇಲ್ಲಿ ಒಂದು ಅಕ್ಷರ ಟೈಪ್ ಮಾಡಿದ ತಕ್ಷಣ ಜಸ್ಟ್ ಇವಾಗ ನಾವು ಒಂದು ಅಕ್ಷರ ಟೈಪ್ ಮಾಡೋಣ ಅಂತ. ಎಜು ಕನ್ನಡ. ಜಸ್ಟ್ ಈ ಒಂದು ಅಕ್ಷರ ಟೈಪ್ ಮಾಡಿದ್ವಿ. ಇದು ಯಾವ ಸ್ಟೈಲಲ್ಲಿದ್ದರೆ ಕ್ಯಾಲಿಬ್ರಿ. ಬಟ್ ನಾವು ಇನ್ನೂ ಡಿಸೈನ್ ಚೇಂಜ್ ಮಾಡ್ಕೋಬೋದು.
ಓಕೆನಾ ಇವೆಲ್ಲ ಏನ್ರಿ ಫಾಂಟ್ ಸ್ಟೈಲ್. ಬಟ್ ಓಪನ್ ಮಾಡಿದಾಗ ಕಂಡು ಬರೋ ಸ್ಟೈಲ್ ಯಾವ್ದ್ರಿ ಕ್ಯಾಲಿಬ್ರಿ. ಇದು ಕ್ವಶನ್ ಕೇಳಿದ್ದ. ಹಾಗಾದ್ರೆ ಈಗ ನಾವು ಒಂದೊಂದು ಆಪ್ಷನ್ ಕುರಿತು ಡಿಸ್ಕಷನ್ ಮಾಡ್ತಗೋಣ. ಹಾಗಾದ್ರೆ ಫಸ್ಟ್ ಆಫ್ ಆಲ್ ನಾವು ಇವಾಗ ಈ ಒಂದು ವರ್ಡ್ ಅಂತ ಬಂದಾಗ ಇವತ್ತು ನೀವು ಈ ಒಂದು ವರ್ಡಲ್ಲಿ ನೀವೇನು ಮಾಡ್ಬೋದು ರೀ, ಒಂದು ಬುಕ್ ಬರಿಬೋದು ಅಂತ ಹೇಳಿದ್ದೆ. ಅದೇ ಥರ ಒಂದು ಡಾಕ್ಯುಮೆಂಟ್ ಅಥವಾ ಒಂದು ಬಯೋಡಾಟಾ ಅಥವಾ ರೆಸ್ಯೂಮ್ ಮಾಡ್ಬೋದು. ಯಾವುದರಲ್ಲಿ ಈ ಒಂದು ವರ್ಡಲ್ಲಿ. ಇಲ್ಲಿ ಕೇವಲ ಅಕ್ಷರ ಟೈಪ್ ಮಾಡ್ಬೋದು, ಒಂದು ಚಿತ್ರ ಹಾಕ್ಬೋದು. ಇವೆರಡು ಬಿಟ್ಟರೆ ಉಳ್ಕಿದ್ದು ಏನು ಮಾಡೋಕ್ಕೆ ಬರಲಿ ಯಾವುದರಲ್ಲಿ, ಈ ಒಂದು MS ವರ್ಡ್ನಲ್ಲಿ. ಆದರೆ ಈಗ ಈ ಒಂದು MS ವರ್ಡ್ ಕುರಿತು ಕೆಲವೊಂದು ಪಾಯಿಂಟ್ಸ್ ಕಾಮನ್ ಆಗಿ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾನೆ, ಸ್ವಲ್ಪ ಅದನ್ನು ನೋಡ್ತಾವಣ. ಈ ಒಂದು MS ವರ್ಡ್ ಅಂತ ಬಂದಾಗ ನೀವು ಇವತ್ತು ಈ ಒಂದು MS ವರ್ಡ್ ಓಪನ್ ಮಾಡಿದಾಗ ಅಲ್ಲಿ ಕಂಡು ಬರುವಂತಹ ಇದರ ಫೈಲ್ ಏನಂತಿಕ್ಕೋ ಡಾಕ್ಯುಮೆಂಟ್ ಅಂತ ಬರುತ್ತೆ. ಡಾಕ್ಯುಮೆಂಟ್ ಹೇಗಂತ ಬಂದಾಗ ಜಸ್ಟ್ ಈ ಒಂದು MS ವರ್ಡ್ ಅಂತ ಬಂದಾಗ ಇಲ್ಲಿ ಫೈಲ್ ಅಂತಿರುತ್ತೆ. ಇಲ್ಲಿ ನೀವು ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬ್ಲ್ಯಾಂಕ್ ಡಾಕ್ಯುಮೆಂಟ್ ಅಂತ ಇರುತ್ತೆ. ಬ್ಲ್ಯಾಂಕ್ ಅಂದರೆ ಖಾಲಿ, ಅದರ ಒಂದು ಖಾಲಿ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡೋದಕ್ಕೆ ಒಂದು ಹೊಸ ಫೈಲ್ ಓಪನ್ ಆಗುತ್ತೆ. ಬಟ್ ಯಾವ ಫೈಲ್ ಓಪನ್ ಆಗ್ತಿರೋದು ಡಾಕ್ಯುಮೆಂಟ್ ಫೈಲ್. ಅರ್ಧತ್ತಲ್ರ ಅದ್ರಗೋಸ್ಕರ MS ವರ್ಡ್ನ ಏನಪ್ಪ ಫೈಲ್ ನೇಮ್ ಏನ್ರಿ ಡಾಕ್ಯುಮೆಂಟ್ ಅಂತ ಹೇಳ್ಬೋದು. ಅದಾದಮೇಲೆ MS ವರ್ಡ್ ಓಪನ್ ಮಾಡಿದಾಗ ಅಲ್ಲಿ ಕಂಡು ಬರುವಂಥ ನೇಮ್ ಯಾವ್ದು ಡಿಫಾಲ್ಟ್ ನೇಮ್ ಅಂತ, ಅಂದರೆ ಸಾಮಾನ್ಯ ಹೆಸರು ಏನು ಕಂಡು ಬರ್ತಾರೆ ಡಾಕ್ಯುಮೆಂಟ್ 1 ಅಂತ ಕಂಡು ಬರುತ್ತೆ. ಹಾಗಾದ್ರೆ ಈ ಒಂದು MS ವರ್ಡ್ನಲ್ಲಿ ಪೇಜ್ಗೆ ಪೇಜ್ ಅಂತ ಕರಿತಾರೆ. ಓಕೆನಾ, ಓಪನ್ ಮಾಡೋಕೆ ಎಷ್ಟು ಪೇಜ್ ಇರ್ತಾರೆ, ಒಂದೇ ಪೇಜ್. ಯಾವ ಬಣ್ಣದಲ್ಲಿ ಕಂಡು ಬರುತ್ತಾ, ವೈಟ್ ಕಲರ್ದಲ್ಲಿ ಕಂಡು ಬರುತ್ತೆ. ಇವು ಕೂಡ ಕ್ವಶನ್ ಕೇಳಿದ್ದಾನೆ. ನೆಕ್ಸ್ಟ್ ಈ ಒಂದು ವರ್ಡ್ನ ಫೈಲ್ ಫಾರ್ಮೆಟ್ ಅಥವಾ ಫೈಲ್ ಎಕ್ಸ್ಟೆನ್ಷನ್ ಅಂತಾರೆ. ಅಂದರೆ ಇವತ್ತು ಈ ಒಂದು ವರ್ಡ್ ಸೇವ್ ಆಗಬೇಕಾದ್ರೆ ಅದಕ್ಕೊಂದು ಫಾರ್ಮೆಟ್ ಇರುತ್ತೆ, ಅದಕ್ಕೆ ಫೈಲ್ ಎಕ್ಸ್ಟೆನ್ಷನ್ ಅಂತಾರೆ. ಅಂದರೆ ಇವತ್ತು ನಿಮ್ಮ ಒಂದು ಮೊಬೈಲಲ್ಲಿ ಫೋಟೋಸ್ ಅಂದಾಗ .jpg, ವಿಡಿಯೋಸ್ ಅಂದಾಗ MP4, ಆಡಿಯೋ ಅಂದಾಗ MP3, PDF ಅಂದಾಗ .pdf. ಈ ಥರ ಒಂದೊಂದು ಫೈಲ್ಗೆ ಒಂದೊಂದು ಫಾರ್ಮೆಟ್ ಇರುತ್ತೆ. ಓಕೆನಾ, ಇವಾಗ ನಿಮ್ಮ ಒಂದು ಮೊಬೈಲಲ್ಲಿ ಗ್ಯಾಲರಿಯಲ್ಲಿ ಒಂದು ಫೋಟೋ ಓಪನ್ ಆಗಬೇಕಾದ್ರೆ JPG ಇರುತ್ತೆ ಫಾರ್ಮೆಟ್. ಅದೇ MX ಪ್ಲೇಯರ್ ವಿಡಿಯೋ ಬರ್ಬೇಕು MP4 ಇರುತ್ತೆ. ಅದೇ ಥರನಾಗಿ ಇವತ್ತು ವಿಡ್ಮೆಟಲ್ಲಿ ಏನೋ ಡೌನ್ಲೋಡ್ ಮಾಡಿದ್ರೆ ಅದು ಪ್ಲೇಟಲ್ಲಿ ಓಪನ್ ಆಗುತ್ತೆ, ಎಲ್ಲಿ ಬೇಕಲ್ಲಿ ಓಪನ್ ಆಗಲ್ಲ. ಯಾಕಂದ್ರೆ ಪ್ರತಿಯೊಂದು ಫೈಲ್ಗೆ ಒಂದೊಂದು ಫಾರ್ಮೆಟ್ ಇರುತ್ತೆ. ಕ್ಲಿಯರಾ? ಅದೇ ಥರನಾಗಿ ಇವತ್ತು ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಬಂದಾಗ ಕೂಡ ಅಲ್ಲಿ ಕೂಡ ಒಂದು ಫಾರ್ಮೆಟ್ ಆಗುತ್ತೆ. ಇವಾಗ ಈ ಒಂದು MS ವರ್ಡ್ ಅಂತ ಬಂದಾಗ ಅದರ ಒಂದು ಫೈಲ್ ಫಾರ್ಮೆಟ್ ಏನ್ರಿ .doc. ಹೊಸ ವರ್ಷನ್ಗೆ ಏನಿದೆ ರೀ .docx. ಅಂದರೆ ನೆನಪಲ್ಲಿ ಇವತ್ತು JPG ಅಂದ್ರೆ ಒಂದೇ, JPEG ಅಂದ್ರೆ ಒಂದೇ. ಓಕೆನಾ, ಇವತ್ತು DSLR ಕ್ಯಾಮ್ರಾದಲ್ಲಿ ಫೋಟೋ ತೆಗೆದ್ರೆ JPG ಅಂತ ಬರುತ್ತೆ. ಅದೇ ನಿಮ್ಮ ಒಂದು ಮೊಬೈಲಲ್ಲಿ JPEG ಅಂತ ಬರುತ್ತೆ ಫೋಟೋ ತೆಗೆದ್ರೆ. ಓಕೆನಾ, ಸೊ ಇವಾಗ ನಿಮ್ಮ ಒಂದು ಮೊಬೈಲಲ್ಲಿ ಗ್ಯಾಲರಿ ಇರುತ್ತಲ್ರಿ, ಆ ಗ್ಯಾಲರಿಯಲ್ಲಿ ಒಂದು ಫೋಟೋ ಸೆಲೆಕ್ಟ್ ಮಾಡಿರಿ. ಆ ಫೋಟೋ ಕ್ಲಿಕ್ ಮಾಡಿದ ತಕ್ಷಣ ಡೀಟೇಲ್ಸ್ ಅಥವಾ ಇನ್ಫೋ ಅಂತ ಇರ್ತದೆ, ಮೇಲೆ ಕ್ಲಿಕ್ ಮಾಡಿ ಅಲ್ಲಿ .jpg ಅಂತ ಬರುತ್ತೆ. ಅಂದ್ರೆ ಫಸ್ಟ್ ನೇಮ್ ಬರುತ್ತೆ, ಲಾಸ್ಟ್ ಏನ್ರಿ .jpg ಅಂತ ಬಂದಿರುತ್ತೆ. ಓಕೆನಾ, ಅದೇ ಥರ ವೀಡಿಯೋಸ್ಗೂ, ಆಡಿಯೋಗೂ, PDF ಫೈಲ್ಗೆ, ಈ ಥರ ಪ್ರತಿಯೊಂದು ಫೈಲ್ಗೂ ಒಂದೊಂದು ಫಾರ್ಮೆಟ್ ಇರುತ್ತೆ. ಅದೇ ಥರ ವರ್ಡ್ಗೆ ಇರುವಂಥ ಫಾರ್ಮೆಟ್ ಯಾವ್ದು .doc. ಹೊಸ ವರ್ಷನ್ ಏನ್ರಿ .docx. ಎರಡು ಒಂದೇ. ಓಕೆನಾ, ಬಟ್ 2007 ಅಂತ ವರ್ಷನ್ ಬರ್ತಾರೆ MS ಆಫೀಸ್ದು. 2007 ನಂತರ DOCX ಅಂತ ಮಾಡಿದ್ರು. ಬಿಫೋರ್ 2000 ಹಿಂದೆ .doc ಅಂತಿತ್ತು. 2007 ನಂತರ .docx ಅಂತ ಮಾಡ್ತಾರೆ. ಎಕ್ಸಾಮಲ್ಲಿ 2 ಥರ ಕ್ವಶನ್ ಕೇಳ್ತಾರೆ. MS ವರ್ಡ್ನ ಫೈಲ್ ಫಾರ್ಮೆಟ್ ಅಥವಾ ಫೈಲ್ ಎಕ್ಸ್ಟೆನ್ಷನ್ ಅಥವಾ ಫೈಲ್ ವಿಸ್ತರಣೆ ಏನು? .doc ಇರಬೇಕು, ಇಲ್ಲ .docx ಇರಬೇಕು. ಎರಡರಲ್ಲಿ ಒಂದು ಇರಬೇಕು. ಎರಡಿದ್ದರೆ ಗ್ರೇಸ್ ಮಾರ್ಕ್ಸ್. ಇಲ್ಲಂತ ಇನ್ನೊಂದು ಥರ ಕೇಳಿದಾನೆ ಮೊನ್ನೆ ಕ್ವಶನ್. MS ವರ್ಡ್ನ ಹೊಸ ಫೈಲ್ ಫಾರ್ಮೆಟ್ ಯಾವುದಂತ ಕೇಳ. ಹೊಸ ಅಂತ ಬಂದಾಗ ಏನ್ರಿ .docx. ಓಕೆನಾ, ಇದು ಗೊತ್ತಿರಲಿ. ಅದಾದಮೇಲೆ MS ವರ್ಡ್ನ ಕನಿಷ್ಠ ಅಳತೆ 10, ಗರಿಷ್ಠ ಅಳತೆ 500. ಓಪನ್ ಮಾಡಿದಾಗ ಎಷ್ಟಿರ್ತಾರೆ 100. ಇದು ಎಕ್ಸಾಮಲ್ಲಿ ಕ್ವಶನ್ ಐತೆ. ನೆಕ್ಸ್ಟು ಈ ಒಂದು MS ವರ್ಡ್ ಓಪನ್ ಮಾಡಿದಾಗ ಕಂಡು ಬರುವಂತಹ ಅಕ್ಷರ ಸೈಜ್ 11 ಇಲ್ಲಂದ್ರೆ 12, 2 ಇದ್ದರೆ 11 ಹಾಕಿ. ಯಾಕಂದರೆ ಹಿಂದ್ಗಡೆ 12 ಇತ್ತು, ಇವಾಗಿರೋದೇನ್ರಿ ಇವಾಗ ಎಷ್ಟಿದೆ 11 ಇದೆ. ನೆಕ್ಸ್ಟ್ ಫಾಂಟ್ ಸ್ಟೈಲ್ ಅಂತ ಬಂದಾಗ ಓಪನ್ ಮಾಡಿದ ತಕ್ಷಣ ಕಂಡು ಬರುವಂತಹ ಅಕ್ಷರ ಸ್ಟೈಲ್ ಯಾವ್ದ್ರಿ ಕ್ಯಾಲಿಬ್ರಿ. ಹಿಂದೆ ಯಾವ್ದ್ರಿ ಟೈಮ್ಸ್ ನ್ಯೂ ರೋಮನ್ ಅಂತಿತ್ತು. ಕ್ಲಿಯರಾ? ಇವೆಲ್ಲವೂ ಏನಪ್ಪ MS ವರ್ಡ್ನಲ್ಲಿ ಕಂಡು ಬರುವಂತಹ ಕೆಲವು ಅಂಶಗಳು. ಓಕೆನಾ, ಇವಾಗ ಒಂದೊಂದು ಬಗ್ಗೆ ಏನಪ್ಪ ಡಿಸ್ಕಷನ್ ಮಾಡ್ತಾವೆ. ಇನ್ನೂ ಒಂದು ಸ್ವಲ್ಪ ವಿಶೇಷ ಮಾಹಿತಿ ಏನಪ್ಪ ಅಂದರೆ ಇಲ್ಲಿ ಲೈನ್ಸ್ ಅಂತ ಬರ್ತಾರೆ. ಓಕೆನಾ, ಲೈನ್ಸ್ ಅಂತ ಬಂದಾಗ ಕೆಲವೊಂದು ಅಂಡರ್ಲೈನ್ಸ್ ಇದಾವೆ ರೀ, ಒಂದು 3 ಇದಾವೆ. ರೆಡ್, ಗ್ರೀನು, ಬ್ಲೂ ಅಂತ ಬರ್ತಾವೆ. ನೀವು ಕಾಮನಾಗಿ ಏನಾದ್ರು ಟೈಪ್ ಮಾಡಿದಾಗ ಈ ಥರ ಅಕ್ಷರ ಕಡೆ ಲೈನ್ಸ್ ಬರ್ತಾವೆ ನೋಡ್ರಿ. ಇಲ್ಲಿ ಸ್ವಲ್ಪ ಬೇಕಾದ್ರೆ ಅಬ್ಸರ್ವ್ ಮಾಡಿರಿ, ಇಲ್ಲಿ ಲೈನ್ಸ್ ಬರ್ತಿದ್ದ. ಓಕೆನಾ, ರೆಡ್ ಲೈನ್ ಇದೆ ಮತ್ತು ಇಲ್ಲಿ ಕೆಳಗಡೆ ಗ್ರೀನ್ ಲೈನ್ ಇದೆ. ಓಕೆನಾ, ಸೊ ಇವಾಗ ಈ ರೆಡ್ ಲೈನ್ ಬಂದರೆ ಏನರ್ಥ, ಗ್ರೀನ್ ಲೈನ್ ಬಂದರೆ ಏನರ್ಥ, ಮತ್ತು ಬ್ಲೂ ಲೈನ್ ಬಂದರೆ ಏನರ್ಥ ಅಂತ ನೋಡ್ತಾ ಹೋದರೆ ಇವಾಗ ಸೊ ಇಲ್ಲಿ CTR ಕರೆಕ್ಟ್ ಇದೆ, ಸ್ಪೆಲ್ಲಿಂಗ್ ಏನು ರಾಂಗ್ ಇಲ್ಲ. ನಮ್ಮ ಕೀಬೋರ್ಡಲ್ಲಿ ಅದೇ ಥರ CTR ಅಂತಿದೆ. ಓಕೆನಾ, ಅದರಲ್ಲಿ F12 ಅಂತಿದೆ, ಆದರೂ ಇದು ಕರೆಕ್ಟ್ ಇದೆ ಕೀಬೋರ್ಡಲ್ಲಿ. ಬಟ್ ಇಲ್ಲಿ ಗ್ರೀನ್ ಲೈನ್ ಬಂದಿಲ್ಲ, ರೆಡ್ ಲೈನ್ ಬಂದರೆ ಅಂದರೆ ಏನು ಅರ್ಥ ಅಂತ ಬಂದಾಗ ರೆಡ್ ಲೈನ್ ಬಂದಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್,
ಅಕ್ಷರ ದೋಷ ಅಂತಾರೆ. ಅದೇ ಗ್ರೀನ್ ಲೈನ್ ಬಂದರೆ ವ್ಯಾಕರಣ ದೋಷ, ಗ್ರಾಮರ್ ಮಿಸ್ಟೇಕ್ ಅಂತಾರೆ. ಇವಾಗ ಈ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕು, ಗ್ರಾಮರ್ ಮಿಸ್ಟೇಕ್ ಏನು ವ್ಯತ್ಯಾಸ ಅಂತ ಬಂದಾಗ, ಈ ಒಂದು MS ವರ್ಡ್ ಇದೆ ರೀ, ಅದರಲ್ಲಿ ಡಿಕ್ಷನರಿ ಇದೆ. ಆ ಡಿಕ್ಷನರಿ ಕೆಲವೊಂದು ವರ್ಡ್ಸ್ ಇದ್ದಾವೆ. ಆ ವರ್ಡ್ಸ್ ಬಿಟ್ಟು ಬೇರೆ ವರ್ಡ್ಸ್ ಏನೋ ನೀವು ಟೈಪ್ ಮಾಡಿದ್ರೆ ಅಲ್ಲಿ ಯಾವ ಲೈನ್ ಬರ್ತಾರೆ? ರೆಡ್ ಲೈನ್ ಬರುತ್ತೆ. ಇವಾಗ ಡಿಕ್ಷನರಿ ಇರೋ ವರ್ಡ್ಸೇ ಟೈಪ್ ಮಾಡಿವಿ, ಬಟ್ ಆದರೂ ಏನಪ್ಪಾರ ಅಲ್ಲಿ ಸ್ವಲ್ಪ ಏನಪ್ಪಾರ ಗ್ರಾಮೆಟಿಕಲ್ ಮಿಸ್ಟೇಕ್ ಇರುತ್ತೆ. ಇವಾಗ ಇಲ್ಲಿ ಗ್ರಾಮೆಟಿಕಲ್ ಮಿಸ್ಟೇಕ್ ಏನಂತ ನೋಡ್ತಾ ಹೋದರೆ ಇಲ್ಲಿ ಆರ್ ಇದೆ. ಆರ್ ಅಂದರೆ ಕ್ಯಾಪಿಟಲ್ ಇರಬೇಕು, ಬಟ್ ಅಲ್ಲಿರೋದಂದರೆ ಸ್ಮಾಲ್ ಇದೆ. ಅದಕ್ಕೋಸ್ಕರ ಅದೇನಪ್ಪಾರ ಗ್ರೀನ್ ಲೈನ್ ಬಂದಿದೆ. ಇವಾಗ ಕ್ಯಾಪಿಟಲ್ ಆರ್ ಮಾಡಿದಂತ ತಿಳ್ಕೊರಿ, ಸೊ ವಿತ್ ಲೈನ್. ಓಕೆನಾ? ಈ ಥರ ಈ ಒಂದು ಗ್ರಾಮರ್ ಮಿಸ್ಟೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ ತೋರಿಸ್ತಾರೆ. ಅಕ್ಷರ ಮಧ್ಯದಲ್ಲಿ ಸ್ಪೇಸ್ ಬಟನ್ನ 3 ಬಾರಿ ನೀವೇನ ಪ್ರೆಸ್ ಮಾಡಿದ್ರೆ ಅಲ್ಲಿ ಯಾವ ಲೈನ್ ಬರುತ್ತೆ ರೀ? ಬ್ಲೂ ಲೈನ್ ಬರುತ್ತೆ. ಎಕ್ಸಾಂಪಲ್ ಕೇಳಿದಕ್ಕೆ ಟ್ರಿಪಲ್ ಅಂತಾರೆ. ಟ್ರಿಪಲ್ ಅಂದಾಗ ಅಕ್ಷರ ಮಧ್ಯದಲ್ಲಿ ಸ್ಪೇಸ್ ಬಟನ್ 3 ಬಾರಿ ಪ್ರೆಸ್ ಮಾಡಿದ್ರೆ ಅಲ್ಲಿ ವಾಕ್ಯವು ಅಸಿಂಧು, ಇಂಗ್ಲೀಷಲ್ಲಿ ಟ್ರಿಪಲ್ ಆಗುತ್ತದೆ. ಟ್ರಿಪಲ್ ಅಂದರೆ ಏನ್ರಿ? ಸ್ಪೇಸ್ ಬಟನನ್ನು 3 ಬಾರಿ ಪ್ರೆಸ್ ಮಾಡಿದಿರಿ ಎಂದರ್ಥ. ಎಕ್ಸಾಂಪಲ್ ಇದು ಕ್ವಶನ್ ಆಗಿತ್ತು. ಓಕೆನಾ? ಸೊ ಇವಾಗ ಇಲ್ಲಿ ರೆಡ್ ಲೈನು, ಗ್ರೀನ್ ಲೈನ್ ಬಂದಾಗ, ರೆಡ್ ಲೈನ್ ಬಂದಾಗ ಏನ್ರಿ? ಸ್ಪೆಲ್ಲಿಂಗ್ ಮಿಸ್ಟೇಕ್. ಗ್ರೀನ್ ಲೈನ್ ಬಂದಾಗ ಗ್ರಾಮರ್ ಮಿಸ್ಟೇಕ್. ಅದೇ ಬ್ಲೂ ಲೈನ್ ಬಂದರೆ ಅಲ್ಲಿ ಲೈನ್ ಟ್ರಿಪಲ್ ಆಗುತ್ತೆ. ಟ್ರಿಪಲ್ ಅಂದರೆ ಏನ್ರಿ? ಸ್ಪೇಸ್ ಬಟನ್ನು 3 ಬಾರಿ ಪ್ರೆಸ್ ಮಾಡಿದಿರಿ ಎಂದರ್ಥ. ಎಕ್ಸಾಂಪಲ್ ಇದು ಕ್ವಶನ್ ಆಗಿದೆ. ಅದಾದಮೇಲೆ ಇವಾಗ ಏನು ಮಾಡೋಣ? ಪ್ರಾಕ್ಟಿಕಲ್ ಹೋಗೋಣ ಅಂತ. ಯಾಕಂದರೆ ಇವೆಲ್ಲ ಸ್ವಲ್ಪ ಥೆರಟಿಕಲ್, ಎಕ್ಸಾಮಲ್ಲಿ ಕಾಮನ್ ಆಗಿ ಊಟರ ಮೇಲೆ ಕ್ವಶನ್ ಒಂದೊಂದು ಕೇಳಿದಾನೆ. ಸೊ ಇವಾಗ ಪ್ರಾಕ್ಟಿಕಲ್ ನೋಡ್ತಾ ಹೋದರೆ, ಸೊ ಇವಾಗ ಈ ಒಂದು ಕ್ವಿಕ್ ಎಕ್ಸಸ್ ಟೂಲ್ ಬಾರ್ ಅಂತ ಬಂದಾಗ ಇದು ಕೆಳಗಡೆ ಬರ್ತೈತೆ. ಓಕೆ, ನೀವು ಇಲ್ಲೇನು ಓಮು ಇನ್ಸರ್ಟ್ ಅಲ್ಲೇ ಬರ್ತೀವಿ ಎಲ್ಲ ಆಪ್ಷನ್ನು, ಅಲ್ಲಿ ಡಿಸ್ಕಸ್ ಮಾಡೋಂಥ. ಜಸ್ಟ್ ಏನಪ್ಪ ನಮ್ಗೆ ಯಾವ್ಯಾವ ಬೇಕಲ್ಲಿ ಜಸ್ಟ್ ಇಲ್ಲಿ ತಂದು ಇಟ್ಕೊಂಡು. ಓಕೆನಾ? ಫಸ್ಟ್ ಕಂಡು ಬರೋದೇನ್ರಿ? ಟೈಟಲ್ ಬಾರ್. ಸೊ ಮಿನಿಮೈಸ್, ಮ್ಯಾಕ್ಸಿಮೈಸ್ ಮತ್ತು ಕ್ಲೋಸ್ ಇವು ಗೊತ್ತಿದೆ. ಬಟ್ ಇವೇನೋ ಕ್ವಿಕ್ ಎಕ್ಸಸ್ ಟೂಲ್ ಬಾರ್ ಇಲ್ಲಿ ಕೆಳಗೆ ಡಿಸ್ಕಸ್ ಮಾಡೋಂಥ. ಸೊ ಇವಾಗ ಇದು ಫೈಲ್ ಮೆನು ಅಂತ ಬರುತ್ತೆ. ಓಕೆನಾ? ಫೈಲ್ ಮೆನು ಅಂತ ಬಂದಾಗ ಜಸ್ಟು ಇಲ್ಲಿ ಓಪನು, ನ್ಯೂ, ಸೇವ್, ಸೇವ್ ಆಸ್, ಪ್ರಿಂಟ್ ಅಂತ ಇದ್ರ ಆಪ್ಷನ್ ಬರ್ತಾ. ಇವ್ರ ಬಗ್ಗೆ ಒಂದೊಂದು ಬಗ್ಗೆ ಡಿಸ್ಕಸ್ ಮಾಡೋಣ. ಫೈಲ್ ಮೆನು ಬಂದಾಗ ಫೈಲ್ಗಳ ಲಿಸ್ಟ್ ಅಂತ ಹೇಳ್ಬೋದು. ಯಾವ ಫೈಲ್ ಲಿಸ್ಟ್ ಅಂತ ಬಂದಾಗ MS ವರ್ಡಲ್ಲಿ ಓಪನು, ನ್ಯೂ, ಸೇವ್ ಇವೆಲ್ಲ ಫೈಲ್ಗಳ ಮೇಲೆ ವರ್ಕ್ ಆಗ್ತದೆ. ಅದಕ್ಕೋಸ್ಕರ ಫೈಲ್ ಮೆನು ಅಂತ ಹೇಳ್ತಾರೆ. ಇವಾಗ ಫೈಲ್ ಮೆನು ಅಂತ ಬಂದಾಗ ಅದ್ರಲ್ಲಿ ಫಸ್ಟ್ ಒನ್ ಇದೆ ನ್ಯೂ ಅಂತಿದೆ. ನ್ಯೂ ಅಂದಾಗ ಶಾರ್ಟ್ಕಟ್ ಏನ್ರಿ? Ctrl+N. ಶಾರ್ಟ್ಕಟ್ ಏನ್ರಿ? Ctrl+N. ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಸೇಮ್ ಇರುತ್ತೆ. ಇವಾಗ ಈ ಒಂದು ನೀವು ಏನು ಮಾಡ್ತೀರಿ? ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡಬೇಕಂದ್ರೆ ಹೆಲ್ಪ್ ಮಾಡುವಂಥ ಏನಪ್ಪ ಈ ಒಂದು ಮೆನು ಯಾವುದಂತಿಕರಿ? ನ್ಯೂ ಮೆನು. ಈ ಒಂದು ನ್ಯೂ ಅಂತ ಬಂದಾಗ ಇದರ ಶಾರ್ಟ್ಕಟ್ ಕೀಕೇನ ಮತ್ತು ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡಲು ಬಳಸುವಂತಹ ಆಪ್ಷನ್ ಯಾವುದಂತಿಕರಿ? ನ್ಯೂ ಮೆನು. ಓಕೆನಾ? ನೆಕ್ಸ್ಟ್ ಓಪನ್ ಅಂತಿದೆ. ಓಪನ್ ಶಾರ್ಟ್ಕಟ್ ಕೀ Ctrl+O. Ctrl+O ಅಂತ ಬಂದಾಗ ಜಸ್ಟ್ ಒಂದು ಫೈಲ್ ನೀವು ಏನಾದ್ರು ಸೇವ್ ಮಾಡಿದ್ರೆ ಆ ಫೈಲ್ನ ಓಪನ್ ಮಾಡುತ್ತೆ. ಯಾಕಂದ್ರೆ ಕಂಡು ಫೈಲಲ್ಲಿ ಓಪನ್ ಆಗಲ್ಲ. ಆ ಒಂದು ವರ್ಡ್ ಫೈಲ್ ಆ ಒಂದು ಕಂಪ್ಯೂಟರ್ ಸೇವ್ ಇದ್ದರೆ ಮಾತ್ರ ಓಪನ್ ಆಗುತ್ತೆ, ಎಲ್ಲರೂ ಓಪನ್ ಆಗಲ್ಲ. ನೆಕ್ಸ್ಟ್ ಸೇವ್ ಅಂತ ಬರುತ್ತೆ. ಓಕೆನಾ? ಶಾರ್ಟ್ಕಟ್ ಏನ್ರಿ? Ctrl+S. ಸೊ ಇದೇನು ಮಾಡ್ತಾರೆ? ಒಂದು ಫೈಲ್ನ ಸೇವ್ ಮಾಡುತ್ತೆ. ಯಾವುದು? ಈ ಒಂದು ಸೇವ್ ಆಪ್ಷನ್. ನೆಕ್ಸ್ಟ್ ಸೇವ್ ಆ್ಯಸ್ ಅಂತಿದೆ. ಸೇವ್ ಆ್ಯಸ್ ಅಂತ ಬಂದಾಗ ಸೇವ್ ಆದ ಫೈಲನ್ನು ಮತ್ತೊಮ್ಮೆ ಸೇವ್ ಮಾಡಲು ಯಾವ್ದು ಬರ್ತಾರೆ? ಸೇವ್ ಆ್ಯಸ್. ಓಕೆನಾ? ಇವಾಗ ಸೇವ್ಗೂ ಸೇವ್ ಆ್ಯಸ್ಗಿರೋ ವ್ಯತ್ಯಾಸ ಹೇಳ್ತಾ ಹೋಗ್ಬೇಕಂದ್ರೆ, ಇವಾಗ ನಾನು MS Office 1 ಅಂತ ಸೇವ್ ಮಾಡಿ, ಇವಾಗ ಇದರಲ್ಲಿ ಏನೋ ಒಂದು ಚೇಂಜ್ ಮಾಡ್ತೇನೆ. ಇವಾಗ ಏನಪ್ಪ ಸೇವ್ ಕೊಟ್ಟರೆ ಆಟೋಮೆಟಿಕ್ ಸೇವ್ ಆಗುತ್ತೆ, ಓಲ್ಡ್ ನೇಮ್ ಮೇಲೆ ಸೇವ್ ಆಗುತ್ತೆ. ಬಟ್ ಇದಕ್ಕೆ ಡಿಫ್ರೆಂಟ್ ನೇಮ್ ಕೊಡಬೇಕು ಅಂತ ಬಂದಾಗ ನಾ ಏನು ಮಾಡ್ಬೇಕ್ರಿ? ಸೇವ್ ಆ್ಯಸ್ ಮಾಡಬೇಕು. ಓಕೆನಾ? ಇವಾಗ ನೀವು ಫಸ್ಟ್ ಒಂದು ಫೈಲ್ ಓಪನ್ ಮಾಡಿದಾಗ ಸೇವ್ ಮಾಡ್ತಿರೋ, ಸೇವ್ ಆ್ಯಸ್ ಮಾಡ್ತಿರೋ? ಸೇವ್ ಆದರೂ ಮಾಡಿರಿ, ಸೇವ್ ಆ್ಯಸ್ ಆದರೂ ಮಾಡಿರಿ. ಯಾಕಂತೇಳಿ ಕೆಲವು ಜನ ಇರ್ತಾರೆ ಸೇವ್ ಮಾಡಬೇಕು ಆಮೇಲೆ ಸೇವ್ ಆ್ಯಸ್, ಆ ಥರ ಏನಿಲ್ಲ. ಸೇವ್ ಆದರೂ ಮಾಡ್ಬೋದು, ಸೇವ್ ಆ್ಯಸ್ ಆದರೂ ಮಾಡಿ. ಅದೇ ಹೇಗಂತ ಬಂದಾಗ ಜಸ್ಟ್ ನೀವು ಹಿಂಗೆ ಕ್ಲಿಕ್ ಮಾಡಿದಾಗ ಸೇವ್ ಅಂದಾಗ ಒಂದೇ ಟೈಮ್ ಸೇವ್ ಆಗುತ್ತೆ. ಸೇವ್ ಆ್ಯಸ್ ಅಂತ ಬಂದಾಗ ಈ ಒಂದು ಡೈಲಾಗ್ ಬಾಕ್ಸ್ ಇದೆ ನೋಡ್ರಿ, ಪದೇ ಪದೇ ಬರ್ತದೆ. ನೀವು ಎಷ್ಟೈತೆ ಕೊಟ್ಟರೆ ಅಷ್ಟು ಸೇವ್ ಆಗುತ್ತೆ. ನೀವು ಸ್ಟಾರ್ಟಿಂಗ್ ಓಪನ್ ಮಾಡಿದಾಗ ಸೇವ್ ಆದ್ರೆ ಮಾಡಿರಿ, ಸೇವ್ ಆ್ಯಸ್ ಆದ್ರೆ ಮಾಡಿರಿ. ಕೆಲವು ಜನ ಇರ್ತಾರೆ ಫಸ್ಟ್ ಸೇವ್ ಮಾಡ್ರಿ ಆಮೇಲೆ ಸೇವ್ ಆ್ಯಸ್, ತಪ್ಪು. ಫಸ್ಟ್ ಸೇವ್ ಆದ್ರೆ ಮಾಡಿರಿ, ಸೇವ್ ಆ್ಯಸ್ ಆದ್ರೆ ಮಾಡ್ಕೊಳ್ರಿ. ಓಕೆನಾ? ಸೊ ಇದು ಸೇವ್ ಅಂದಾಗ ಒಂದೇ ಟೈಮ್ ಡೈಲಾಗ್ ಬಾಕ್ಸ್ ಬರ್ತದೆ, ಇದಕ್ಕೆ ಡೈಲಾಗ್ ಬಾಕ್ಸ್ ಅಂತಾರೆ. ಈ ಡೈಲಾಗ್ ಬಾಕ್ಸ್ ಒನ್ ಟೈಮ್ ಬರುತ್ತೆ. ಅದೇ ಸೇವ್ ಆ್ಯಸ್ ಅಂತ ಬಂದಾಗ ಪದೇ ಪದೇ ಎಷ್ಟೊತ್ತಿಗೆ ಅಷ್ಟೊತ್ತು ಬರುತ್ತೆ ರೀ. ಓಕೆನಾ? ಜಸ್ಟ್ ಕಾಮನ್ ಪಾಯಿಂಟ್. ಸೊ ಮತ್ತು ಇನ್ನೊಂದು ಈ ಒಂದು ಸೇವ್ ಆ್ಯಸ್ ಅಂತ ಬಂದಾಗ ಇದರ ಶಾರ್ಟ್ಕಟ್ ಏನ್ರಿ? F12. ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟಲ್ಲಿ ಒಂದು ಫೈಲ್ಗೆ ರೀನೇಮ್ ಕೊಡಬೇಕಂದ್ರೆ F12. ಅದೇ ಒಂದು ಡೆಸ್ಕ್ಟಾಪ್ನಲ್ಲಿರುವಂಥ ಐಕಾನ್ಸ್ಗೆ ರೀನೇಮ್ ಕೊಡಬೇಕಂದಾಗ ಬಳಸುವಂತಹ ಶಾರ್ಟ್ಕಟ್ ಕೀ F2. ಮೊನ್ನೆ ಎಕ್ಸಾಮಲ್ಲಿ ಗ್ರೂಪ್ C 2023 FTA ಅಥವಾ SDA ಎಕ್ಸಾಮಲ್ಲಿ ಕೇಳಿದ. ಏನು ಕೇಳಿದನ್ರಿ? ಒಂದು ಫೈಲ್ಗೆ ಮರು ಹೆಸರಿಸಲು ಇಂಗ್ಲೀಷಲ್ಲಿ ರೀನೇಮ್ ನೀಡಲು ಬಳಸುವ ಶಾರ್ಟ್ಕಟ್ ಕೀ ಯಾವುದು? F2. ಮೊನ್ನೆ ಎಕ್ಸಾಮ್ BMTC FDAದಲ್ಲಿ ಕೇಳಿದ. ಏನು ಕೇಳಿದ? ವರ್ಡ್ನಲ್ಲಿ ಈ ಒಂದು ಸೇವ್ ಆ್ಯಸ್ನ ಶಾರ್ಟ್ಕಟ್ ಕೀ ಏನಂತ ಕೇಳಿದ? F12. ಓಕೆನಾ? ನೆಕ್ಸ್ಟ್ ಪ್ರಿಂಟ್ ಅಂತ ಬರುತ್ತೆ. ಪ್ರಿಂಟ್ ಶಾರ್ಟ್ಕಟ್ ಏನ್ರಿ? Ctrl+P. Ctrl+P ಅಂತ ಬಂದಾಗ ಏನು ಮಾಡ್ತಾರೆ? ಇದು ಜಸ್ಟ್ ಒಂದು ಫೈಲ್ನ ಪ್ರಿಂಟ್ ಮಾಡುತ್ತೆ. ಅದು ವರ್ಡ್ ಇದ್ರೆ ವರ್ಡ್, ಎಕ್ಸೆಲ್ ಇದ್ರೆ ಎಕ್ಸೆಲ್, ಪವರ್ ಪಾಯಿಂಟ್ ಇದ್ರೆ ಪವರ್ ಪಾಯಿಂಟ್. ನೆಕ್ಸ್ಟ್ ಸೆಂಡ್ ಅಂದಾಗ ಶಾರ್ಟ್ಕಟ್ ಕೀ ಇಲ್ಲ,
ಬಟ್ ಒಂದು ಫೈಲ್ನ ಮೇಲ್ ಮಾಡಬೇಕಂದಾಗ ನೀವು ಸೆಂಡ್ ಮಾಡ್ಬೇಕು. ಆ ಸೆಂಡ್ ಮಾಡೋಕೆ ಏನಂತಾರೆ, ಮೇಲ್ ಮರ್ಜ್ ಅಂತಾರೆ. ಮೊನ್ನೆ ಏನಪ್ಪ FDA ಕ್ವಶನ್ ಏನಕ್ಕೇನ್ರಿ, ಒಂದು ಫೈಲನ್ನು ಮೇಲ್ ಮಾಡುವ ವಿಧಾನಕ್ಕೆ ಏನಂತಾರೆ, ಮೇಲ್ ಮರ್ಜ್ ಅಂತಾರೆ. ಓಕೆನಾ. ನೆಕ್ಸ್ಟ್ ಕ್ಲೋಸ್ ಅಂತ ಬರುತ್ತೆ. ಕ್ಲೋಸ್ ಅಂದ್ರೆ ಏನು ರೀ, ಫೈಲ್ನ ಕ್ಲೋಸ್ ಮಾಡೋದು. ಆಲ್ಮೋಸ್ಟ್ ಎಲ್ಲರೂ ಇಲ್ಲಿಂದ ಕ್ಲೋಸ್ ಮಾಡ್ತಾರೆ. ನೀವು ಇಲ್ಲಿ ಫೈಲ್ಗೆ ಹೋದ್ರು ಇಲ್ಲಿ ಕ್ಲೋಸ್ ಮಾಡ್ಬೋದು. ಓಕೆನಾ. ಬಟ್ ಇವಾಗ ಇಲ್ಲೊಂದು ಎರಡು ಎಕ್ಸ್ಟ್ರಾ ಆಪ್ಷನ್ ಇದೆ ನೋಡ್ರಿ, ಪ್ರಿಪೇರ್ ಅಂತಿದೆ. ಪ್ರಿಪೇರ್ ಅಂತ ಬಂದಾಗ ಜಸ್ಟ್ ಇದೊಂದು ಪ್ರಾಪರ್ಟೀಸ್ ಎಲ್ಲ ನೋಡ್ಬೇಕಂದಾಗ ಇಲ್ಲಿ ಹೋಗ್ರಿ, ಇನ್ಸ್ಪೆಕ್ಟ್ ಡಾಕ್ಯುಮೆಂಟ್ ಅಂದ್ರೆ ಇದನ್ನು ಯಾರಿಗೆ ಕಾಣ್ಲಾರ್ದಂಗೆ ಬಚ್ಚಿಡ್ಬೇಕಂದ್ರೆ ಏನು ಮಾಡ್ಬೇಕ್ರಿ, ಇನ್ಸ್ಪೆಕ್ಟ್ ಹೋಗ್ಬೇಕು. ಇಲ್ಲ ಅಂತಿಕೆ ಇದಕ್ಕೆ ಪಾಸ್ವರ್ಡ್ ಏನಾರು ಇಡಬೇಕಾರಕ್ಕೆ ಎನ್ಕ್ರಿಪ್ಟ್ ಅಂತಾರೆ. ಎನ್ಕ್ರಿಪ್ಟ್ ಅಂದರೆ ಸುರಕ್ಷಿತವಾದ ಮಾಹಿತಿ. ಇಲ್ಲ ರಿಸ್ಟ್ರಿಕ್ಷನ್ ಪರ್ಮಿಷನ್ ಅಂತ ಬಂದಾಗ ಇದು ಎಲ್ಲಿ ಪ್ರಿಂಟ್ ಆಗಬಾರ್ದು ಅನ್ನಂಗಿದ್ರೆ ರಿಸ್ಟ್ರಿಕ್ಷನ್ ಕೊಡ್ಬೋದು. ಮತ್ತು ಇದಕ್ಕೆ ಡಿಜಿಟಲ್ ಸಿಗ್ನೇಚರ್ ಆ್ಯಡ್ ಮಾಡ್ಬೋದು, ಮತ್ತು ಮಾರ್ಕ್ ಸ್ಟ್ಯಾಂಪ್ ಹಾಕ್ಬೋದು. ಇಲ್ಲ ಅಂತಿಕರೆ ಜಸ್ಟ್ ಏನಪ್ಪ ಇದನ್ನು ಬೇರೆ ಕಡೆ ಜಸ್ಟ್ ಓಪನ್ ಆಗಬೇಕು, ಯಾವುದೇ ಕಾರಣಕ್ಕೆ ಏನಪ್ಪ ಆಗೋ ಥರ ಆಪ್ಷನ್ ಇಲ್ಲಾರ್ದಂಗೂ ಮಾಡ್ಬೋದು. ಓಕೆನಾ. ಇದು ಪ್ರಿಪೇರ್ ಅಂತ. ಓಕೆನಾ. ಇಷ್ಟೆಲ್ಲ ಇದೆ ನೋಡ್ರಿ, ಇದು ನೀವು ಪ್ರಾಕ್ಟಿಕಲ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ ಸೆಂಡ್ ಅಂದಾಗ ಒಂದು ಇಮೇಲ್ ಮುಖಾಂತರ ಕಳಿಸ್ಬೋದು, ಇಲ್ಲಾಂದರೆ ಫ್ಯಾಕ್ಸ್ ಆದ್ರೆ ಕಳಿಸ್ಬೋದು. ಓಕೆನಾ. ನೆಕ್ಸ್ಟ್ ಪಬ್ಲಿಷ್ ಅಂತಿದೆ. ಪಬ್ಲಿಷ್ ಅಂದರೆ ಬ್ಲಾಗ್ ಅಂತ ಬರುತ್ತೆ. ಅಂದರೆ ಹಿಂದ್ಗಡೆ ಕ್ಲಾಸಲ್ಲಿ ಇದೆ ಬ್ಲಾಗ್ ಅಂತ ಬಂದಾಗ ಇಂಟರ್ನೆಟಲ್ಲಿ ನಿಮ್ಮ ಒಂದು ವೈಯಕ್ತಿಕ ವಿಚಾರ ಹಂಚ್ಕೊಳ್ಳೋಕೆ ಈ ಒಂದು ಬ್ಲಾಗ್ ಅಂತಾರೆ. ಅಂಥ ಟೈಮಲ್ಲಿ ಈ ಒಂದು ಡಾಟಾನ ನಿಮ್ಮ ಒಂದು ಬ್ಲಾಗ್ ಅಂತ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ಅಲ್ಲಿ ಬ್ಲಾಗರ್ ಆಗ್ತೀರಿ ನೀವು, ಅವಾಗ ಅಲ್ಲಿ ನೀವು ಈ ಒಂದು ಇನ್ಫಾರ್ಮೇಷನ್ ಹಂಚಿಕೆ ಮಾಡ್ಬೋದು. ಇಲ್ಲಾಂದರೆ ಈ ಒಂದು ಮೈಕ್ರೋಸಾಫ್ಟ್ ಸರ್ವರ್ದಲ್ಲಿ ಡಾಟಾನ ಸೇವ್ ಮಾಡ್ಬೋದು. ಕ್ರಿಯೇಟ್ ಡಾಕ್ಯುಮೆಂಟ್ ವರ್ಕ್ ಸ್ಪೇಸ್ ಅಂತ ಇರುತ್ತೆ. ಇಲ್ಲಾಂತೀಗ ನೀವು ಒಂದು ಯಾವುದೋ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಕೂಡ ಏನಪ್ಪ ಈ ಒಂದು ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡ್ಬೋದು. ಓಕೆನಾ. ಸೊ ಇಷ್ಟು ಏನಪ್ಪ ಫೈಲ್ ಮೇಲೆ ಕಂಡು ಬರುವಂತಹ ಅಂಶಗಳು. ಓಕೆನಾ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಓಮ್ ಅಂತಿದೆ. ಓಕೆನಾ. ಓಮ್ ಅಂತ ಬಂದಾಗ ಮನೆ. ಓಕೆನಾ. ಮನೆ ಅಂತ ಬಂದಾಗ ಸೊ ಇಲ್ಲಿ ಭಾಳಷ್ಟು ಆಪ್ಷನ್ ಇದಾವೆ ರೀ. ಇವೆಲ್ಲದ್ರ ಬಗ್ಗೆ ಒಂದೊಂದು ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಆಫ್ ಆಲ್ ಕಟ್ಟು, ಕಾಪಿ, ಪೇಸ್ಟ್, ಫಾರ್ಮೇಟ್ ಪೇಂಟರ್ ಅಂತಿದೆ, ಕ್ಲಿಪ್ ಬೋರ್ಡ್ ಅಂತಾರೆ. ಓಕೆನಾ. ಸೊ ಇವಾಗ ಕಟ್ಟು, ಕಾಪಿ, ಪೇಸ್ಟ್ ಅಂತಿದೆ. ಇವು ಹೇಗೆ ಕೆಲಸ ಮಾಡ್ತಾ ಅಂತ ನೋಡ್ತಾ ಹೋದರೆ, ಸಿಂಪಲಾಗಿ ಕಟ್ ಅಂದಾಗ ಒಂದೆಲ್ಲೇನೋ ಡಾಟಾ ಇರ್ತದೆ, ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡಿ ಕಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಾಟಾ ಹೋಗುತ್ತೆ. ಆಮೇಲೆ ನಿಮ್ಗೆ ಎಲ್ಲಿ ಡಾಟಾ ಬೇಕಂತ ಅಲ್ಲಿ ಥರ ಟೆಕ್ಸ್ಟ್ ಲೈನ್ ಬ್ಲಿಂಕ್ ಆಗಬೇಕು. ಆ ಲೈನ್ ಎಲ್ಲಿ ಬ್ಲಿಂಕ್ ಆಗುತ್ತಾ ಅಲ್ಲಿ ಡಾಟಾ ಅನ್ನೋದೇನು ರೀ ಟೈಪ್ ಆಗುತ್ತೆ. ಎಲ್ಲಿ ಬೇಕೆಲ್ಲಿ ಏನಪ್ಪ ಡಾಟಾ ಟೈಪ್ ಆಗಲ್ಲ. ಅದೇ ಥರ ಇವಾಗ ಪೇಸ್ಟ್ ಮಾಡಬೇಕಂದಾಗ ಎಲ್ಲಿ ಬೇಕೆಲ್ಲಿ ಪೇಸ್ಟ್ ಮಾಡೋದು ನಡೆಯಲ್ಲ. ಆ ಒಂದು ಡಾಟಾ ಎಲ್ಲಿ ಪೇಸ್ಟ್ ಆಗುತ್ತೆ ಅಂತಿದ್ರೆ ಈ ಪಾಯಿಂಟ್ನ ನೀವು ಎಲ್ಲಿ ತೋರಿಸೋ ಅಲ್ಲಿ ಪೇಸ್ಟ್ ಆಗುತ್ತೆ. ಓಕೆನಾ. ಇವಾಗ ಇಲ್ಲಿ ಪಾಯಿಂಟ್ ಅಂಡರ್ಲೈನ್ ಮುಂದೆ ತೋರಿಸ್ತಾನೆ, ಇವಾಗ ಇಲ್ಲಿ ಪೇಸ್ಟ್ ಆಗುತ್ತೆ ನೋಡಿ. ಅಲ್ಲಿ ಬೇಡ ಅಂತ ತಿಕ್ಕೋರಿ. ಒಂದು ವೇಳೆ ಇಲ್ಲಿ ಸೆಂಟೆನ್ಸ್ ಕೇಸಲ್ಲಿ ತೋರಿಸ್ತಾರೆ, ಇಲ್ಲಿ ಬಂದ ಕೇಸ್ ಏನು ಮಾಡಿರಿ, ಪಾಯಿಂಟ್ ಇಲ್ಲಿ ಕ್ಲಿಕ್ ಆಗಲಿ, ಇಲ್ಲಿ ಪೇಸ್ಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಆಗಿ. ಇವತ್ತು ನಿಮ್ಮ ಒಂದು ಮೊಬೈಲ್ ಇರುವಂಥ ಡಾಟಾ ಇಲ್ಲ ಕಂಪ್ಯೂಟರ್ ಡೇಟಾ ಒಂದು ಕಡೆ ಇನ್ನೊಂದು ಕಡೆ ಶಿಫ್ಟ್ ಮಾಡಬೇಕು, ಮೂವ್ ಮಾಡಬೇಕಂದಾಗ ಏನು ಮಾಡ್ಬೇಕ್ರಿ, ಕಟ್ ಆ್ಯಂಡ್ ಪೇಸ್ಟ್. ಓಕೆನಾ. ಅದೇ ಕಾಪಿ ಪೇಸ್ಟ್ ಅಂದಾಗ ಈ ಡಾಟಾ ಇಲ್ಲಿ ಇರಬೇಕು, ಇಲ್ಲಿ ಮೇಲೂ ಇರಬೇಕಂತ ಬಂದಾಗ ಜಸ್ಟ್ ಏನು ಮಾಡಿರಿ, ಇದನ್ನು ಮೂರು ರೀತಿಯಲ್ಲಿ ನೀವು ಕಾಪಿ ಮಾಡ್ಬೋದು. ಒಂದು ಇಲ್ಲೇ ಸೆಲೆಕ್ಟ್ ಮಾಡಬೇಕು. ಫಸ್ಟ್ ನೀವೇನೇ ಮಾಡಬೇಕು ಫಸ್ಟ್ ಸೆಲೆಕ್ಟ್ ಮಾಡೋದು ಆಗಂದ್ರೆ ಆಗಲ್ಲ ಅದು. ಓಕೆನಾ. ಫಸ್ಟ್ ಸೆಲೆಕ್ಟ್ ಮಾಡ್ಬೇಕಂತ ಬಂದಾಗ ಜಸ್ಟ್ ಮೌಸ್ ಬಟನ್ ಹಿಡ್ಕೊಂಡು ಡ್ರ್ಯಾಗ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ ರೈಟ್ ಬಟನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರ್ತಾವೆ ಕಟ್ಟು, ಕಾಪಿ, ಪೇಸ್ಟ್. ಒಂದು ಇದು ಮೆಥಡ್. ಇಲ್ಲ ಶಾರ್ಟ್ಕಟ್ ಕೀ ಅಂದಾಗ Ctrl+C ಅಂತಿದೆ. ಓಕೆನಾ. ಇಲ್ಲ ಅದಕ್ಕೆ ಇಲ್ಲಿಗೆ ಹೋದರೂ ಕಾಪಿ ಆಗುತ್ತೆ. ಓಕೆನಾ. ಕಾಪಿ ಅಂತ ಆಗುತ್ತೆ. ಬಟ್ ನಿಮ್ಗೆ ಎಲ್ಲಿ ಬೇಕಲ್ಲಿ ಏನು ಮಾಡ್ಬೇಕು, ಈ ಥರ ಈ ಒಂದು ಪಾಯಿಂಟಲ್ಲಿ ಬ್ಲಿಂಕ್ ಆಗಬೇಕು. ಓಕೆನಾ. ಸೊ ಇವಾಗ ಇಲ್ಲಿ ಪಾಯಿಂಟ್ ಬ್ಲಿಂಕ್ ಆಗುತ್ತೆ. ಇವಾಗ ಇಲ್ಲಿ ಬಂದು ಪೇಸ್ಟ್ ಕೊಟ್ಟರೆ ಪೇಸ್ಟ್ ಆಗುತ್ತೆ ನೋಡಿ. ಈ ಥರ ಕಟ್, ಪೇಸ್ಟ್, ಕಾಪಿ, ಪೇಸ್ಟ್ ಅಂತಾರೆ. ಎಕ್ಸಾಂಪಲ್ ಕ್ವಶನ್ ಆಗಿತ್ತು, ಒಂದು ಮಾಹಿತಿಯನ್ನು ಒಂದು ಕಡೆಯಿಂದ ಬೇರೊಂದು ಕಡೆಗೆ ಸ್ಥಳಾಂತರಿಸಲು ಬಳಸುವ ವಿಧಾನವೇ ಕಟ್, ಪೇಸ್ಟ್. ನೆಕ್ಸ್ಟ್ ಕಾಪಿ ಪೇಸ್ಟ್ ಅಂದಾಗ ಒಂದು ಮಾಹಿತಿಯನ್ನು ಮತ್ತೊಮ್ಮೆ ನಕಲಿಸಲು, ಡುಪ್ಲಿಕೇಟ್ ಮಾಡಲು ಬಳಸುವಂತಹ ಶಾರ್ಟ್ಕಟ್ ಕೀ ಯಾವುದ್ರಿ, ಕಾಪಿ ಪೇಸ್ಟ್. ಎಕ್ಸಾಮ್ ಲೀವ್ ಎರಡರ ಮೇಲೆ ಡೆಫಿನೇಷನಲ್ ಕ್ವಶನ್ ಇದೆ. ಶಾರ್ಟ್ಕಟ್ ಕೀಸ್ನ ಸಪ್ರೇಟಾಗಿ ಒಂದು ಕ್ಲಾಸ್ ಮಾಡೋಣ ಅಂತ. ಇವಾಗ ನೀಟಾಗಿ ಏನಪ್ಪ ಪ್ರಾಕ್ಟಿಕಲ್ ಕೇಳ್ರಿ, ಆ ಒಂದು ಆಪ್ಷನ್ ಕುರಿತು ಕೇಳ್ರಿ. ಸೊ ಇವಾಗ ಫಾರ್ಮೇಟ್ ಪೇಂಟರ್ ಅಂತಿದೆ. ಓಕೆನಾ. ಫಾರ್ಮೇಟ್ ಪೇಂಟರ್ ಬಂದಾಗ ಇಲ್ಲಿ ಮೇಲೆ ರೂಲರ್ ಅಂತ ಬರ್ತಾರೆ, ಇಲ್ಲಿ ಕಂಡು ಬರಲ್ಲ. ನೀವು ರೂಲರ್ ಬೇಕಂದ್ರೆ ವ್ಯೂಗೆ ಹೋಗಿ ಕೇಸಿ ಇಲ್ಲಿ ರೂಲರ್ ಮೇಲೆ ಕ್ಲಿಕ್ ಮಾಡಿರಿ, ರೂಲರ್ ಬರುತ್ತೆ. ಓಕೆನಾ. ಸೊ ಇವಾಗ ಇಲ್ಲಿ ಮೇಲೆ ಬಂದು ಇದು ರೂಲರ್. ಓಕೆನಾ. ಈ ರೂಲರ್ ಏನು ಮಾಡ್ತೀರಿ, ಡಾಟಾ ಎಲ್ಲಿದೆ ಇದರ ಪಾಯಿಂಟಲ್ಲಿ ತೋರಿಸ್ತಿರುತ್ತೆ. ಓಕೆನಾ. ಇವಾಗ ಪಾಯಿಂಟಿಗೆ ಜಸ್ಟ್ ಹಿಂಗೆ ಮುಂದೆ ಹೋಯ್ತು ನೋಡಿ. ಇದು ರೂಲರ್ ಅಂತ ಬಂದಾಗ ಅಡ್ಜಸ್ಟ್ಮೆಂಟ್ ಮಾಡೋಕೆ ಬರುತ್ತೆ. ನೀವು ಇದನ್ನು ಪ್ರಾಕ್ಟಿಕಲ್ ಮಾಡ್ಬೇಕಂತಿಕರಿ ಎಲ್ಲಿ ಬೇಕಲ್ಲಿ ತಂದು ಇಡ್ಬೋದು. ಓಕೆನಾ. ಇಲ್ಲೇ ಬರಬೇಕಂತಲ್ಲ, ಮತ್ತು ಈ ಪಾಯಿಂಟಲ್ಲಿ ಬರಬೇಕು, ನಿಮ್ಗೆ ಆ ಪಾಯಿಂಟ್ನ ಇಲ್ಲಿ ತಂದು ಮಾರ್ಕ್ ಮಾಡ್ಬೋದು ಈ ಥರ. ಓಕೆನಾ. ಸೊ ಎಷ್ಟು ಗ್ಯಾಪ್ ಇರಬೇಕು ಅದು ಜಸ್ಟ್ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಓಕೆನಾ. ಸೊ ಇವಾಗ ಈ ಒಂದು ಪಾಯಿಂಟ್ ಅಂತ ಬಂದಾಗ ಜಸ್ಟ್ ಇದು ಮುಂದಕ್ಕೆ ಹೋಗಿದೆ. ಇವಾಗ ಈ ಒಂದು ಪಾಯಿಂಟ್ ಇದು ಕರೆಕ್ಟ್ ಇದೆ. ಇವಾಗ ನಿಮ್ಗೆ ಏನಾದರೂ ಈ ಒಂದು ವರ್ಡ್ ಬಗ್ಗೆ ಐಡಿಯಾ ತಂತಿಕರಿ ಜಸ್ಟ್ ನೀವೇ ಅಲ್ಲಿ ಈ ಪಾಯಿಂಟ್ ಏನಪ್ಪ ಇಲ್ಲಿ ತಂದು ಕೇಸಿ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಅದೇ ಥರ ಈ ಪಾಯಿಂಟ್ಗಳು ಇಲ್ಲಿ ತಂದು ಕೇಸಿ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ನಿಮ್ಗೆ ಏನಾದರೂ ಈ ಒಂದು ವರ್ಡ್ ಬಗ್ಗೆ ಸಂಪೂರ್ಣವಾದ ಜ್ಞಾನ ಇದ್ದರೆ ಈ ಒಂದು ರೂಲರಲ್ಲಿ 2 ಪಾಯಿಂಟ್ ಇರ್ತಾವೆ. ಓಕೆನಾ. ಸೊ ಈ ಒಂದು ಪಾಯಿಂಟ್ನ ಜಸ್ಟ್ ಮೇಲರ್ ಪಾಯಿಂಟ್ ಜಸ್ಟ್ ತಂದು ಕೇಸಿ ಇಲ್ಲಿ ಮಾರ್ಕ್ ಮಾಡಬೇಕು.
ಆಮೇಲೆ ಸೆಕೆಂಡ್ ಪಾಯಿಂಟ್ ಇದೆ, ಈ ಪಾಯಿಂಟ್ ತಂದ ಕೇಸ್ ಎಲ್ಲಿ ಬೇಕಲ್ಲಿ ಏನಪ್ಪ ಈ ಥರ ಮಾರ್ಕ್ ಮಾಡಿಬಿಟ್ರೆ ಸಾಕು. ಇವಾಗ ಇಲ್ಲಿ ಫಾರ್ಮೇಟ್ ಪೇಂಟರ್ ಅಂತಿದೆ. ಫಾರ್ಮೇಟ್ ಪೇಂಟ್ ಅಂದಾಗ ಫಾರ್ಮೇಟು ಪೇಂಟರ್, ಒಂದು ಫಾರ್ಮೇಟ್ ಇರುತ್ತೆ ಅದೇ ಥರ ಪೇಂಟ್ ಮಾಡ್ತಂತ ಅರ್ಥ. ಓಕೆನಾ, ನಿಮ್ಮ ಭಾಷೆ ಹೇಳ್ಬೇಕಾದ್ರೆ ಇವಾಗ ಇದು ಏನು ಕೆಲಸ ಮಾಡ್ತಾನೆ ಬಂದಾಗ ಜಸ್ಟ್ ಇಲ್ಲೊಂದು ಆಪ್ಷನ್ ಇದೆ ರೀ. ಈ ಒಂದು ಆಪ್ಷನ್ನ ಸ್ವಲ್ಪ ನಾನು ಏನು ಮಾಡ್ತೀನಿ, ಈ ಥರ ಮುಂದಕ್ಕೆ ತೊಗೊಂಡು ಹೋಗ್ತಾನೆ. ಅವಾಗ ಸ್ವಲ್ಪ ಮಿಸ್ಟೇಕ್ ಈ ಥರ ಆಗ್ತಿರುತ್ತೆ. ಇವಾಗ ಈ ಒಂದು ಪಾಯಿಂಟ್ ಮುಂದೋಗಿದೆ, ಇದು ಕರೆಕ್ಟ್ ಇದೆ, ಇದೊಂದೇ ಮುಂದಕ್ಕೆ ಹೋಗಿದೆ. ಈ ಥರ ಬುಲೆಟ್ ಪಾಯಿಂಟ್ಸ್ ಇದೆ. ಈ ಒಂದು ಬುಲೆಟ್ ಪಾಯಿಂಟ್ ಇದ್ರ ತಕ್ಕ ಬರಬೇಕು ಅನ್ನಂಗಿದ್ರೆ ನೀವೇನು ಮಾಡ್ಬೇಕ್ರಿ, ಜಸ್ಟ್ ಯಾವೊಂದು ಲೈನ್ ಕರೆಕ್ಟ್ ಇದೆ ಆ ಲೈನ್ ಮೇಲೆ ಜಸ್ಟ್ ಈ ಥರ ಪಾಯಿಂಟ್ ಬ್ಲಿಂಕ್ ಆದರೂ ಓಕೆ, ಇಲ್ಲ ಇದನ್ನು ಸೆಲೆಕ್ಟ್ ಮಾಡಿದ್ರು ಓಕೆ, ಇಲ್ಲ ಜಸ್ಟ್ ಈ ಥರ ಆ ಒಂದು ಪಾಯಿಂಟ್ ಮೇಲೆ ಬ್ಲಿಂಕ್ ಆಗಲಿ. ಆಮೇಲೆ ಫಾರ್ಮೇಟ್ ಪೇಂಟರ್ ಮೇಲೆ ಹೋಗಿ ಕ್ಲಿಕ್ ಮಾಡಿರಿ. ಅದಾದಮೇಲೆ ಯಾವ ಲೈನ್ ದಾರಿ ತಪ್ಪಿದೆ ಆ ಲೈನ್ ಮೇಲೆ ಬಂದಾಗ ಇಲ್ಲಿ ಬ್ರಷ್ ಸಿಂಬಲ್ ಬರುತ್ತೆ, ಹಿಂಗೆ ಕ್ಲಿಕ್ ಮಾಡಿ ಸಾಕ್ರಿ, ಕರೆಕ್ಟ್ ದಾರಿಗೆ ಬರುತ್ತೆ. ಓಕೆನಾ, ದಾರಿ ತಪ್ಪಿದ ಮಗ ಕರೆಕ್ಟ್ ದಾರಿ ತರಬೇಕಂದ್ರೆ ಫಾರ್ಮೇಟ್ ಪೇಂಟರ್ ನಿಮ್ಮ ಭಾಷೆ ಹೇಳ್ಬೇಕಾರೆ. ಎಕ್ಸಾಂಪಲ್ ಕ್ವಶನ್ ಆಯಿತು, ತಪ್ಪಾಗಿರುವ ವಾಕ್ಯವನ್ನು ಸರಿಯಾಗಿರುವ ವಾಕ್ಯದಂತೆ ರಚಿಸಲು ಬಳಸುವ ಆಪ್ಷನ್ ಯಾವುದ್ರಿ, ಫಾರ್ಮೇಟ್ ಪೇಂಟರ್. ಇದೇನು ಮಾಡ್ತಾರೆ, ಒಂದು ಫಾರ್ಮೇಟ್ ಯಾವೊಂದು ಆ್ಯಂಗಲ್ದಲ್ಲಿದೆ ಅದರ ಕಲರ್ ಏನು, ಅದು ಬೋಲ್ಡ್ ಇದೆನಾ ಇಟಲಿಕ ನೋಡ್ಕೊಂಡು ಅದ್ರ ತಕ್ಕಂತೆ ಇನ್ನೊಂದು ಏನಪ್ಪ ಲೈನ್ನ ಕ್ರಿಯೇಟ್ ಮಾಡುತ್ತೆ. ಯಾವೊಂದು ಫಾರ್ಮೇಟ್ ನೀವು ಸೆಲೆಕ್ಟ್ ಮಾಡ್ತಾ ಅದೇ ಫಾರ್ಮೇಟ್ ತಕ್ಕಂತೆ ಈ ಒಂದು ಫಾರ್ಮೇಟ್ನ ರೆಡಿ ಮಾಡ್ತಾ, ಅದು ಯಾವುದ್ರಿ ಫಾರ್ಮೇಟ್ ಪೇಂಟರ್. ಒಂದು ವೇಳೆ ಇದು ದಾರಿ ತಪ್ಪಿದೆ, ಓಕೆನಾ, ಇದನ್ನು ದಾರಿ ತಪ್ಪಿಸ್ಬೇಕಂದಾಗ ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ, ಜಸ್ಟ್ ಫಾರ್ಮೇಟ್ ಪೇಂಟ್ ಮೇಲೆ ಕ್ಲಿಕ್ ಮಾಡಿರಿ, ಮತ್ತು ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇದು ಕೂಡ ಏನಪ್ಪ ಯಾವ ಒಂದು ಫಾರ್ಮೇಟ್ ಅದೇ ಫಾರ್ಮೇಟ್ ಬಂತು ನೋಡಿರಿ. ಅಂದರೆ ಏನಪ್ಪ ಅಂದರೆ ಒಂದು ಫಾರ್ಮೇಟ್ ಹೆಂಗಿರುತ್ತೆ ಅದೇ ಥರ ಇನ್ನೊಂದು ಫಾರ್ಮೇಟೇ ಕ್ರಿಯೇಟ್ ಮಾಡುತ್ತೆ. ಯಾವುದ್ರ ಇದು ಫಾರ್ಮೇಟ್ ಪೇಂಟರ್. ಶಾರ್ಟ್ಕಟ್ ಕೀ ಬಂದುಬಿಟ್ಟು ಕಂಟ್ರೋಲು ಶಿಫ್ಟು ಶಿ ಅಂತ ಹೇಳ್ತಾರೆ. ಓಕೆನಾ, ಜಸ್ಟ್ ಇಲ್ಲಿ ಡೆಫಿನೇಷನ್ ಕೊಟ್ಟಿದ್ದಾನೆ. ಏನಪ್ಪ ಅಂದರೆ ಕಾಪಿ ಫಾರ್ಮೇಟಿಂಗ್ ಫ್ರಮ್ ಒನ್ ಪ್ಲೇಸ್ ಆ್ಯಂಡ್ ಅಪ್ಲೈ ಇಟ್ ಟು ಅನದರ್ ಪ್ಲೇಸ್. ಅಂದರೆ ಒಂದು ಪ್ಲೇಸಲ್ಲಿ ಏನು ಡಾಟಾ ಇದೆಯಲ್ಲ ಅದೇ ಡಾಟಾನ ಇನ್ನೊಂದು ಪ್ಲೇಸಲ್ಲಿ ಡಾಟಾನ ಸೇಮ್ ಫಾರ್ಮೇಟ್ ಮಾಡುತ್ತೆ. ಅದೇನು ರೀ ಫಾರ್ಮೇಟ್ ಪೇಂಟರ್. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಈ ಕಟ್ಟು ಕಾಪಿ ಪೇಸ್ಟ್ ಫಾರ್ಮೇಟ್ ಪೇಂಟರ್ ಆಯಿತು. ಓಕೆನಾ, ನೆಕ್ಸ್ಟು ಇಲ್ಲಿ ಇದು ನೆಕ್ಸ್ಟ್ ಈ ಒಂದು ಫಾಂಟ್ ಸೆಕ್ಷನ್ ಬಂದ್ಬಿಟ್ಟು ಫಾಂಟ್ ಸೆಕ್ಷನ್ದಲ್ಲಿ ಏನಿದೆ ರೀ, ಸೊ ಇಲ್ಲಿ ಫಾಂಟ್ ಸ್ಟೈಲ್ ಇದೆ. ಯಾವ ಸ್ಟೈಲ್ ಬೇಕು ಆ ಸ್ಟೈಲ್ ತೊಗೋಬೋದು, ಬಟ್ ಓಪನ್ ಮಾಡೋದು ಯಾವ್ದು ರೀ, ಕ್ಯಾಲಿಬ್ರಿ. ಓಕೆನಾ, ಅದೇ ಥರನಾಗಿ ಈ ಒಂದು ಫಾಂಟ್ ಶಾರ್ಟ್ಕಟ್ ಕೀ ಏನಪ್ಪ ಅಂದರೆ ಕಂಟ್ರೋಲ್ ಶಿಫ್ಟ್ ಎಫ್ ಅಂತಿದೆ. ಓಕೆನಾ, ಇದು ಶಾರ್ಟ್ಕಟ್ ಕೀ. ನೆಕ್ಸ್ಟು ಈ ಒಂದು ಫಾಂಟ್ ಸೈಜ್ ಅಂತಾರೆ, ಇದ್ರ ಶಾರ್ಟ್ಕಟ್ ಕೀ ಕಂಟ್ರೋಲ್ ಶಿಫ್ಟ್ ಪಿ ಅಂತಿದೆ. ಓಕೆನಾ, ಓಪನ್ ಮಾಡೋದಕ್ಕೆ ಎಷ್ಟಿತ್ತು ರೀ, 11 ಇತ್ತು. ಓಕೆನಾ, ಬಟ್ ಇಲ್ಲಿ ಕಂಡು ಬರುವಂತಹ ಮಿನಿಮಮ್ ಸೈಜ್ 8, ಮ್ಯಾಕ್ಸಿಮಮ್ ಸೈಜ್ 72. ಓಕೆನಾ, ಮಿನಿಮಮ್ ಎಷ್ಟು ರೀ 8, ಮ್ಯಾಕ್ಸಿಮಮ್ 72. ಬಟ್ ಇದರಲ್ಲಿ ನೀವು ಟೈಪ್ ಮಾಡ್ತಾ ಹೋದ ಪರ ಮಿನಿಮಮ್ 1 ಇರುತ್ತೆ, ಮ್ಯಾಕ್ಸಿಮಮ್ 1638 ತನಕ ಕೊಡ್ಬೋದು. ಪರ್ಟಿಕ್ಯುಲರ್ ನಿಮಗೆ ಇಷ್ಟೇ ಮಿನಿಮಮ್ ಸೈಜ್ ಇಷ್ಟೇ ಮ್ಯಾಕ್ಸಿಮಮ್ ಸೈಜ್ ಬೇಕಂತ ಬಂದಾಗ ಮಿನಿಮಮ್ ಎಷ್ಟಿದೆ ರೀ 1 ಇದೆ, ಮ್ಯಾಕ್ಸಿಮಮ್ ಬಂದಾಗ 1638 ಇದೆ. ಓಕೆನಾ, ಅಷ್ಟು ಸೈಜ್ ಕೊಟ್ಟಂತಿದ್ರೆ ಫುಲ್ ದೊಡ್ಡದಾಗುತ್ತೆ ಅಕ್ಷರ. ಅದಕ್ಕೋಸ್ಕರ ಇಲ್ಲಿ ನೀವು ಖುದ್ದಾಗಿ ಟೈಪ್ ಮಾಡಬೇಕು. ಮ್ಯಾಕ್ಸಿಮಮ್ ಅಂದರೆ 1638. ಓಕೆನಾ, ಇದು ಫಾಂಟ್ ಸೈಜ್ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್. ಬಟ್ ಇಲ್ಲಿ ಮಿನಿಮಮ್ 8 ಇದೆ, ಮ್ಯಾಕ್ಸಿಮಮ್ 72 ಇದೆ. ಓಕೆನಾ, ಓಪನ್ ಮಾಡೋದು ಕಂಡು ಬರೋದು ಎಷ್ಟು ರೀ 11. ಓಕೆನಾ, ಇವು ಫಾಂಟ್ ಸೈಜ್. ಓಕೆನಾ, ಸ್ವಲ್ಪ ಹುಷಾರಾಗಿ ಗೊತ್ತಿರಲಿ, ಸ್ವಲ್ಪ ಇವೆಲ್ಲ ನೆನ್ಪಿಟ್ಕೊಡ್ರಿ. ಮೊನ್ನೆ ಎಕ್ಸಾಮಲ್ಲಿ MS ವರ್ಡ್ನ ಮ್ಯಾಕ್ಸಿಮಮ್ ಸೈಜ್ ಕೇಳಿದ್ದಾನೆ, ಎಷ್ಟಿದೆ ರೀ 1638. ನೆಕ್ಸ್ಟ್ ಸೊ ಒಂದು ಅಕ್ಷರನ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಮಾಡೋದು ಇದೆ. ಓಕೆನಾ, ಸೊ ಇವಾಗ ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡಿ ಕೇಸ್ ಹಿಂಗೆ ಕ್ಲಿಕ್ ಮಾಡೋದು ದೊಡ್ಡದಾಗುತ್ತೆ, ಹಿಂಗೆ ಕ್ಲಿಕ್ ಮಾಡೋದು ಚಿಕ್ಕದಾಗುತ್ತೆ. ಇದು ಇನ್ಕ್ರೀಸ್ ಡಿಕ್ರೀಸ್. ಓಕೆನಾ, ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬೋಲ್ಡ್ ಅಂತಿದೆ. ಬೋಲ್ಡ್ ಅಂದರೆ ಏನು ರೀ, ಅಕ್ಷರವನ್ನು ದಪ್ಪ ಮಾಡುವುದೇ ಬೋಲ್ಡ್. ಸೊ ಬೋಲ್ಡ್ ಅಂತಿದೆ. ಬೋಲ್ಡ್ ಅಂದರೆ ಏನು ರೀ, ಜಸ್ಟ್ ಅಕ್ಷರ ದಪ್ಪ ಮಾಡೋದೇ ಬೋಲ್ಡ್. ಬೋಲ್ಡ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಸೆಲೆಕ್ಟ್ ಮಾಡಬೇಕು, ಬೋರ್ಡ್ ಮೇಲೆ ಕ್ಲಿಕ್ ಮಾಡೋದು ಅಕ್ಷರ ದಪ್ಪ ಆಗುತ್ತೆ, ಮತ್ತೆ ಇನ್ನೊಂದು ಟೈಮ್ ಕ್ಲಿಕ್ ಮಾಡಿ ಹೋಗುತ್ತೆ, ಮತ್ತೆ ಒಂದು ಟೈಮ್ ಕ್ಲಿಕ್ ಮಾಡಿ ಬರುತ್ತೆ. ಓಕೆನಾ, ಅದು ಬೋಲ್ಡ್ ಅಂತಾರೆ. ನೆಕ್ಸ್ಟ್ ಇಟಾಲಿಕ್ ಅಂತಿದೆ, ಅಲ್ಲಿ ಐ ಸಿಂಬಲ್ ಇದೆ, ಇದೇನು ರೀ ಇದು ಇಟಾಲಿಕ್. ಶಾರ್ಟ್ಕಟ್ ಕೀ ಕಂಟ್ರೋಲ್ ಐ, ಬೋಲ್ಡ್ ಏನಿದೆ ರೀ ಕಂಟ್ರೋಲ್ ಬಿ. ಓಕೆನಾ, ಸೊ ಇವಾಗ ಇಟಾಲಿಕ್ ಅಂದರೆ ಒಂದು ಅಕ್ಷರ ಸೆಲೆಕ್ಟ್ ಮಾಡಿ ಕೇಸಿ ಜಸ್ಟ್ ಏನಪ್ಪ ಇದು ಸ್ಟೇಟ್ ಇರೋದನ್ನ ಸ್ವಲ್ಪ ಬೆಂಡ್ ಮಾಡಬೇಕಂದಾಗ ಹಿಂಗೆ ಕ್ಲಿಕ್ ಮಾಡೋದು ಬೆಂಡ್ ಆಗುತ್ತೆ. ಇದಕ್ಕೆ ಇಟಾಲಿಕ್ ಅಂದರೆ ಅಕ್ಷರವನ್ನು ಓರೆ ಅಥವಾ ಬಾಗಿಸಲು ಅಥವಾ ಬೆಂಡ್ ಮಾಡಲು ಯಾವುದು ಬರ್ತಾರೆ, ಇಟಾಲಿಕ್. ನೆಕ್ಸ್ಟ್ ಅಂಡರ್ಲೈನ್ ಗೊತ್ತಿದೆ ಬಟ್ ಹೇಳಕ್ಕೆ ಬರಲ್ಲ. ಅಕ್ಷರದ ಕೆಳಗಡೆ ಗೆರೆಯನ್ನು ಮೂಡಿಸುವುದೇ ಅಂಡರ್ಲೈನ್. ಓಕೆನಾ, ಶಾರ್ಟ್ಕಟ್ ಕೀ ಕಂಟ್ರೋಲ್ ಯು. ಸೊ ಇಲ್ಲಿ ಯಾವ ಥರ ಬೇಕು ನಿಮಗೆ ಆ ಥರ ಲೈನ್ ಕೊಡ್ಬೋದು. ನೆಕ್ಸ್ಟ್ ಇಲ್ಲಿ ABC ಮಿಡಲ್ ಒಂದು ಗೆರೆ ಇದೆ ನೋಡ್ರಿ, ಇದಕ್ಕೆ ಸ್ಟ್ರೈಕು ಥ್ರೋ ಅಂತಾರೆ. ಅಂದರೆ ಏನಪ್ಪ ಸಿಂಪಲಾಗಿ ಅಕ್ಷರ ಮಧ್ಯದಲ್ಲಿ ಒಂದು ಅಡ್ಡ ಗೆರೆ ಬೇಕಾದ್ರೆ ಅದಕ್ಕೆ ಏನು ಮಾಡ್ಬೇಕು ರೀ, ಸ್ಟ್ರೈಕ್ ಥ್ರೋ ತೊಗೊಂಡ್ರೆ ಸಾಕು. ಹಿಂದ್ಗಡೆ ಸ್ಟ್ರೈಕ್ ಅಂತಿದ್ದೀವಿ, ಸ್ಟ್ರೈಕ್ ಥ್ರೋ ಅಂತಾರೆ. ಓಕೆನಾ, ನೆಕ್ಸ್ಟ್ ಇಲ್ಲಿ ಸಬ್ಸ್ಕ್ರಿಪ್ಟ್ ಮತ್ತು ಸೂಪರ್ ಸ್ಕ್ರಿಪ್ಟ್ ಅಂತ ಬರುತ್ತೆ. ಸಬ್ಸ್ಕ್ರಿಪ್ಟು ಸೂಪರ್ ಸ್ಕ್ರಿಪ್ಟ್ ಇರೋಂಥ ವ್ಯತ್ಯಾಸ ಅಂತ ಬಂದಾಗ, ಸಬ್ಸ್ಕ್ರಿಪ್ಟ್ ಅಂತ ಬಂದಾಗ ಇಲ್ಲಿ 10 ರೂಪೀಸ್ ಅಂತ ನೋಡ್ರಿ, ಇಲ್ಲಿ RS, ಇದು RS ಅನ್ನೋದೇನು ರೀ ಸಬ್ಸ್ಕ್ರಿಪ್ಟ್.
ಅದೇ ಇಲ್ಲಿ ಟಿ ಎಚ್ ಅನ್ನೋದೇನು ರೀ ಸೂಪರ್ ಸ್ಕ್ರಿಪ್ಟ್. ಅಂದರೆ ಒಂದು ಅಕ್ಷರ ಮೇಲ್ಭಾಗದ ಚಿಕ್ಕ ಅಕ್ಷರ ಬಂದ್ರೆ ಅದು ಸೂಪರ್ ಸ್ಕ್ರಿಪ್ಟ್, ಅದೇ ಕೆಳಗಡೆ ಬಂದರೆ ಏನು ರೀ ಸಬ್ ಸ್ಕ್ರಿಪ್ಟ್. ಎಕ್ಸಾಮಲ್ಲಿ ಇದು ಕ್ವಶನ್ ಆಯಿತು. ಸೊ ಇವಾಗ ನಾನು ಒಂದು ಫಸ್ಟ್ ಬೆಸ್ಟ್ ಸ್ಟೂಡೆಂಟ್, ಓಕೆನಾ, ಜಸ್ಟ್ ಫಸ್ಟ್ ಅಂತ ಒಂದಂತ ಟೈಪ್ ಮಾಡಿ ಎಷ್ಟು ಟೈಪ್ ಮಾಡಿ ಸ್ಪೇಸ್ ಕೊಟ್ಟರೆ ಆಟೋಮೆಟಿಕ್ ಮೇಲೆ ಹೋಗುತ್ತೆ. ಒಂದು ಹೋಗಿಲ್ಲ ಅಂದರೆ ನೀವು ತೊಗೋಬೋದು. ತೊಗೋಬೇಕಾದ್ರೆ ಏನು ಮಾಡ್ಬೇಕ್ರಿ, ಜಸ್ಟ್ ಸಿಂಪಲ್ಲಾಗಿ ಈ ಎಸ್ ಟಿನ ಸೆಲೆಕ್ಟ್ ಮಾಡಿ ಕೇಸಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಮೇಲೆ ಕ್ಲಿಕ್ ಮಾಡೋದು ಮೇಲೆ ಹೋಗುತ್ತೆ. ಅದೇ ಇಲ್ಲಿ ಎಕ್ಸ್ ಸ್ಕ್ವೇರ್ ಕೆಳಗಿರೋ ಕ್ಲಿಕ್ ಮಾಡೋದು ಕೆಳಗೆ ಬರುತ್ತೆ. ಓಕೆನಾ, ಸಬ್ ಸ್ಕ್ರಿಪ್ಟು ಸೂಪರ್ ಸ್ಕ್ರಿಪ್ಟ್ ಅಂತಾರೆ. ಓಕೆನಾ, ಅಕ್ಷರದ ಮೇಲ್ಭಾಗದಲ್ಲಿ ಚಿಕ್ಕ ಅಕ್ಷರ ಬಂದರೆ ಸೂಪರ್ ಸ್ಕ್ರಿಪ್ಟ್, ಅಕ್ಷರದ ಕೆಳಭಾಗದಲ್ಲಿ ಚಿಕ್ಕ ಅಕ್ಷರ ಬಂದರೆ ಸಬ್ ಸ್ಕ್ರಿಪ್ಟ್. ಇಲ್ಲಿ ಕೇಸಸ್ ಅಂತ ಬರ್ತಾರೆ. ಕೇಸ್ ಅಂತ ಬಂದಾಗ ಸೊ ಒಂದು ಸೆಂಟೆನ್ಸ್ ಕೇಸ್, ಲೋವರ್ ಕೇಸ್, ಅಪ್ಪರ್ ಕೇಸ್, ಕ್ಯಾಪಿಟಲೈಸ್ ಈಚ್ ವರ್ಡ್, ಟೋಗಲ್ ಕೇಸ್ ಅಂತಾರೆ. ಸೆಂಟೆನ್ಸ್ ಕೇಸ್ ಅಂತ ಬಂದಾಗ ಒಂದು ಪ್ಯಾರಾಗ್ರಾಫ್ ಇರುತ್ತೆ. ಓಕೆನಾ, ಆ ಪ್ಯಾರಾಗ್ರಾಫಲ್ಲಿ ಮೊದಲ ಅಕ್ಷರ ಮಾತ್ರ ಕ್ಯಾಪಿಟಲ್ ಬರಬೇಕು, ಉಳಿದೆಲ್ಲವೂ ಸ್ಮಾಲ್ ಬರಬೇಕಂದಾಗ ಫಸ್ಟ್ ಇದು ಸೆಲೆಕ್ಟ್ ಮಾಡ್ಬೇಕು ಒಂದು ಪ್ಯಾರಾಗ್ರಾಫ್ನ. ಸೊ ಹಿಂಗೆ ಕ್ಲಿಕ್ ಮಾಡಿ ಸೆಂಟೆನ್ಸ್ ಕೇಸ್ ಕೊಟ್ಟರೆ ಫಸ್ಟ್ ಲೆಟರ್ ಅಷ್ಟೇ ನೋಡ್ರಿ ಕ್ಯಾಪಿಟಲ್ ಇದೆ, ಉಳಿದೆಲ್ಲವೇನು ಸ್ಮಾಲ್ ಇದೆ. ಇದು ಸೆಂಟೆನ್ಸ್ ಕೇಸ್. ಅದೇ ಲೋವರ್ ಕೇಸ್ ಅಂದಾಗ ಎಲ್ಲವೂ ಸ್ಮಾಲ್, ಅದೇ ಅಪ್ಪರ್ ಕೇಸ್ ಅಂದಾಗ ಎಲ್ಲವೂ ಕ್ಯಾಪಿಟಲ್. ಸೆಂಟೆನ್ಸ್ ಕೇಸ್ ಅಂದ್ರೆ ಏನು ರೀ ಫಸ್ಟ್ ಲೆಟರ್ ಮಾತ್ರ ಏನಪ್ಪ ಕ್ಯಾಪಿಟಲ್ ಇತ್ತು, ಉಳಿದೆಲ್ಲವೇನು ರೀ ಸ್ಮಾಲ್ ಇತ್ತು. ನೆಕ್ಸ್ಟ್ ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂದರೆ ಸ್ಪೇಸ್ ಕೊಟ್ಟ ತಕ್ಷಣ ಫಸ್ಟ್ ಲೆಟರ್ ಏನು ರೀ ಕ್ಯಾಪಿಟಲ್ ಆಗ್ತದೆ, ಉಳಿದೆಲ್ಲ ವರ್ಡ್ಸ್ ಏನು ರೀ ಸ್ಮಾಲ್ ಆಗ್ತವೆ. ಅಂದರೆ ಒಂದು ಪದ ಅಂದರೆ ಒಂದು ವರ್ಡ್ ಅಂದರೆ ಒಂದೇ, ಪದ ಅಂದ್ರೆ ಒಂದೇ. ಸೊ ಇವಾಗ ನೀವು ಒಂದು ಸ್ಪೇಸ್ ಕೊಟ್ಟ ತಕ್ಷಣ ಅದೊಂದು ಪದ ಆಗುತ್ತೆ. ಆ ಒಂದು ಪದದ ಮೊದಲ ಅಕ್ಷರ ಏನು ರೀ ಕ್ಯಾಪಿಟಲ್, ಉಳಿದೆಲ್ಲ ಏನು ರೀ ಸ್ಮಾಲ್. ಇದಕ್ಕೇನಂತಾರೆ ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತಾರೆ. ನೆಕ್ಸ್ಟ್ ಟೋಗಲ್ ಕೇಸ್. ಟೋಗಲ್ ಕೇಸ್ ಅಂದ್ರೆ ನೋಡ್ರಿ ಫಸ್ಟ್ ಲೆಟರ್ ಮಾತ್ರ ಸ್ಮಾಲ್, ಉಳಿದೆಲ್ಲ ಕ್ಯಾಪಿಟಲ್ ನೋಡ್ರಿ. ಇಲ್ಲಿ ಫಸ್ಟ್ ಸ್ಮಾಲ್, ಉಳಿದೆಲ್ಲ ಕ್ಯಾಪಿಟಲ್ ಅಂದರೆ ಟೋಗಲ್ ಕೇಸ್. ಬಟ್ ಎಕ್ಸಾಮಲ್ಲಿ ಟೋಗಲ್ ಕೇಸ್ ಬಗ್ಗೆ ಒಂದು 10 ಟೈಮ್ಸ್ ಕೇಳಿದಾನೆ. ಅಂದರೆ ಟೋಗಲ್ ಕೇಸ್ ಅಂದರೆ ಏನು, ಟೋಗಲ್ ಕೇಸ್ ಅಂದರೆ ಟೋಗಲ್ ಕೇಸ್ ಅಂದರೆ ಏನು ರೀ ಫಸ್ಟ್ ಲೆಟರ್ ಸ್ಮಾಲ್, ಉಳಿದೆಲ್ಲ ಅಕ್ಷರ ಏನು ರೀ ಕ್ಯಾಪಿಟಲ್, ಒಂದು ಪದದಲ್ಲಿ ಇರ್ತಾವೆ. ಅದಕ್ಕೆ ಅಂದರೆ ಟೋಗಲ್ ಕೇಸ್ ಅಂದ್ರೆ. ಮತ್ತು ಕೇಸಸ್ ಎಷ್ಟಿದಾವೆ ರೀ 5. ಕೇಸಸ್ ಎಷ್ಟಿದಾವೆ ರೀ 5. ಎಕ್ಸಾಮಲ್ಲಿ ಕೇಳ್ಬೋದು, ಸ್ವಲ್ಪ ಹುಷಾರಾಗಿರಿ. ನೆಕ್ಸ್ಟ್ ಇನ್ಕ್ರೀಸ್ ಡಿಕ್ರೀಸ್ ಗೊತ್ತಾಯಿತು. ಇವಾಗ ಇದು ಬ್ಯಾಕ್ಗ್ರೌಂಡ್ ಕಲರ್. ಓಕೆನಾ, ಟೆಕ್ಸ್ಟ್ ಹೈಲೈಟ್ ಕಲರ್ ಅಂತ ಹೇಳ್ತಾರೆ. ಓಕೆನಾ, ಜಸ್ಟ್ ಒಂದು ಅಕ್ಷರ ಸೆಲೆಕ್ಟ್ ಮಾಡಿ ಕೇಸಿ ಜಸ್ಟ್ ಇಲ್ಲಿ ಹೋಗಿ ಕೇಸಿ ಕಲರ್ಸ್ ಯಾವ ಕಲರ್ ಬೇಕೋ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇದೇ ಪರ ಟೆಕ್ಸ್ಟ್ ಹೈಲೈಟ್ ಕಲರ್ ಅಂತ ಹೇಳ್ತಾರೆ. ಓಕೆನಾ, ಜಸ್ಟ್ ಹೈಲೈಟ್ ಮಾಡುತ್ತೆ. ಇದೇನು ರೀ ಇದು ಫಾಂಟ್ ಕಲರ್. ಫಾಂಟ್ ಕಲರ್ ಅಂತ ಬಂದಾಗ ಏನು ಜಸ್ಟ್ ಅಕ್ಷರಕ್ಕೆ ಬಣ್ಣ ಆಗುತ್ತೆ. ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಬರ್ತದೆ, ಸುಮ್ಮನೆ ಬರಲ್ಲ. ಅಕ್ಷರಕ್ಕೆ ಇಲ್ಲಿ ಬಣ್ಣ ಹಾಕ್ಬೇಕಾದ್ರೆ ಫಸ್ಟ್ ಯಾವ ಅಕ್ಷರ ಬೇಕು ಅಷ್ಟನ್ನ ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ಕ್ಲಿಕ್ ಮಾಡಿದಾಗ ಅದು ಅಕ್ಷರಕ್ಕೆ ಅಷ್ಟೇ ಬಣ್ಣ ಬಂದ್ಬಿಡ್ರಿ, ಉಳಿದು ಎಲ್ಲದಕ್ಕೆ ಬರಲ್ಲ. ಓಕೆನಾ, ಇಲ್ಲಿ ಕಂಪ್ಯೂಟರ್ನ ನೀವು ಅರ್ಥ ಮಾಡ್ಕೋಬೇಕು, ನಿಮ್ಮನ್ನ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳಲ್ಲ. ಓಕೆನಾ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಒಂದು ಬರುತ್ತೆ. ಓಕೆನಾ, ಪ್ಯಾರಾಗ್ರಾಫ್ ಒಂದು ಬಂದಾಗ ಇವು ಬುಲೆಟ್ ಪಾಯಿಂಟ್ಸ್ ಇದಾವೆ. ಇವೇನು ಎಕ್ಸಾಮಲ್ಲಿ ಕೇಳಲ್ಲ, ಬಟ್ ನಿಮ್ಗೆ ಗೊತ್ತಿಲ್ಲ ಬುಲೆಟ್ ಪಾಯಿಂಟ್ಸ್ ಇವೆಲ್ಲ ಪ್ರಾಕ್ಟಿಕಲ್ ಇದಾವೆ. ಸೊ ಇದು ಪ್ಯಾರಾಗ್ರಾಫ್, ಇವೆಲ್ಲ ಏನ್ರಿ ಬುಲೆಟ್ ಪಾಯಿಂಟ್ಸ್. ಅದಾದಮೇಲೆ ಜಸ್ಟ್ ಇಲ್ಲಿ ಇನ್ನೊಂದು ಇಂಡೆಂಟ್ ಅಂತಾರೆ. ಓಕೆನಾ, ಸೊ ಇದು ಇನ್ಕ್ರೀಸು ಡಿಕ್ರೀಸ್ ಅಂತ. ಇನ್ಕ್ರೀಸ್ ಅಂತ ಬಂದಾಗ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ, ಡಿಕ್ರೀಸ್ ಅಂದಾಗ ಹಿಂದಕ್ಕೆ ಕರ್ಕೊಂಡ್ಬರುತ್ತೆ. ಅಂದರೆ ಒಂದು ಪದವನ್ನು ಮುಂದಕ್ಕೆ ಚಲಿಸುವಂತೆ ಮಾಡುವುದೇನಪ್ಪ ಇನ್ಕ್ರೀಸ್ ಇಂಡೆಂಟ್. ಅದೇ ಹಿಂದಕ್ಕೆ ಕರ್ಕೊಂಡ್ಬಂದೇನು ರೀ ಡಿಕ್ರೀಸ್ ಇಂಡೆಂಟ್. ಓಕೆನಾ, ಸೊ ಇವತ್ತು ಒಂದು ಪ್ಯಾರಾಗ್ರಾಫ್ನಲ್ಲಿ ಒಂದು ಅಕ್ಷರನ ಮುಂದಕ್ಕೆ ಕರ್ಕೊಂಡು ಹೋಗ್ಬೇಕಂತ ಬಂದಾಗ ಇದು ಇನ್ಕ್ರೀಸ್ ಆಗುತ್ತೆ, ಬಟ್ ಅದೇ ಹಿಂದಕ್ಕೆ ಕರ್ಕೊಂಡು ಬಂದಾಗ ಡಿಕ್ರೀಸ್ ಆಗುತ್ತೆ. ಬಟ್ ಅಕ್ಷರ ಕಟ್ ಮಾಡೋಕ್ಕೆ ಬರಲ್ಲ. ಓಕೆನಾ, ಜಸ್ಟ್ ಅದನ್ನು ಮುಂದಕ್ಕೆ ಹಿಂದಕ್ಕೆ ಸರಿಸ್ಬೇಕಂತ ಬಂದಾಗ ಇವೆರಡು ಇಂಡೆಂಟ್ ಅಂತಿದೆ. ಓಕೆನಾ, ಇಂಡೆಂಟ್ ಅಂದರೆ ಸ್ಪೇಸ್. ಓಕೆನಾ, ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇಲ್ಲಿ ಹಿಂದಕ್ಕೆ ಕರ್ಕೊಂಡು ಬರುತ್ತೆ. ಓಕೆನಾ, ಸೊ ಅದಾದ ನಂತರ ಸೊ ಇನ್ನೊಂದು ಇಲ್ಲಿ ಶಾರ್ಟ್ ಅಂತ ಬರುತ್ತೆ. ಓಕೆನಾ, ಶಾರ್ಟ್ ಅಂತ ಬಂದಾಗ ಇವತ್ತು ಏನಾರು ಒಂದು ಎಕ್ಸಾಮಿನೇಷನ್ ದಿಕ್ಕರೆ ಅಂಥ ಟೈಮಲ್ಲಿ ಭಾಳ ಜನ ಕ್ವಶನ್ ಪೇಪರ್, ಬಟ್ ಅವರೆಲ್ಲ ಹೆಸರನ್ನ ಎಲಿಂದ ಝೆಡ್ ತನಕ ಸೀರಿಯಲ್ ವೈಸ್ ಬರ್ಬೇಕಂತ ಬಂದಾಗ ಒಂದೊಂದು ಅಕ್ಷರ ಟೈಪ್ ಮಾಡ್ಕೊಂತ ನೀವು ಅಸೆಂಬ್ಲಾಗಿ ಟೈಪ್ ಮಾಡಿಬಿಡ್ರಿ ಮ್ಯಾಟ್ರನ್ನೆಲ್ಲ. ಆಮೇಲೆ ಏನು ಮಾಡಿರಿ, ಸೊ ಜಸ್ಟ್ ಶಾರ್ಟಲ್ಲಿ ಓಕೆ A to Z ಕೊಡಂತಿಕ್ರೆ ಎಲ್ಲವೂ ಆಲ್ಫಾಬೆಟಿಕಲ್ ಬರ್ತಾವೆ. ಓಕೆನಾ, ಒಂದೊಂದು ಲೈನಲ್ಲಿ ಒಂದೊಂದು ಲೆಟ್ರ್ ಫಸ್ಟ್ ಲೆಟ್ರ್ ಇದಾವೆ. ಓಕೆನಾ, ಇಲ್ಲಿ ಫಸ್ಟ್ R ಇದೆ, H ಇದೆ, K ಇದೆ, J ಇದೆ, P ಇದೆ, A ಇದೆ. ಓಕೆನಾ, ಇವಾಗ ಇದನ್ನು ಶಾರ್ಟ್ ಮಾಡ್ಬೇಕಂದ್ರೆ ಫಸ್ಟ್ A ಬರಬೇಕು, ಆಮೇಲೆ ನೆಕ್ಸ್ಟ್ ಬರೋದೇನು ರೀ H ಬರುತ್ತೆ. ಈ ಥರ ನಾವೇನಪ್ಪ ABCD ಫಾರ್ಮೆಟಲ್ಲಿ ಬರಬೇಕನ್ನೋದಿದ್ರೆ ಇದಿಷ್ಟನ್ನ ಸೆಲೆಕ್ಟ್ ಮಾಡಿಬಿಡ್ರಿ. ಓಕೆ, ಸೆಲೆಕ್ಟ್ ಮಾಡಿ ಇಲ್ಲಿ ಶಾರ್ಟ್ಗೆ ಹೋಗಿ ಇಲ್ಲಿ ಪ್ಯಾರಾಗ್ರಾಫ್ ತೊಗೊಳ್ರಿ, ಇದಿಷ್ಟು ತೊಗೊಳ್ರಿ, ಇಲ್ಲಿ ಟೆಕ್ಸ್ಟ್ ತೊಗೊಳ್ರಿ. ನಂಬರ್ಸ್ ಬೇಕಾ, ಟೆಕ್ಸ್ಟ್ ಬೇಕಾ, ಡೇಟ್ ಆ್ಯಂಡ್ ಟೈಮ್ ಅಂತ ಬರುತ್ತೆ. ಜಸ್ಟ್ ಇಲ್ಲಿ ಡೇಟ್ ಅಥವಾ ನಂಬರ್ಸ್ ಅಥವಾ ಟೆಕ್ಸ್ಟ್, ಇವಾಗ ಓನ್ಲಿ ಟೆಕ್ಸ್ಟ್ ತೊಗೊಳ್ರಿ. ಅಸೆಂಡಿಂಗ್ ಅಂದರೆ ಮೇಲಿಂದ ಕೆಳಗೆ, ಡಿಸೆಂಡ್ ಅಂದರೆ ಕೆಳಗಿಂದ ಮೇಲೆ. ಓಕೆನಾ, ಇವಾಗ ಜಸ್ಟ್ ಹಿಂಗೆ ಓಕೆ ಕೊಡ್ರಿ. ನೋಡ್ರಿ, ಫಸ್ಟ್ A ಬಂತು, H ಬಂತು, J ಬಂತು, K ಬಂತು, P ಬಂತು, R ಬಂತು ಮತ್ತು S ಬಂತು. ಓಕೆನಾ, ಈ ಥರ ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ ಮಾಡ್ಬೋದು. ಇದು ಪ್ರಾಕ್ಟಿಕಲ್ ಇದೆ. ಮತ್ತು ಇಡೇನ್ ಫಾರ್ಮೇಟ್ ಅಂತ ಬರುತ್ತೆ. ಇಡೇನ್ ಅಂತ ಬಂದಾಗ ಪ್ರತಿಯೊಂದು ಅಕ್ಷರ ಕೊನೆಯಲ್ಲಿ ಥರ ಹೆಂಡ್ ಆಗಿದೆ ಅಂತ ಹೇಳ್ಕೊಳ್ತದೆ, ಬಟ್ ಇದು ನಿಮ್ಗೆ ಅವಶ್ಯಕತೆ ಇಲ್ಲ. ಸೊ ಅದಾದಮೇಲೆ ಈ ಕೆಳಗಡೆ ಇವ್ರ ಅಲೈನ್ ಅಂತ ಕರ್ತಾರೆ. ಅಲೈನ್ ಅಂತ ಬಂದಾಗ ಲೆಫ್ಟು, ರೈಟು, ಸೆಂಟರ್ ಅಂತ ಬರ್ತಾವೆ. ಓಕೆನಾ, ಅಲೈನ್ ಬಂದಾಗ ಯಾವ ಥರ ಇದೆ ಅಂತ ನೋಡ್ತಾ ಹೋದರೆ ಒಟ್ಟು 4 ಅಲೈನ್ ಇದಾವೆ. ಲೆಫ್ಟು, ರೈಟು, ಸೆಂಟರು, ಜಸ್ಟಿಫೈ ಇದೆ. ಇವಾಗ
ನೀವು ಅಕ್ಷರಗಳನ್ನ ಏನಪ್ಪ ಲೆಫ್ಟ್ ಸೈಡಿಂದ ಟೈಪ್ ಆಗ್ಬೇಕಾದ್ರೆ ಜಸ್ಟ್ ಈ ಸೈಡ್ ಫಸ್ಟ್ ಡಿಫಾಲ್ಟ್ ಆಗಿ ಏನಪ್ಪ ಈ ಸೈಡ್ ಟೈಪ್ ಆಗ್ತಿರುತ್ತೆ ಎಲ್ಲ ಅಕ್ಷರ ಓಕೆನಾ. ಈ ಕಡೆಯಿಂದನೇ ಟೈಪ್ ಮಾಡ್ತಾರೆ ಅಂದರೆ ನಿಮ್ಗೆ ಯಾವುದು ಲೆಫ್ಟ್ ಇದೆ ಆ ಸೈಡಿಂದ ಟೈಪ್ ಆಗ್ತಾ. ಜಸ್ಟ್ ಇವಾಗ ಟೈಪ್ ಮಾಡ್ತಾನೆ ಲೆಫ್ಟ್ ಸೈಡಿಂದ ಆಗ್ತಾಯಿದೆ. ಅದೇ ಒಂದು ವೇಳೆ ನೀವು ಉರ್ದು ಅಥವಾ ಏನಪ್ಪ ಒಂದು ಲೆಟರ್ ಅಂತ ಬಂದಾಗ ಈ ಸೈಡು ಟು ಅಡ್ರೆಸ್, ಈ ಸೈಡ್ ಇಂಥ ನಿಮ್ಮ ಪ್ರೀತಿ ಅಂತ ಬರ್ತಲ್ಲ ರೀ, ಈ ಥರ ಈ ಸೈಡ್ ಬರಬೇಕಂದ್ರೆ ಆಟೋಮೆಟಿಕ್ಕಾಗಿ ನೀವೇನು ಮಾಡಿರಿ, ಜಸ್ಟ್ ಇಲ್ಲಿ ಈ ಒಂದು ರೈಟ್ ಅಲೈನ್ ಅಂತ ಇರುತ್ತೆ, ಜಸ್ಟ್ ರೈಟ್ ಅಲೈನ್ ತೊಗೊಂಬಿಡ್ರಿ. ಲೈನ್ ನೋಡಿರಿ ಈ ಸೈಡಲ್ಲಿ ಬ್ಲಿಂಕ್ ಆಗ್ತದೆ ನೋಡಿರಿ, ಅಕ್ಷರ ಟೈಪ್ ಮಾಡ್ದಂಗೆಲ್ಲ ಈ ಸೈಡಿಂದ ರೈಟ್ ಸೈಡಿಂದ ಟೈಪ್ ಆಗ್ತದೆ. ಇದಕ್ಕೆ ರೈಟ್ ಅಲೈನ್ ಅಂತ ಅಂದರೆ ನಿಮಗೆ ನನಗೆ ಇದು ರೈಟ್ ಇದೆ ಇದು ಲೆಫ್ಟ್ ಇದೆ ಅಂದರೆ ಲೆಫ್ಟ್ ಸೈಡಿಂದ ಲೆಫ್ಟ್ ಅಲೈನ್, ರೈಟ್ ಸೈಡ್ ಅಂದರೆ ರೈಟ್ ಅಲೈನ್ ಓಕೆನಾ. ಅದೇ ತನ್ನಾಗಿ ಮಧ್ಯದಿಂದ ಬರಬೇಕಂದ್ರೆ ಸೆಂಟರ್ ಅಲೈನ್ ಓಕೆನಾ. ಸೊ ಈಗ ಲೆಫ್ಟ್ ಅಲೈನ್ ಶಾರ್ಟ್ಕಟ್ ಏನ್ರಿ ಕಂಟ್ರೋಲ್ ಎಲ್, ಸೆಂಟರ್ದು ಕಂಟ್ರೋಲ್ ಇ, ಮೊನ್ನೆ ಎಕ್ಸಾಂಪಲ್ ಇದೇ ಕ್ವಶನ್ ಆಯ್ತು. ಮತ್ತು ರೈಟ್ದೇನ್ರಿ ಕಂಟ್ರೋಲ್ ಆರ್ ಓಕೆನಾ. ಇದು ಜಸ್ಟಿಫೈ ಅಂತಿದೆ. ಜಸ್ಟಿಫೈ ಅಂತ ಬಂದಾಗ ಇವತ್ತು ಈ ಒಂದು ಫಾರ್ಮೆಟ್ ಇದೆ, ಲೆಫ್ಟ್ ಕೊಟ್ಟರೆ ಈ ಸೈಡ್ ಮೂಲ ಕರೆಕ್ಟ್ ಇದೆ ಓಕೆನಾ, ಈ ಸೈಡ್ ಮೂಲ ನೋಡ್ರೆ ಕರೆಕ್ಟ್ ಇದೆ, ಬಟ್ ಈ ಸೈಡ್ ಹೆಚ್ಚು ಕಡಿಮೆ ಇದೆ. ಅದೇ ರೈಟ್ ಕೊಟ್ಟರೆ ಈ ಸೈಡ್ ಮೂಲ ಕರೆಕ್ಟ್ ಇದೆ ಓಕೆನಾ, ಬಟ್ ಈ ಸೈಡ್ ಹೆಚ್ಚು ಕಡಿಮೆ ಇದೆ. ಮಿಡಲ್ ಕೊಟ್ಟರೆ ಆ ಸೈಡ್ ಈ ಸೈಡ್ ಎರಡು ಕಡೆ ಮೂಲ ಆಗ್ತವೆ. ಮೂಲಗಳನ್ನ ಕರೆಕ್ಟಾಗಿ ಬರಬೇಕಂದ್ರೆ ನೀವು ಜಸ್ಟಿಫೈ ಕ್ಲಿಕ್ ಮಾಡಿ ಸಾಕ್ರೆ ಆ ಸೈಡ್ ಮೂಲ ಈ ಸೈಡ್ ಮೂಲ ಜಾಸ್ತಿ ಇದೆ, ಬಟ್ ಮಿಡಲ್ ಗ್ಯಾಪ್ ಬಂದೈತೆ ನೋಡಿ, ಗ್ಯಾಪ್ ಆಟೋಮೆಟಿಕ್ ತೊಗೊತೈತೆ ಅದು ನೀವೇನೇ ಟೈಪ್ ಮಾಡಿರಿ. ಸೊ ಮಿಡಲ್ ಗ್ಯಾಪ್ ತೊಗೊತೈತೆ. ನ್ಯೂಸ್ ಪೇಪರಲ್ಲಿ ಬೇಕು ನೋಡ್ರಿ ಜಸ್ಟಿಫೈ ತೊಗೊಂತಾರೆ, ಯಾಕಂತಿಕರಿ ಇವತ್ತು ಪ್ಯಾರಾಗ್ರಾಫ್ನ ಎಡ್ಜ್ ಅಂತ ಬಂದಾಗ ಅದು ಈಕ್ವಲ್ ಆಗಿರಬೇಕಂತ ಬಂದಾಗ ಯಾವ ತಗೋಬೇಕು ನೀವು ಜಸ್ಟಿಫೈ. ಎಕ್ಸಾಂಪಲ್ ಕ್ವಶನ್ ಇದೆ, ವಾಕ್ಯದ ಕೊನೆಯ ಅಂಚುಗಳು ಸಮವಾಗಿರಿಸಲು ಯಾವುದನ್ನು ಬಳಸ್ತಾರೆ ಅಂತ ಯಾವುದು ಸರಿ ಜಸ್ಟಿಫೈ ಬಳಸ್ತಾರೆ. ಎಕ್ಸಾಂಪಲ್ ಇದು ಕ್ವಶನ್ ಆಗಿದೆ ಓಕೆನಾ. ನೆಕ್ಸ್ಟು ಇಲ್ಲಿ ಲೈನ್ ಸ್ಪೇಸಿಂಗ್ ಅಂತ ಬರುತ್ತೆ. ಲೈನ್ ಸ್ಪೇಸಿಂಗ್ ನಿಮ್ಗೆ ಎಷ್ಟು ಬೇಕು, 1.0 ಬೇಕಾ, 1.15 ಬೇಕಾ ಅಥವಾ 1.5 ಬೇಕಾ, ಈ ಥರ ಇದೇನಪ್ಪ ಇದು ಲೈನ್ ಸ್ಪೇಸಿಂಗ್ ಅಂತ. ನಿಮ್ಗೆ ಎಷ್ಟು ಬೇಕಷ್ಟು ತೊಗೋಬೋದು ಓಕೆನಾ, ಜಸ್ಟ್ ಒನ್ ತೊಗೊಂಬಿಟ್ರೆ ಓಕೆನಾ. ಸೊ ಇದು ಲೈನ್ ಸ್ಪೇಸಿಂಗ್. ಅದಾದಮೇಲೆ ಸೊ ಇವತ್ತು ಪ್ಯಾರಾಗ್ರಾಫ್ ಓಲ್ಡ್ ಪ್ಯಾರಾಗ್ರಾಫ್ ಏನಾದ್ರು ನೀವು ಕಲರ್ ಆಗಬೇಕನ್ನಂಗಿದ್ರೆ ಪ್ಯಾರಾಗ್ರಾಫ್ ಅಂತ ಬಂದಾಗ ಜಸ್ಟ್ ನೆನಪಲ್ಲಿ ನೀವು ಒಂದು ಮ್ಯಾಟ್ರ್ ಟೈಪ್ ಮಾಡ್ತಾ ಇರ್ತಾರೆ, ಸ್ಪೇಸ್ ಕೊಡೋದು ಅದು ಪ್ಯಾರಾಗ್ರಾಫ್ಲ. ನೀವು ಎಂಟರ್ ಕೊಟ್ಟಂತಿಕ್ಕೆ ಅದು ನೆಕ್ಸ್ಟ್ ಪ್ಯಾರಾಗ್ರಾಫ್ ಆಗುತ್ತೆ ಓಕೆನಾ. ಇವಾಗ ಇಲ್ಲಿ ಎಂಟರ್ ಕೊಟ್ಟ ಅಂದರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಆಗುತ್ತೆ ಓಕೆನಾ. ಸೊ ಎಂಟರ್ ಕೊಟ್ಟಂತಿಕ್ಕೆ ಇದೆಲ್ಲ ಟೋಟಲ್ ಒಂದು ಪ್ಯಾರಾಗ್ರಾಫ್. ಇವಾಗ ಎಂಟರ್ ಕೊಟ್ಟಂತಿಕ್ಕೆ ಜಸ್ಟ್ ಇಲ್ಲಿ ಒಂದು ಕೇಸ್ ಒಂದು ಕಲರ್ ಕೊಟ್ಟರೆ ಅಷ್ಟೇ ಬರುತ್ತೆ, ಎಲ್ಲವೂ ಟೋಟಲ್ ಬರಲ್ಲ, ಯಾಕಂತಂದ್ರೆ ಅಲ್ಲಿ ಎಂಟರ್ ಕೊಟ್ಟಿವಿ ಓಕೆನಾ. ಸೊ ಎಂಟರ್ ಕೊಟ್ಟ ಮೇಲೆ ನೆಕ್ಸ್ಟ್ ಪ್ಯಾರಾಗ್ರಾಫ್, ಎಂಟರ್ ಕೊಟ್ಟಿಲ್ಲ ಸ್ಪೇಸ್ ಕೊಟ್ಟದ್ದು ಪ್ಯಾರಾಗ್ರಾಫ್ ಅಲ್ಲ, ಅದು ಒಂದೇ ಪ್ಯಾರಾಗ್ರಾಫ್, ಎರಡೆರಡು ಪ್ಯಾರಾಗ್ರಾಫ್ ಅಲ್ಲ ಓಕೆನಾ. ಇವಾಗ ಒಂದು ಪ್ಯಾರಾಗ್ರಾಫ್ ತುಂಬ ಕಲರ್ ಕೊಡ್ಬೇಕಂತ ಬಂದಾಗ ಈ ಲೈನ್ ಎಲ್ಲಿ ಬ್ಲಿಂಕ್ ಆಗ್ತಲ್ಲ ಓಲ್ ಫಾರ್ಮೇಟ್ ತೊಗೊತೈತೆ ಅದು, ಓಲ್ ಪ್ಯಾರಾಗ್ರಾಫ್ ತೊಗೊತೈತೆ ಅದು ಓಕೆನಾ. ಇವಾಗ ಇಲ್ಲಿಂದ ಇಲ್ಲಿ ತನಕ ಅಷ್ಟೇ ತೊಗೊತೈತೆ, ಯಾಕಂದ್ರೆ ಇದೊಂದು ಪ್ಯಾರಾಗ್ರಾಫ್. ಇವಾಗ ಇಲ್ಲಿ ಕಲರ್ ಆಗ್ಬೇಕಂತ ಬಂದಾಗ ಇದು ನೋಡಿರಿ ಇದಿಷ್ಟು ತೊಗೊತೈತೆ. ಇಲ್ಲ ನೀವು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಆಗಿ ತೊಗೊತೈತೆ, ಇಲ್ಲ ಅಂತಿಕ್ಕರಿ ನೀವು ಇಲ್ಲ ಅಂತಿಕ್ಕರಿ ಸೆಲೆಕ್ಟ್ ಮಾಡಿಲ್ಲ ಅಂತಿಕ್ಕರಿ ಟೋಟಲ್ ಪ್ಯಾರಾಗ್ರಾಫ್ ತೊಗೊತೈತೆ. ಒಂದು ವೇಳೆ ನೀವು ಸೆಲೆಕ್ಟ್ ಮಾಡೋದು ಅಷ್ಟೇ ತೊಗೊತೈತೆ ಅದು. ಮತ್ತು ಇನ್ನೊಂದು ಅಲ್ಲಿ ನಾ ಬ್ಲ್ಯಾಕ್ ಕಲರ್ ತೊಗೊಂಡ್ರೆ ಅಕ್ಷರ ವೈಟ್ ಆಗುತ್ತೆ ನೋಡಿರಿ, ಅಕ್ಷರದೇ ಆ್ಯಕ್ಚುಲಿ ಏನಿದಾವೆ ಬ್ಲ್ಯಾಕ್ ಇದಾವೆ, ಬಟ್ ಆಟೋಮೆಟಿಕ್ ಚೇಂಜ್ ಆಗುತ್ತೆ ನೋಡಿರಿ ಓಕೆನಾ. ಈ ಥರ ಇರುತ್ತೆ. ವರ್ಡ್ನ ನೀವು ಎಲ್ಲರೂ ಪ್ರಾಕ್ಟಿಕಲಾಗಿ ಕಲಿಬೇಕು. ಬಾರ್ಡ್ರ್ ಏನಾದ್ರು ಹಾಕ್ಬೇಕಂದ್ರೆ ಸೊ ನೀವು ಎಷ್ಟು ಸೆಲೆಕ್ಟ್ ಮಾಡೋ ಅಷ್ಟಕ್ಕೆ ಬಾರ್ಡ್ರ್ ಹಾಕ್ಬೋದು, ಅಲ್ಲಿ ಡ್ರಾನು ಮಾಡ್ಬೋದು. ಇಲ್ಲ ಅಂತಿಕ್ಕರೆ ಲೆಫ್ಟ್ ಸೈಡ್ ಅಷ್ಟೇ ಬೇಕಾ, ರೈಟ್ ಸೈಡ್ ಅಷ್ಟೇ ಬೇಕಾ, ಮೇಲೆ ಬೇಕಾ, ಕೆಳಗೆ ಬೇಕಾ, ಸುತ್ತ ಬೇಕಾ, ಮತ್ತು ಫುಲ್ ಓಲ್ ಏನಪ್ಪ ಚೌಕ ಚೌಕ ಬೇಕಾ, ಆಲ್ ಬಾರ್ಡರ್ಸ್ ಬೇಕಾ, ಇಲ್ಲೆಲ್ಲ ಇರ್ತವೆ. ಬಾಟಮ್ ಕೆಳಗೆ ಬೇಕಾ, ಟಾಪ್ ಮೇಲೆ ಬೇಕಾ, ಲೆಫ್ಟ್ ಸೈಡ್ ಬೇಕಾ, ರೈಟ್ ಸೈಡ್ ಬೇಕಾ, ನೋ ಬಾರ್ಡರ್ಸ್ ಬ್ಯಾಡ್ರೋ ಬೇಡ ಅಂದರೆ ಹಾಕ್ಕೊಂಡಿರುತ್ತೆ, ತೆಗಿಬೇಕಾರೆ ಏನು ಮಾಡ್ಬೇಕ್ರಿ ನೋ ಬಾರ್ಡರ್ ಅಂತ ಕೊಡ್ಬೇಕು. ಆಲ್ ಬಾರ್ಡರ್ಸ್ ಅಂದರೆ ಟೋಟಲ್ ಬಾರ್ಡರ್ ಬಂದುಬಿಡುತ್ತೆ ಓಕೆನಾ. ನೆಕ್ಸ್ಟ್ ಸೊ ಇಲ್ಲಿ ಔಟ್ಸೈಡ್ ಬಾರ್ಡರ್, ಇನ್ಸೈಡ್ ಕೂಡ ಬೇಕಾ, ಏನಾದರೂ ಈ ಥರ ಗ್ಯಾಪ್ ಕೊಡ್ಬೇಕಾದ್ರೆ ಈ ಥರ ಬರ್ತೈತೆ ರೀ ಓಕೆನಾ. ಏನಾದ್ರು ಮಿಡಲ್ ಬೇಕಾದ್ರೂ ಬರುತ್ತೆ ಓಕೆನಾ. ಅದೇ ಥರನಾಗಿ ಇಲ್ಲೆಲ್ಲ ಇದೆ, ಇಲ್ಲ ಡ್ರಾ ಮಾಡ್ಬೋದು ಓಕೆನಾ. ಸೊ ಈ ಥರ ಎಲ್ಲ ಏನಪ್ಪ ಇವೆಲ್ಲ ಬಾರ್ಡರ್ ಕೊಡ್ಬೋದು ನೀವು ಓಕೆನಾ. ಅದಾದಮೇಲೆ ಸೊ ಇದು ಸ್ಟೈಲ್ ಅಂತ ತೊಗೊಂಡು ಇದಕ್ಕೆ ಸ್ಟೈಲ್ ಅಂತ ಹೇಳ್ತಾರೆ ಓಕೆನಾ. ಇಲ್ಲಿ ಚೇಂಜಸ್ ಸ್ಟೈಲ್ಸ್ ಅಂತ ಬರ್ತಾವೆ. ಇವೆಲ್ಲ ಏನಪ್ಪ ಈ ಒಂದು ಅಕ್ಷರ ಏನಪ್ಪ ನಿಮ್ಗೆ ಏನಪ್ಪ ಈ ಒಂದು ಸ್ಟೈಲ್ ತೋರಿಸ್ತವೆ, ಯಾವ ಸ್ಟೈಲ್ ಬೇಕು ಆ ಸ್ಟೈಲ್ ನೀವು ತೊಗೋಬೋದು ಓಕೆನಾ. ಡಿಫಾಲ್ಟಾಗಿ ಯಾವುದಾದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುತ್ತೆ ಓಕೆನಾ. ಎಕ್ಸಾಮಲ್ಲಿ ಕೇಳ್ಬೋದು ಸ್ವಲ್ಪ ಗೊತ್ತಿರಲಿ. ಸೊ ಇವತ್ತು ಚೇಂಜ್ ಸ್ಟೈಲ್ದಲ್ಲಿ ಡಿಫಾಲ್ಟಾಗಿ ಯಾವುದಿದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ ಓಕೆನಾ. ನೀವು ತೊಗೋಬೇಕಾದ್ರೆ ಇವೆಲ್ಲ ತೊಗೋಬೋದು. ವಿವಿಧ ರೀತಿಯಲ್ಲಿ ಅಕ್ಷರನ ವಿನ್ಯಾಸ ಮಾಡಿಕೊಡುತ್ತದೆ ಯಾವುದಿದು ಸ್ಟೈಲ್ ಓಕೆನಾ. ಇದಕ್ಕೆ ವಿನ್ಯಾಸ ಅಂತಾರೆ. ವಿನ್ಯಾಸ ಅಂದರೆ ಡಿಸೈನ್. ನೆಕ್ಸ್ಟ್ ಫೈಂಡ್ ಅಂತ ಬರುತ್ತೆ. ಫೈಂಡ್ ಅಂದರೆ ಏನು ರೀ ಹುಡುಕೋದಂತ ಬಂದಾಗ ಇವತ್ತು ಒಂದು ಅಕ್ಷರ ಅಥವಾ ಪದವನ್ನು ಹುಡುಕಲು ನೀವು ಯಾವ್ದು ಬಳಸ್ತಾರೆ ಫೈಂಡ್ ಓಕೆನಾ. ಅಕ್ಷರ ಅಥವಾ ಪದವನ್ನು ಹುಡುಕಲು ಯಾವ್ದು ಬಳಸ್ತಾರೆ ಫೈಂಡ್. ಜಸ್ಟ್ ಇಲ್ಲಿ ಏನೋ ಒಂದು ಎಫ್ ಅಂತ ಹೊಡೆದು ಫೈಂಡ್ ನೆಕ್ಸ್ಟ್ ಕೊಟ್ಟರೆ ಎಫ್ ಎಲ್ಲಿದೆ ಹುಡುಕ್ತೈತೆ, ಇದು ಫೈಂಡ್. ಇಲ್ಲಿ ಹುಡುಕ್ತಾ ಇದೆ ನೋಡಿರಿ, ಫೈಂಡ್ ನೆಕ್ಸ್ಟ್ ಅಂದಂಗೆಲ್ಲ ಹುಡುಕ್ತಾ ಇದೆ ಓಕೆನಾ. ಇದು ಫೈಂಡ್. ಅದೇ ಇಲ್ಲ ರೀಪ್ಲೇಸ್ ಅಂತಿದೆ ಓಕೆನಾ. ರೀಪ್ಲೇಸ್ ಅಂತಿದೆ.
ಸೊ ಇವಾಗ ರಿಪ್ಲೇಸ್ ಅಂತ ಬಂದಾಗ ಇಲ್ಲಿ ಸುರೇಶ್ ಮಾನ್ವಿ ಎಲ್ಲ ಕಡೆ ಇದೆ. ಓಕೆನಾ. ಸೊ ಇವಾಗ ನಮ್ಮ ಸುರೇಶ್ ಮಾನ್ವಿ ತೆಗೆದು ಬೇರೆ ಹೆಸರು ಕೊಡಬೇಕು. ರಿಪ್ಲೇಸ್ಗೆ ಯಾಕೆ ಹೋಗಬೇಕು, ಅಲ್ಲಿ ಸುರೇಶ್ ಮಾನ್ವಿ ಕಟ್ ಮಾಡ್ಕೇಸಿ ನಾವೇ ಟೈಪ್ ಮಾಡ್ಬೋದು ಅಂತ ಅನ್ಕೊಂತೀರಿ. ಓಕೆನಾ. ಅಲ್ಲಿ 4-5 ಕಡೆ ಸುರೇಶ್ ಮಾನ್ವಿ ಇದೆ, ಬಟ್ ಎಟ್ ಎ ಟೈಮ್ ಎಲ್ಲ ಕಡೆ ಚೇಂಜ್ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದ್ರಗೋಸ್ಕರ ಏನು ಮಾಡೋಕ್ರಿ, ಇವಾಗ ನೀವು ಒಂದು ಕಡೆ ಏನಪ್ಪ ಅದೇ ವರ್ಡ್ ಪದೇ ಎಲ್ಲೆಲ್ಲ ರಿಪೀಟ್ ಆಗಿರ್ತಲ್ರಿ ಅಂಥ ವರ್ಡ್ನ ಎಟ್ ಎ ಟೈಮ್ ನೀವು ಚೇಂಜ್ ಮಾಡ್ಬೋದು. ಓಕೆನಾ. ಸೊ ಇವಾಗ ಸುರೇಶ್ ಮಾನ್ವಿ 5 ಕಡೆ ಇದೆ. ಓಕೆನಾ. 5 ಕಡೆ ಎಟ್ ಎ ಟೈಮ್ ಚೇಂಜ್ ಮಾಡ್ಬೇಕಂದಾಗ ರಿಪ್ಲೇಸ್ ಹೆಲ್ಪ್ ಆಗುತ್ತೆ. ಓಕೆನಾ. ರಿಪ್ಲೇಸ್ ಒಂದೇ ಇದ್ರೆ ಏನಪ್ಪ ಜಸ್ಟ್ ಕಟ್ ಮಾಡಿ ಮಾಡ್ಬೋದಾಯ್ತು. ಬಟ್ ಅಲ್ಲಿ ರಿಪ್ಲೇಸ್ ಇರೋ ಉದ್ದೇಶ ಏನಪ್ಪ, ನೀವು ಒಂದು ವರ್ಡ್ನ ರಿಪ್ಲೇಸ್ ಅದು ಮಾಡ್ಬೋದು, ಅದೇ ವರ್ಡ್ ಎಲ್ಲ ಕಡೆ ಏನಪ್ಪ ಎಟ್ ಎ ಟೈಮ್ ರಿಪ್ಲೇಸ್ ಮಾಡ್ಬೋದು. ಓಕೆನಾ. ಅದು ಈಗಂದು ಬಂದಾಗ ಜಸ್ಟ್ ಸೆಲೆಕ್ಟ್ ಮಾಡಿರಿ, ಇಲ್ಲಿ ರಿಪ್ಲೇಸಿಗೆ ಬನ್ನಿ. ಒಂದೊಂದು ಟೈಮ್ ಇಲ್ಲಿ ಬರುತ್ತೆ ಫೈಂಡ್ ವಾಟ್ ಅಂತ, ಬಂದಿಲ್ಲ ಅಂದರೆ ಅಲ್ಲಿ ಅದೇ ಮ್ಯಾಟ್ರನ್ನ ಸೇಮ್ ಟೈಪ್ ಮಾಡಿರಿ, ಇಲ್ಲ ಪೇಸ್ಟ್ ಮಾಡಿರಿ. ಓಕೆನಾ. ಅದಾದಮೇಲೆ ನೆಕ್ಸ್ಟ್ ಏನಾಗಬೇಕದು, ಎಜು ಕನ್ನಡ ಅಂತ ಆಗಬೇಕು. ಓಕೆನಾ. ಎಜು ಕನ್ನಡ ಸುರೇಶ್ ಮಾನ್ವಿ ಇರೋದು ಏನಾಗ್ತಿ ಇವಾಗ ಎಜು ಕನ್ನಡ ಆಗುತ್ತೆ ನೋಡಿ. ರೀಪ್ಲೇಸ್ ಕೊಟ್ಟರೆ ಎಜು ಕನ್ನಡ ಇತ್ತು, ಬಟ್ ಇಲ್ಲಿ ರೀಪ್ಲೇಸ್ ಆಲ್ ಕೊಟ್ಟರೆ ಎಟ್ ಎ ಟೈಮ್ 5 ಕಡೆ ರೀಪ್ಲೇಸ್ ಆಯ್ತು ನೋಡಿರಿ. ಓಕೆನಾ. ಇದು ರೀಪ್ಲೇಸು ಮತ್ತು ರಿಪ್ಲೇಸ್ ಆಗಿರೋ ವ್ಯತ್ಯಾಸ ಎಕ್ಸಾಮಲ್ಲಿ ಕೇಳ್ಬೋದು, ಹುಷಾರಾಗಿರಿ. ನೆಕ್ಸ್ಟ್ ಸೆಲೆಕ್ಟ್ ಅಂತ ಬರುತ್ತೆ. ಸೆಲೆಕ್ಟ್ ಆಲ್ ಅಂದಾಗ ಎಲ್ಲ ಡಾಟಾನ ಸೆಲೆಕ್ಟ್ ಮಾಡುತ್ತೆ. ಓಕೆನಾ. ಇಲ್ಲ ಸೆಲೆಕ್ಟ್ ಆಬ್ಜೆಕ್ಟ್ ಅಂತ ಬರುತ್ತೆ. ಓಕೆನಾ. ಸೊ ಇಲ್ಲಿ ಸೆಲೆಕ್ಟ್ ಆಲ್ ಅಂತ ಬಂದಾಗ ಎಲ್ಲ ಡಾಟಾ ಸೆಲೆಕ್ಟ್ ಆಗ್ತಾ, ಬಟ್ ಇದು ಹಾಗೇ ಇರಬೇಕು ಅಂತ ಬಂದಾಗ ಸೆಲೆಕ್ಟ್ ಆಬ್ಜೆಕ್ಟ್ ಕೊಟ್ಟಂತಿಕ್ರೆ ನೀವೇನು ಮಾಡೋಕ್ಕೆ ಹೋದರೂ ಅದು ಚೇಂಜಸ್ ಆಗೋಲ್ಲ. ಇದು ಸೆಲೆಕ್ಟ್ ಆಬ್ಜೆಕ್ಟ್ ಅಂತಾರೆ. ಓಕೆನಾ. ಅದು ಫ್ರೀಸ್ ಆಗುತ್ತೆ. ಓಕೆನಾ. ಮತ್ತು ಸೆಲೆಕ್ಟ್ ಟೆಕ್ಸ್ಟ್ ಆ್ಯಂಡ್ ಸಿಮಿಲರ್ ಫಾರ್ಮ್ಯಾಟಿಂಗ್ ಅಂತ ಬಂದಾಗ ಸೊ ಓನ್ಲಿ ಟೆಕ್ಸ್ಟ್ ಮತ್ತು ಸಿಮಿಲರ್ ಫಾರ್ಮ್ಯಾಟ್ ಅಂದಾಗ ಈ ಸರಿ ಇರೋದಷ್ಟೇ ಸೆಲೆಕ್ಟ್ ಮಾಡುತ್ತೆ. ಓಕೆನಾ. ಸೊ ಇದು ಸ್ವಲ್ಪ ಪ್ರಾಕ್ಟಿಕಲ್ ಇದೆ. ಸೊ ಇವಾಗ ಈ ಒಂದು ಕ್ವಿಕ್ ಟೂಲ್ ಬಾರ್ದಲ್ಲಿ ಎಕ್ಸ್ಟ್ರಾ ಇರೋದೇನು ರೀ, ಅಂಡೋ ಮತ್ತು ರೆಡೋ ಅಂತ ಬರುತ್ತೆ. ಸೊ ಅಂಡೋ ಒಂದು ರೆಡೋ ಅಂತ ಬಂದಾಗ ಜಸ್ಟ್ ಈ ಒಂದು ವರ್ಡ್ನ ಫಸ್ಟ್ ತೆಗೆದೆ, ಈ ವರ್ಡ್ನ ನೆಕ್ಸ್ಟ್ ತೆಗೆದೆ, ನೆಕ್ಸ್ಟ್ ಈ ವರ್ಡ್ನ ತೆಗೆದೆ, ನೆಕ್ಸ್ಟ್ ಈ ವರ್ಡ್ನ ತೆಗೆದೆ, ನೆಕ್ಸ್ಟ್ ಈ ವರ್ಡ್ನ ತೆಗೆದೆ, ನೆಕ್ಸ್ಟ್ ಈ ವರ್ಡ್ನ ತೆಗೆದೆ. ಸೊ ಇವಾಗ ನಾ ಇಲ್ಲಿದ್ದೇನೆ ಪ್ರೆಸೆಂಟ್, ಬಟ್ ಇಂದನ ಏನು ಮಾಡಿ ನೋಡಿ ಬರ್ಬೇಕನ್ನಾಗಿದ್ರೆ ನಾ ಏನು ಮಾಡ್ಬೇಕ್ರಿ, ಹಿಂದಕ್ಕೆ ಹೋಗ್ಬೇಕು. ಓಕೆನಾ. ಸೊ ಹಿಂದಕ್ಕೆ ಹೋಗ್ಬೇಕಾದ್ರೆ ನಾ ಏನು ಮಾಡ್ಬೇಕ್ರಿ, ನನ್ನ ಒಂದು ಪೂರ್ವ ಕಾಲದಲ್ಲಿ ಹೋಗ್ಬೇಕು, ಅಂದ್ರೆ ಪಾಸ್ಟ್ಗೆ ಹೋಗ್ಬೇಕು. ನಾನು ಅಂತ ಬಂದಾಗ ಏನು ರೀ, ಕಂಟ್ರೋಲ್ Z ಹೊಡಿಬೇಕು. ಕಂಟ್ರೋಲ್ Z ಅಂದಾಗ ಅಂಡೋ ಅಂತ, ಅಂಡೋ ಅಂದರೆ ಹಿಂದಕ್ಕೆ ಹೋಗುವುದು. ಇವಾಗ ಹಿಂದಕ್ಕೆ ಹೋಗೋಣ, ಜಸ್ಟ್ ಕಂಟ್ರೋಲ್ Z ಹೊಡೆದ್ರೆ ಹಿಂದಕ್ಕೆ ಹೋಗುತ್ತೆ. ಇಲ್ಲ ಅಂತಿಕರಿ ನೀವು ಹಿಂದೆ ಏನೇನು ಮಾಡಿರಿ, ನಿಮ್ಮ ಹಿಸ್ಟ್ರಿ ನೋಡ್ಬೇಕನ್ನಾಗಿದ್ರೆ ಹಿಂಗೆ ಹೊಡೆದ್ರೆ ಸಾಕು. ಇದು ಅಂಡೋ. ಓಕೆನಾ. ಸೊ ಇದು ನನ್ನ ಒಂದು ಇತಿಹಾಸಕ್ಕೆ ಬಂದೆ ನಾನು. ಓಕೆನಾ. ಮತ್ತು ನಾನು ಇತಿಹಾಸದಿಂದ ಮತ್ತೆ ನನ್ನ ಭವಿಷ್ಯಕ್ಕೆ ಹೋಗ್ಬೇಕು, ನಾನು ಎಲ್ಲಿದ್ದು ಅಲ್ಲಿಗೆ ಹೋಗ್ಬೇಕನ್ನಾಗಿದ್ರೆ ರೆಡೋ ಅಂತಾರೆ. ರೆಡೋ ಅಂದರೆ ಹಿಂಗೆ ಕ್ಲಿಕ್ ಮಾಡಿದೆ. ಸೊ ನಾ ಇಲ್ಲಿದ್ದೆ ಅಂದರೆ ಇವತ್ತು ಒಂದು ಚಿತ್ರ ಏನೋ ಹಾಕಿರ್ತೀರಿ, ಹಾಕೋ ಟೈಮ್ ಸಡನ್ನಾಗಿ ಏನೋ ಒಂದು ಕಟ್ ಮಾಡ್ತೀರಿ, ಮತ್ತು ಮುಂದಕ್ಕೆ ಹೋಗ್ತೀರಿ. ಆವಾಗ ಅದು ಕಟ್ಟಾದ ಹಿಂದಕ್ಕೆ ಬರಬೇಕಂದ್ರೆ ಅಂಡು, ಮತ್ತು ಬ್ಯಾಡನ್ನ ಮುಂದೆ ಹೋಗಿದ್ರೆ ರೆಡೋ. ಓಕೆನಾ. ಒಂದು ಮೂವಿ ಇರುತ್ತೆ, ಒಂದು ಮೂವಿಯಲ್ಲಿ ನೀವು ಇದ್ದಕ್ಕಿದ್ದಂಗೆ ಏನಪ್ಪ ಫುಲ್ ಮುಂದುವರ್ಸಿ, ಅದು ರೆಡೋ. ಇದ್ದಕ್ಕಿದ್ದಂಗೆ ಹಿಂದಕ್ಕೆ ಬಂದಿರೋದು ಏನಪ್ಪ ಅಂಡು. ಓಕೆನಾ. ಇವತ್ತು ಭಾಳ ಜನ ರೀಲ್ಸ್ ಮಾಡೋರು ಏನಪ್ಪ ಮಣ್ಣು ತಗೊಂಡ್ಕಿಸಿ ಹಿಂಗೆ ಹೋಗೋದಕ್ಕೆ ಆ ಮಣ್ಣನ್ನು ರಿವರ್ಸ್ ಅಂತಾರೆ. ಓಕೆನಾ. ಹಿಂಗೆ ರಿವರ್ಸ್ ತಗೊಂಡಕ್ಕೆ ಅದು ಅಂಡು. ಅದೇ ಸ್ಪೀಡಾಗಿ ಹೋದ್ರದೇನು ರೀ ರೆಡೋ. ಓಕೆನಾ. ಇನ್ನೂ ಕೆಲವು ಜನ ವಿಚಿತ್ರವಾಗಿರ್ತಾರೆ. ಇವತ್ತು ಕೆಲವು ಜನ ಕೈಗೆ ಏನೋ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ತಾರೆ. ಸೊ ಅಂಥ ಟೈಮ್ ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಅಂದಿಕ್ರೆ ಆ ಕಟ್ಟಿನ ವೀಡಿಯೋ ಮಾಡಿಕೆ ಅದನ್ನು ಸ್ವಲ್ಪ ರೆಡೋ ಬಿಟ್ಟು ಅಂಡೋ ಮಾಡೋದಿಕ್ರೆ ಅದು ಬಿಚ್ಚದಂಗೆ ಇರುತ್ತೆ. ಓಕೆನಾ. ಈ ಥರ ಕೆಲವು ರೀಲ್ಸ್ ಕ್ರಿಯೇಟಿವ್ ಆಗಿ ಮಾಡ್ತಾಯಿರ್ತಾರೆ. ಓಕೆನಾ. ಈ ಒಂದು ಕಂಪ್ಯೂಟರಲ್ಲಿ ಭವಿಷ್ಯದಿಂದ ಏನಪ್ಪ ನೀವು ಪಾಸ್ಟ್ಗೆ ಹೋಗ್ಬೋದು, ಪಾಸ್ಟಿಂದ ಭವಿಷ್ಯಕ್ಕೆ ಹೋಗ್ಬೋದು. ನಿಮ್ಮೊಂದು ಫೋಟೋ ಕೊಟ್ಟರೆ ನಿಮ್ಮ ಮುದುಕರು ಮಾಡ್ಬೋದು, ಹುಡುಗರು ಮಾಡ್ಬೋದು, ಸಣ್ಣ ಪಾಪು ಮಾಡ್ಬೋದು. ಓಕೆನಾ. ಬಟ್ ಅದೇ ನಮ್ಮ ಒಂದು ರಿಯಲ್ ಲೈಫಲ್ಲಿ ನಡೆಯಲ್ಲ, ನಮ್ಮ ಕಂಪ್ಯೂಟರ್ ಸಾಧ್ಯ ಐತ್ರಿ. ಯಾಕಂತ ಇವತ್ತು ಮೂವೀಸ್ ಅಂತ ಬರ್ತಾವೆ. ಆ ಮೂವೀಸಲ್ಲಿ ಕೆಲವು ಜನ ಚಿಕ್ಕವನಿಂದ ತೋರಿಸ್ತಾ, ದೊಡ್ಡವನಿಂದ ತೋರಿಸ್ತಾ, ದೊಡ್ಡ ಆಮೇಲೆ ಇನ್ನೂ ದೊಡ್ಡವನ್ನ ತೋರಿಸ್ತಾ, ಮತ್ತು ಹೆಂಗೆ ಬೇಕಂಗೆ ಕ್ರಿಯೇಟ್ ಮಾಡ್ಬೋದು. ಬಟ್ ರಿಯಲ್ ಲೈಫಲ್ಲಿ ಹಂಗೆಲ್ಲ ಮಾಡೋಕ್ಕೆ ಬರಲ್ಲ. ಸೊ ಇವಾಗ ಅಂಡೋ ರೆಡೋ ಅಂತ ಬಂದಾಗ ಅಂಡೋ ಅಂದರೆ ಏನು ರೀ, ಹಿಂದಕ್ಕೆ ಚಲಿಸು, ರೆಡೋ ಅಂದರೆ ಏನು ರೀ, ಮುಂದಕ್ಕೆ ಚಲಿಸುವುದು. ಇಷ್ಟು ಏನಪ್ಪ ಓಮ್ ಮೆನುಗೆ ಸಂಬಂಧಪಟ್ಟಂತಹ ಮಾಹಿತಿ. ಇವಾಗ ನಾವು ಇನ್ಸರ್ಟ್ ಮೆನು ಇದ್ರ ಕುರಿತು ಡಿಸ್ಕಷನ್ ಮಾಡೋಣ ಅಂತ. ಇಲ್ಲಿ ತನಕ ನಾವು ಡಿಸ್ಕಸ್ ಮಾಡಿದ್ದೇನೆ ರೀ ಓಮ್ ಮೆನು ಆಯ್ತು. ಇವಾಗ ನಾವು ಡಿಸ್ಕಸ್ ಮಾಡಿದ್ದೇನೆ ರೀ ಇನ್ಸರ್ಟ್ ಮೆನು. ಇನ್ಸರ್ಟ್ ಅಂದಾಗ ಇಲ್ಲಾರ್ದು ತಂದು ಹಾಕೋದು. ನೀವು ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಇನ್ಸರ್ಟ್ ಡಾಕ್ಯುಮೆಂಟ್, ಇನ್ಸರ್ಟ್ ಫೋಟೋ, ಇನ್ಸರ್ಟ್ PDF ಅಂತ ಕೇಳ್ತಾನೆ. ಅಂದರೆ ಇನ್ಸರ್ಟ್ ಅಂದರೆ ತಂದು ಹಾಕಿ ಅಂತ ಅರ್ಥ. ಇವಾಗ ಇಲ್ಲಿ ಕೆಲವೊಂದು ಡಾಟಾ ಇನ್ಸರ್ಟ್ ಮಾಡ್ಬೋದು. ಅದ್ರಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಕವರ್ ಪೇಜ್ ಅಂತ ಬರುತ್ತೆ. ಕವರ್ ಪೇಜ್ ಅಂತ ಬಂದಾಗ ಜಸ್ಟ್ ಒಂದು ಬುಕ್ ತಂದಿಕ್ರೆ ಅದು ಫಸ್ಟ್ ಪೇಜ್ಗೆ ಅಂತಾರೆ ಕವರ್ ಪೇಜ್ ಅಂದ್ರೆ. ಆ ಥರ ಇಲ್ಲಿ ಕೂಡ ಕೆಲವೊಂದು ಏನಪ್ಪ ಡಿಫಾಲ್ಟ್ ಆಗಿರುವಂತಹ ಏನಪ್ಪ ಸಾಮಾನ್ಯವಾಗಿರುವಂತಹ ಕೆಲವೊಂದು ಕವರ್ ಪೇಜ್ ಇದ್ದಾವೆ. ನಿಮ್ಗೆ ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡಪ್ಪ ಅಂದ್ರೆ ಇಲ್ಲಿ ಕವರ್ ಪೇಜ್ ಬರುತ್ತೆ. ನೀವು ಇಲ್ಲಿ ಯಾವುದಾದ್ರು ಒಂದು ಏನಪ್ಪ ನೀವು ಚಾಯ್ಸ್ ಮಾಡಿದಾಗ ಈ ಥರ ಕವರ್ ಪೇಜ್ ಬರುತ್ತೆ. ಈ ಕವರ್ ಪೇಜಲ್ಲಿ ನೀವು ಚೇಂಜಸ್ ಮಾಡ್ಬೋದು. ಇಯರು, ಟೈಟಲು ಮತ್ತು ಫೋಟೋನು ಚೇಂಜ್ ಮಾಡ್ಬೋದು. ಓಕೆನಾ. ಸೊ ಇದು ಒಂದು ಡಾಕ್ಯುಮೆಂಟ್ನ
ಮೊದಲ ಪೇಜ್ ಏನಪ್ಪ ಅಂದ್ರೆ ಕವರ್ ಪೇಜ್ ಅಂತ ಹೇಳ್ಬೋದು. ಸೊ ಕವರ್ ಪೇಜ್ ನೋಡಿದೀವಿ ನಾವು. ಬಟ್ ನೆಕ್ಸ್ಟ್ ಬ್ಲ್ಯಾಂಕ್ ಪೇಜ್ ಅಂತಿದೆ. ಬ್ಲ್ಯಾಂಕ್ ಅಂದ್ರೆ ಖಾಲಿ, ಪೇಜ್ ಅಂದ್ರೆ ಪೇಜ್. ಸೊ ಇವಾಗ ನಮ್ಗೆ ಏನಾದ್ರು ಒಂದು ಹೊಸ ಪೇಜ್ ಬೇಕನ್ನಂಗಿದ್ರೆ ಜಸ್ಟ್ ಈ ಒಂದು ಪಾಯಿಂಟ್ ಎಲ್ಲಿರ್ತಾ ಅಲ್ಲಿಂದ ಹೊಸ ಪಾಯಿಂಟ್ ಬರುತ್ತೆ. ಎಲ್ಲಿ ಬೇಕೆಲ್ಲಿ ಪಾಯಿಂಟ್ ಬರಲ್ಲ ಏನಪ್ಪ. ಇವಾಗ ಜಸ್ಟ್ ಲಾಸ್ಟ್ ಪೇಜಲ್ಲಿ ಒಂದು ಪಾಯಿಂಟ್ ಬ್ಲಿಂಕ್ ಆಗುತ್ತೆ, ಅದಕ್ಕೆ ಟೆಕ್ಸ್ಟ್ ಲೈನ್ ಅಂತಾರೆ. ಆ ಟೆಕ್ಸ್ಟ್ ಲೈನ್ ಎಲ್ಲಿ ಬ್ಲಿಂಕ್ ಆಗುತ್ತೆ ಅಲ್ಲಿ ಹೊಸ ಪೇಜ್ ಬರುತ್ತೆ. ಇವಾಗ ಆ ಒಂದು ಲಾಸ್ಟ್ ಏನು ಪಾಯಿಂಟ್ ಬ್ಲಿಂಕ್ ಆಗುತ್ತೆ ಅಲ್ಲಿ ಹೋಗಿಸಿ ಇವಾಗ ಏನು ಮಾಡ್ರಿ, ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಹೊಸ ಪೇಜ್ ಬರುತ್ತೆ ನೋಡ್ರಿ. ಅದೇ ಒಂದು ವೇಳೆ ಇಲ್ಲಿ ನೀವು ಕ್ಲಿಕ್ ಮಾಡಿ ಅಂತಿದ್ರೆ ಇಲ್ಲಿ ಒಂದು ಹೊಸ ಪೇಜ್ ಬರುತ್ತೆ. ನಿಮ್ಗೆ ಎಲ್ಲಿ ಪೇಜ್ ಬೇಕು ಅಲ್ಲಿ ಆ ಪಾಯಿಂಟ್ನ ಮಾರ್ಕ್ ಮಾಡಬೇಕು, ಅಲ್ಲಿಂದ ಒಂದು ಹೊಸ ಪೇಜ್ ಬರುತ್ತೆ. ಇದಕ್ಕೆ ಬ್ಲ್ಯಾಂಕ್ ಪೇಜ್ ಅಂತಾರೆ. ಎಕ್ಸಾಮ್ ಅಲ್ಲಿ ಕೇಳಿದ ಒಂದು ಹೊಸ ಪೇಜ್ ಅನ್ನು ಪಡೆಯಲು ಯಾವ್ದನ್ನು ಬಳಸ್ತಾರೆ? ಬ್ಲ್ಯಾಂಕ್ ಪೇಜ್. ನೆಕ್ಸ್ಟ್ ಪೇಜ್ ಬ್ರೇಕ್ ಅಂತ. ಪೇಜ್ ಬ್ರೇಕ್ ಅಂದಾಗ ಪೇಜ್ ಅಲ್ಲಿ ಒಂದು ಮ್ಯಾಟರ್ ಇರುತ್ತೆ, ಆ ಮ್ಯಾಟರ್ ಒಂದು ಅರ್ಧ ಮಾಹಿತಿ ನೆಕ್ಸ್ಟ್ ಪೇಜ್ ಕಳಿಸ್ಬೇಕಾ ಪೇಜ್ ಬ್ರೇಕ್ ಅಂತ. ಸೊ ಇವಾಗ ಇಲ್ಲೊಂದು ಮ್ಯಾಟರ್ ಇದೆ. ಸೊ ಇವಾಗ ನಾನೇನು ಮಾಡ್ತೀನಿ, ಈ ಒಂದು ಪಾಯಿಂಟ್ನ ಸೆಂಟರ್ ಇಡ್ತೇನೆ, ಓಕೆನಾ, ಅಕ್ಷರ ಮಧ್ಯದಲ್ಲಿ ಇಡ್ತೇನೆ. ಜಸ್ಟ್ ಇವಾಗ ಪೇಜ್ ಬ್ರೇಕ್ ಕೊಟ್ಟರೆ ಅದಿಷ್ಟು ಮಾಹಿತಿ ನೆಕ್ಸ್ಟ್ ಪೇಜ್ ಗೊತ್ತು. ಇದಕ್ಕೆ ಬ್ಲ್ಯಾಂಕ್ ಪೇಜ್ ಅಂದ್ರೆ ಪೇಜಲ್ಲಿರುವಂಥ ಒಂದಿಷ್ಟು ಮಾಹಿತಿಯನ್ನು ನೆಕ್ಸ್ಟ್ ಪೇಜ್ಗೆ ಮೂವ್ ಮಾಡಬೇಕಂದ್ರು, ಸ್ಥಳಾಂತರಿಸಬೇಕಂದ್ರು ನೀವೇನು ಬಳಸ್ಬೇಕ್ರಿ? ಪೇಜ್ ಬ್ರೇಕ್. ಅದಾದ್ಮೇಲೆ ನೆಕ್ಸ್ಟು ಟೇಬಲ್ ಅಂತಿದೆ. ಸೊ ಟೇಬಲ್ ಅಂತ ಬಂದಾಗ ಜಸ್ಟ್ ನೀವು ರೋಸ್ ಅಂಡ್ ಕಾಲಮ್ಸ್ ಅನ್ನು ಹೊಂದಿರೋದೇ ಟೇಬಲ್. ಸೊ ಎಕ್ಸಾಮ್ ಅಲ್ಲಿ ಕೇಳಿದ ಟೇಬಲ್ ಎಲ್ಲಿದೆ ಅಂತ ಕೇಳಿದ. ಟೇಬಲ್ ಎಲ್ಲಿದೆ? ಇನ್ಸರ್ಟ್ ಮೆನುದಲ್ಲಿ. ಮತ್ತೆ ಈ ಒಂದು ಟೇಬಲ್ ಅಂತ ಬಂದಾಗ ಯಾವ ತರ ಡ್ರಾ ಮಾಡ್ಬೇಕು, ಟೇಬಲ್ ಹೇಗೆ ಆಯ್ಕೆ ಮಾಡ್ಬೇಕಂತ ಕೇಳಿದೆ. ಸಿಂಪಲ್ ಆಗಿ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಮೂರದಲ್ಲಿ ಯಾವ ಒಂದು ಸಾಫ್ಟ್ವೇರ್ ಓಪನ್ ಮಾಡಬೇಕು, ಅಲ್ಲಿ ಇನ್ಸರ್ಟ್ ಮೆನುಗೆ ಹೋಗಬೇಕು, ಅಲ್ಲಿ ಡ್ರಾ ಟೇಬಲ್ ಅಂತಾರೆ. ಡ್ರಾ ಅಂತ ಕೊಟ್ಟಾಗ ನಿಮ್ಗೆ ಯಾವ ತರ ಬೇಕಾದ ಡ್ರಾ ಮಾಡ್ಕೋಬಹುದು. ಇದೇ ಇನ್ಸರ್ಟ್ ಅಲ್ಲಿ ಟೇಬಲ್ ಅಲ್ಲಿ ಇನ್ಸರ್ಟ್ ಟೇಬಲ್ ಅಂತ ಅಂದ್ರೆ ಎಷ್ಟು ರೋಸ್ ಎಷ್ಟು ಕಾಲಮ್ಸ್ ಬೇಕಷ್ಟು ಆಯ್ಕೆ ಮಾಡ್ಬೋದು. ಇಲ್ಲ ಅಂದ್ರೆ ಇಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ ಇದೆ, ನಿಮ್ಗೆ ಎಷ್ಟು ಬೇಕಷ್ಟು ರೋಸ್ ಎಷ್ಟು ಕಾಲಮ್ಸ್ ಬೇಕಷ್ಟು ನೀವು ಹಾಕೋಬಹುದು. ಓಕೆನಾ. ಇಲ್ಲಿ ಕಾಮನ್ ಆಗಿ ಕಾಣೋದು 10x8 ಕಾಣುತ್ತೆ. ಓಕೆನಾ. ಬಟ್ ಇಲ್ಲಿ ನಾವು ಏನಪ್ಪ, ಈ ಒಂದು ರೋಸ್ ಮತ್ತು ಕಾಲಮ್ಸ್ ಅಂತ ಬಂದಾಗ ಇದು ಟೇಬಲ್ ಕಾಣ್ತೇವೆ. ಮಿನಿಮಮ್ 1 ಹಾಕ್ಬೋದು, ಮ್ಯಾಕ್ಸಿಮಮ್ 63 ತನಕಿದೆ. ಓಕೆನಾ. ಸೊ ಇದು ಟೇಬಲ್. ನೆಕ್ಸ್ಟ್ ಪಿಕ್ಚರ್ ಅಂತಿದೆ. ಪಿಕ್ಚರ್ ಅಂತ ಬಂದಾಗ ಒಂದು ಫೋಟೋ ನೀವೇನಾದ್ರು ತಂದು ಹಾಕ್ಬೇಕಂದ್ರೆ ಜಸ್ಟ್ ಇನ್ಸರ್ಟ್ಗೆ ಹೋಗಿ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿದ್ರೆ, ಸೊ ನಿಮ್ಮ ಒಂದು ಕಂಪ್ಯೂಟರಲ್ಲಿ ಇಲ್ಲಿ ಪಿಕ್ಚರ್ ಅಂತ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಕಂಪ್ಯೂಟರಲ್ಲಿ ಕೆಲವು ಪಿಕ್ಚರ್ಸ್ ಇರ್ತಾವ್ರಿ. ನಿಮ್ಗೆ ಯಾವ ಪಿಕ್ಚರ್ ಬೇಕಾ ಪಿಕ್ಚರ್ ತಂದು ಹಾಕ್ಬೋದು. ಸಪೋಸ್ ಎಕ್ಸಾಂಪಲ್ ಅಂದೇ ಒಂದು ಬುಕ್ಕಿಂದ ಇದೆ, ಅದೇ ತಂದು ಹಾಕಿನಿ. ಓಕೆನಾ. ನೆಕ್ಸ್ಟ್ ಕ್ಲಿಪ್ ಆರ್ಟ್ ಅಂತ. ಕ್ಲಿಪ್ ಆರ್ಟ್ ಅಂತ ಬಂದಾಗ ಈ ಒಂದು ಫೈಲ್ನಲ್ಲಿರುವಂಥ ಚಿತ್ರಗಳಿಗೆ ಏನಂತಾರೆ? ಕ್ಲಿಪ್ ಆರ್ಟ್ ಅಂತಾರೆ. ಇಲ್ಲೇ ಕೆಲವೊಂದು ಫೋಟೋಸ್ ಇದಾವ್ರಿ, ಇವೆಲ್ಲ ಕ್ಲಿಪ್ ಆರ್ಟ್ಸ್. ನೆಕ್ಸ್ಟ್ ಶೇಪ್ಸ್ ಅಂತಿದಾವ. ಶೇಪ್ಸ್ ಅಲ್ಲಿ ನಿಮಗೆ ಲೈನ್ ಬೇಕಾ, ಆರೋ ಬೇಕಾ, ರೆಕ್ಟಾಂಗಲ್ ಬೇಕಾ, ಓವೆಲ್ ಬೇಕಾ, ರೌಂಡೆಡ್ ರೆಕ್ಟಾಂಗಲ್ ಬೇಕಾ, ಮತ್ತು ಟ್ರಯಾಂಗಲ್ ಬೇಕಾ, ಈ ಥರ ಹಲವಾರು ಏನಪ್ಪ ಶೇಪ್ಸ್ ಇದಾವೆ. ನಿಮ್ಗೆ ಯಾವ ಶೇಪ್ಸ್ ಬೇಕಾ ಆ ಶೇಪ್ಸ್ ಜಸ್ಟ್ ಹಿಂಗೆ ಕ್ಲಿಕ್ ಮಾಡ್ಕೇಸಿ ಡ್ರಾ ಮಾಡಿದ್ರೆ ಸಾಕು, ಆ ಥರ ಶೇಪ್ ಬರುತ್ತೆ. ಸ್ಮಾರ್ಟ್ ಆರ್ಟ್ ಅಂತ ಬರುತ್ತೆ. ಸ್ಮಾರ್ಟ್ ಆರ್ಟ್ ಅಂತ ಬಂದಾಗ ಇದು 3D ಚಾರ್ಟ್ಸ್. ಓಕೆನಾ. ಸೊ ಇಲ್ಲೆಲ್ಲ ಏನಪ್ಪ ಈ ಥರ ಚಾರ್ಟ್ಸ್ ಇರ್ತಾವ್ರಿ, ಇವೆಲ್ಲ 3D ದಲ್ಲಿ ಇರ್ತಾವೆ. ಜಸ್ಟ್ ನಿಮ್ಗೆ ಯಾವ್ದು ಬೇಕಾದ್ರೆ ಜಸ್ಟ್ ಹಿಂಗೆ ಸೆಲೆಕ್ಟ್ ಮಾಡ್ಕೊಳ್ರಿ, ಈ ಥರ ಬರುತ್ತೆ. ಸೊ ಇದಕ್ಕೆ ಎಕ್ಸ್ಟ್ರಾ ಸ್ವಲ್ಪ ಡಿಸೈನ್ ಮತ್ತು ಫಾರ್ಮೆಟ್ ಅಂತ ಬರುತ್ತೆ. ಜಸ್ಟ್ ಹಿಂಗೆ ಸೈಡ್ ಕ್ಲಿಕ್ ಮಾಡಿದ್ರೆ ಹೋಗುತ್ತೆ ನೋಡ್ರಿ. ವ್ಯೂ ಪಕ್ಕದಲ್ಲಿ ಯಾವುದಿಲ್ಲ, ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿದ್ರೆ ಮಾತ್ರ ಡಿಸೈನ್ ಮತ್ತು ಫಾರ್ಮೆಟ್ ಅಂತ ಬರುತ್ತೆ. ಈ ಒಂದು ಡಿಸೈನ್ ದಲ್ಲಿ ಇದಕ್ಕೆ ಬುಲೆಟ್ ಪಾಯಿಂಟ್ಸ್ ಬೇಕಾ, ಇಲ್ಲ ಸ್ವಲ್ಪ ಲೆಫ್ಟ್ ಲಿಂದ ರೈಟ್ ಇಂದ ಲೆಫ್ಟ್ ಬೇಕಾ, ಇಲ್ಲ ಶೇಪ್ಸ್ ಏನಾರು ಆ್ಯಡ್ ಮಾಡಬೇಕಾ, ಮತ್ತೆ ಟೆಕ್ಸ್ಟ್ ಬಾಕ್ಸ್ ಏನಾರು ಬೇಕಾ, ಇಲ್ಲ ಇದರಲ್ಲಿ ಕಲರ್ಸ್ ಏನಾರು ಬೇಕಾ, ಈ ಥರ ಲೇಔಟ್ಸ್ ಸ್ವಲ್ಪ ಎಕ್ಸ್ಟ್ರಾ ಇರ್ತಾವ, ಇಲ್ಲಿ ಕಲರ್ಸ್ ಇರ್ತಾವೆ. ಓಕೆನಾ. ನಿಮ್ಗೆ ಯಾವ ಥರ ಕಲರ್ ಬೇಕಾ ಆ ಥರ ಕಲರ್ ಕೊಡ್ಬೋದು. ಅದೇ ಥರ ಸ್ವಲ್ಪ ಎಫೆಕ್ಟ್ಸ್ ಇದಾವೆ, ಸ್ಟೈಲ್ಸ್. ಓಕೆನಾ. ನಿಮ್ಗೆ ಯಾವ ಥರ ಬೇಕು, ಈ ಥರ ಬೇಕಾ, ಈ ಥರ ಬೇಕಾ, ಜಸ್ಟ್ ಇವೆಲ್ಲ ಸ್ವಲ್ಪ 3D ಮಾಡೆಲ್ದಲ್ಲಿದೆ. ಓಕೆನಾ. ನಿಮ್ಗೆ ಯಾವ್ದು ಬೇಕಾದ ಡ್ರಾ ಮಾಡ್ಕೋಬೋದು. ಮತ್ತೆ ಫಾರ್ಮೆಟ್ಗೆ ಹೋದಾಗ ಇಲ್ಲಿ ಸಪ್ರೇಟ್ ಆಗಿ ಆ ಒಂದು ಪ್ರತಿಯೊಂದು ಬಾಕ್ಸಿಗೆ ಒಂದೊಂದು ಇರುತ್ತೆ. ಜಸ್ಟ್ ನೀವು ಯಾವ ಬಾಕ್ಸಿಂಗ್ ಕ್ಲಿಕ್ ಮಾಡ್ತಾರೋ ಆ ಬಾಕ್ಸ್ಗೆ ಅಷ್ಟೇ ಕಲರ್ ಬರುತ್ತೆ ನೋಡಿ. ಹಿಂಗೆ ಕ್ಲಿಕ್ ಮಾಡ್ರಿ ಇದಕ್ಕೆ ಬರುತ್ತೆ. ನಿಮ್ಗೆ ಯಾವ್ದ್ರ ಮೇಲೆ ಕಲರ್ ಬರ್ಬೇಕು ಅದನ್ನ ಜಸ್ಟ್. ಸೊ ಇದೇನಪ್ಪ, ಜಸ್ಟ್ ಇದು ಶೇಪ್ ಅಂತ. ಶೇಪ್ ಅಂತ ಬಂದಾಗ ಒಂದು ಆಕೃತಿ, ಆ ಒಂದು ಆಕೃತಿಗೆ ಬಣ್ಣ ಕೊಡುತ್ತೆ. ಸೊ ಇಲ್ಲಿ ಶೇಪ್ಸ್ 3D ಎಫೆಕ್ಟ್ಸ್ ಇದಾವೆ. ನಿಮ್ಗೆ ಯಾವ ಥರ ಬೇಕು ಆ ಥರ ಎಫೆಕ್ಟ್ ಕೊಡ್ಬೋದು ನೀವೆಲ್ಲ. ಮತ್ತೆ ಇದು ಶೇಪ್ ಫಿಲ್, ಇದು ಟೆಕ್ಸ್ಟ್ ಫಿಲ್ ಅಂತಾರೆ. ಶೇಪ್ ಫಿಲ್ ಅಂದಾಗ ಬಾಕ್ಸ್ ತುಂಬ ಏನಪ್ಪ ಬಣ್ಣ ಬರುತ್ತೆ. ಅದೇ ಟೆಕ್ಸ್ಟ್ ಫಿಲ್ ಅಂತ ಬಂದಾಗ ಅಕ್ಷರಕ್ಕೆ ಬಣ್ಣ ಬರುತ್ತೆ. ಸೊ ಇವಾಗ ನಾನು ಜಸ್ಟ್ ಸುರೇಶ್ ಅಂತ ಟೈಪ್ ಮಾಡ್ತೀನಿ, ಸೆಲೆಕ್ಟ್ ಮಾಡ್ತೀನಿ. ನಿಮ್ಗೆ ಯಾವ ಬಣ್ಣ ಬೇಕಾ ಬಣ್ಣ ಕೊಡ್ಬೋದು. ಓಕೆನಾ. ಮತ್ತು ಅದು ಸುತ್ತ ಬಾರ್ಡ್ರು, ಆ ಒಂದು ಅಕ್ಷರ ಸುತ್ತ ಬಾರ್ಡ್ರ್ ಬರುತ್ತೆ. ಓಕೆನಾ. ಈ ಥರ ಕೊಡ್ಬೋದು. ಸೊ ಭಾಳ ಚೆನ್ನಾಗಿದೆ, ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಪೊಸಿಷನ್, ಸೊ ಎಲ್ಲಿ ಬೇಕದು, ಮೇಲೆ ಬೇಕಾ ಕೆಳಗೆ ಬೇಕಾ ಒಂದು ಪೇಜಲ್ಲಿ. ಮತ್ತು ಏನಪ್ಪ ಕೆಲವೊಂದು ಟೈಮಲ್ಲಿ ಸೆಂಡ್ ಬ್ಯಾಕು ಫ್ರಂಟ್ ಬ್ಯಾಕ್ ಅಂತ ಇರುತ್ತೆ. ಓಕೆನಾ. ಜಸ್ಟ್ ಅದು ಮುಂದೆ ಬರುವಂಥ ಟೈಮೆಲ್ಲ ಇರುತ್ತೆ ಅಂತ. ಓಕೆನಾ. ಸೊ ಇವಾಗ ಇನ್ಸರ್ಟಲ್ಲಿ ಸ್ಮಾರ್ಟ್ ಆರ್ಟ್ ಚಾರ್ಟ್ಸ್ ಅಂತ ಬರುತ್ತೆ. ಚಾರ್ಟ್ಸ್ ಅಂತ ಬಂದಾಗ ಎಷ್ಟು ಚಾರ್ಟ್ಸ್ ಇದೆ ನೋಡಿ. ಮೇಲಿರೋದೆಲ್ಲ ಇದನ್ರಿ ಕಾಲಮ್ ಚಾರ್ಟ್, ಕೆಳಗಿರೋದು ಲೈನ್ ಚಾರ್ಟ್, ಬಾರ್ ಚಾರ್ಟ್, ಏರಿಯಾ ಚಾರ್ಟ್, ಸ್ಟಾಕು, ಸರ್ಫೇಸ್, ಡೌಗ್ನಟ್ಟು, ಬಬಲ್, ರ್ಯಾಡರ್, ಇಷ್ಟೆಲ್ಲ ಇವೆಲ್ಲ ಏನ್ರಿ ಚಾರ್ಟ್ಸ್ ಇದಾವೆ. ಓಕೆನಾ. ಎಕ್ಸಾಮಲ್ಲಿ ಒಂದು ಕಡೆ ಕ್ವಶನ್ ಐತೆ, ಇವುಗಳಲ್ಲಿ ಯಾವುದು ಚಾರ್ಟ್ ಅಲ್ಲ ಅಂತ ಕೇಳಿದ. ಅಂದರೆ ಇದರಲ್ಲಿ ಒಂದು 3 ಕೊಟ್ಟು ಒಂದು ಬೇರೆ ಕೊಟ್ಟಿದ್ದ. ಇವುಗಳಲ್ಲಿ ಯಾವುದು ಚಾರ್ಟ್ ಆಗಿದೆ ಯಾವುದು ಆಗಿಲ್ಲ ಅಂತ ಕೇಳಿದ್ದ. ಓಕೆನಾ. ಮತ್ತು ಮೊನ್ನೆ ಒಂದು ಕಡೆ ಕೇಳಿದ. ಸೊ ಇವತ್ತು ಒಂದು ಸಂಸ್ಥೆಯ ಲಾಭ ನಷ್ಟವನ್ನು ಹೆಚ್ಚಾಗಿ ಏನಪ್ಪ ತೋರಿಸಲು ಬಳಸುವಂತಹ ಚಾರ್ಟ್ ಯಾವುದ್ರಿ? ಪೈ ಚಾರ್ಟ್. ಇದು ಜಸ್ಟ್ ಕಾಮನ್ ಸೆನ್ಸ್ ಮೇಲೆ ಕೇಳಿದ್ದು. ಅದಾದಮೇಲೆ ಮುಂದೊಂದಿನ ಕೇಳ್ಬೋದು. ಸೊ ಇವತ್ತು ಈ ಚಾರ್ಟ್ಸ್ ಅಂತ ಬಂದಾಗ ಈ ಒಂದು ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ನಲ್ಲಿ ಸೊ ಇವತ್ತು ಚಾರ್ಟ್ಸ್ ಯಾವ್ಯಾವುದು ಅಂತ ಕರೆ ಈ ಒಂದು
ವರ್ಡಲ್ಲಿ ಪವರ್ ಪಾಯಿಂಟಲ್ಲಿ ಎಕ್ಸೆಲ್ 3 ಕಡೆ ಕಾಲಮು, ಲೈನು, ಪೈ, ಡೌಗ್ನಾಟು, ಬಾರ್ ಚಾರ್ಟ್, ಏರಿಯಾ ಚಾರ್ಟ್, XY ಸ್ಕ್ಯಾಟರ್, ಬಬಲ್ ಚಾರ್ಟ್, ಸರ್ಫೇಸು, ಸ್ಟಾಕು, ರ್ಯಾಡರ್, ಟ್ರೇ ಮ್ಯಾಪ್, ಸನ್ ಬ್ರಸ್ಟ್, ಹಿಸ್ಟೋಗ್ರಾಮ್, ಬಾಕ್ಸ್ ಆ್ಯಂಡ್ ವಿಸ್ಕರ್, ವಾಟರ್ಫಾಲ್, ಫನ್ನೆಲ್, ಕೋಂಬೋ ಮತ್ತು ಮ್ಯಾಪ್ ಚಾರ್ಟ್ ಅಂತಿದೆ. ಈ ಒಂದು ಮ್ಯಾಪ್ ಚಾರ್ಟ್ ಕೇವಲ ಎಲ್ಲಿ ಕಂಡುಬರ್ತಾರೆ ಓನ್ಲಿ ಎಕ್ಸೆಲ್. ಎಕ್ಸಾಮಲ್ಲಿ ಇದನ್ನು ಕೇಳ್ಬೋದು. ಸೊ ಇದನ್ನು ಮ್ಯಾಪ್ ಚಾರ್ಟ್ ಅಂತಾರೆ. ಬಟ್ ಏನಪ್ಪ ಇವತ್ತೇನು ಕಂಟಿಸ್ತಿದೆ ನೋಡ್ರಿ, ಇದು ಎಕ್ಸೆಲಲ್ಲಿ ಕಂಡು ಬರುತ್ತೆ, ಬಟ್ ಬೇರೆ ಕಡೆ ಕಂಡು ಬರಲ್ಲ. ಬಟ್ ಇದೊಂದು ಸ್ವಲ್ಪ ಹುಷಾರಾಗಿರಿ, ಎಕ್ಸಾಮಲ್ಲಿ ಕೇಳ್ಬೋದು. ಮ್ಯಾಪ್ ಚಾರ್ಟ್ ಯಾವುದ್ರಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾನೆ. ಯಾವುದ್ರಲ್ಲಿ ಕಂಡು ಬರ್ತಾರೆ? ಓನ್ಲಿ ಎಕ್ಸೆಲ್. ಓಕೆನಾ? ಇವಾಗ ನಾವು ಚಾರ್ಟ್ಸ್ ಬಗ್ಗೆ ನೋಡಿದ್ವಿ. ನೆಕ್ಸ್ಟ್ ಹೈಪರ್ ಲಿಂಕ್ ಅಂತಿದೆ. ಹೈಪರ್ ಲಿಂಕ್ ಅಂದ್ರೆ ಏನು ಅಂತ ನೋಡ್ತಾ ಹೋದರೆ, ಜಸ್ಟ್ ಇಲ್ಲಿ ಒಂದು ಡಾಟಾ ಏನೋ ಟೈಪ್ ಮಾಡ್ರಿ. ಜಸ್ಟ್ ಇಲ್ಲಿ ಸುರೇಶ್ ಅಂತ ಟೈಪ್ ಮಾಡ್ತೇನೆ. ಓಕೆನಾ? ಜಸ್ಟ್ ಸುರೇಶ್ ಅಂತ ಬಂದಾಗ ಇವತ್ತು ಇದರಲ್ಲೊಂದು ವಿಡಿಯೋ ಇದೆ, ಇಲ್ಲ ಇದರಲ್ಲೊಂದು PDF ಇದೆ, ಡೈರೆಕ್ಟಾಗಿ ಇಲ್ಲಿ ತಂದು ಹಾಕಕ್ಕಲ್ಲ. ಅದ್ರಿಗೋಸ್ಕರ ಏನು ಮಾಡೋದು, ಜಸ್ಟ್ ಅದಕ್ಕೆ ಇಂಟರ್ಲಿಂಕ್ ಮಾಡಿಬಿಡ್ತೇನೆ. ಅಂದರೆ ಜಸ್ಟ್ ಇಲ್ಲಿ ಸುರೇಶ್ ಕ್ಲಿಕ್ ಮಾಡಿದಾಗ ಒಂದು PDF ಇಲ್ಲ ವಿಡಿಯೋ ಓಪನ್ ಆಗಬೇಕು. ಆ ಥರ ಮಾಡಬೇಕಂದ್ರೆ ಸಿಂಪಲ್ ಆಗಿ ಒಂದು ಅಕ್ಷರನ ಟೈಪ್ ಮಾಡಿ ಸೆಲೆಕ್ಟ್ ಮಾಡಿ, ಆಮೇಲೆ ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಯಾವೊಂದು ಫೈಲ್ ಓಪನ್ ಆಗಬೇಕಂತ ಆ ಫೈಲ್ನ ಏನು ಮಾಡಿ ಜಸ್ಟ್ ಓಕೆ ಕೊಡಿ. ಇವಾಗ ನಾ ಏನು ಮಾಡ್ತೇನೆ ಸಿಂಪಲ್ ಆಗಿ, ಸೊ ಇವಾಗ ನಮ್ದು ಯಾವ ಡಾಕ್ಯುಮೆಂಟ್ ಬೇಕಾ ಆ ಡಾಕ್ಯುಮೆಂಟ್ ಜಸ್ಟ್ ಯಾವ ಪ್ಲೇಸ್ ಬೇಕಾ ಆ ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ಇವಾಗ ನಾ ಏನು ಮಾಡ್ತೀನಿ, ದಿಸ್ PC ಹೋಗಿ ಡಾಕ್ಯುಮೆಂಟ್ಸ್ಗೆ ಹೋಗ್ತೇನೆ. ಡಾಕ್ಯುಮೆಂಟ್ಸ್ ಅಲ್ಲಿ ಸೊ ಸಿಂಪಲ್ ಆಗಿ ಒಂದು ಪವರ್ ಪಾಯಿಂಟ್ BMTC ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕು ಅಂದ್ಕೊಂಡಿದ್ದೆ. ಜಸ್ಟ್ ಅದನ್ನ BMTC ಸೆಲೆಕ್ಟ್ ಮಾಡಿ ಓಕೆ ಮಾಡ್ತೀನಿ. ಸೊ ನೋಡ್ರಿ ಅಕ್ಷರ ಕಲರ್ ಚೇಂಜ್ ಆಯ್ತು. ಹಿಂದಿರೋದು ಹೆಂಗಿತ್ರಿ, ಬ್ಲ್ಯಾಕ್ ಇತ್ತು. ಇವಾಗ ಹೈಪರ್ ಲಿಂಕ್ ಕೊಟ್ಟ ತಕ್ಷಣ ಏನಾಯ್ತ್ರಿ, ಬ್ಲೂ ಕಲರ್ ಟೆಕ್ಸ್ಟ್ ವಿತ್ ಅಂಡರ್ಲೈನ್. KPT ಸೆಲ್ 2022 ಕ್ವಶನ್ ಆಯ್ತು, ಹೈಪರ್ ಲಿಂಕ್ ಈಸ್ ಎ ಬ್ಲೂ ಕಲರ್ ಟೆಕ್ಸ್ಟ್ ವಿತ್ ಅಂಡರ್ಲೈನ್. ಮತ್ತೆ ಇದರ ಹತ್ರ ಬಂದಾಗ ಜಸ್ಟ್ ಕೈ ಚಿತ್ರ ಬರ್ತಾ ನೋಡ್ರಿ. ಎಕ್ಸಾಂಪಲ್ ಇದು ಕ್ವಶನ್ ಕೇಳ್ದ ಹೈಪರ್ ಲಿಂಕ್ ಅಂತ ಬಂದಾಗ ಇಂಟರ್ನೆಟ್ ಅಲ್ಲಿ ಕೈ ಚಿತ್ರ ಯಾವ ಬರ್ತಂತ ಕೇಳ್ದ, ಯಾವ ಬರ್ತಾರೆ ಹೈಪರ್ ಲಿಂಕ್ ಕಂಡು ಬಂದಾಗ. ಹೈಪರ್ ಲಿಂಕ್ ಅಂತ ಬಂದಾಗ ಇವತ್ತು ಇಂಟರ್ನೆಟ್ ಅಲ್ಲಿ ಓದಾಗ ಕೂಡ ಅಷ್ಟೇ ರೀ. ಸೊ ಇವತ್ತು ಇಲ್ಲಿ ಬಂದಾಗ ಮಾತ್ರ ಕೈ ಚಿತ್ರ ಬರ್ತಾವೆ, ಇಲ್ಲಿ ಮೇಲೆ ಓದೋಕೆ ಬರಲ್ಲ, ಇಲ್ಲಿ ಅಷ್ಟೇ ಬರುತ್ತೆ ಕೈ ಚಿತ್ರ. ಅಂದ್ರೆ ಎಕ್ಸಾಮ್ ಅಲ್ಲಿ ಇಂಥವು ಪಾಯಿಂಟ್ಸು ಕೇಳ್ತಾನೆ, ಸ್ವಲ್ಪ ಹುಷಾರಾಗಿ ಅಬ್ಸರ್ವ್ ಮಾಡ್ಬೇಕನಾ. ಸೊ ಇವಾಗ ಈ ಒಂದು ಹೈಪರ್ ಲಿಂಕ್ ಅಂತ ಬಂದಾಗ ಜಸ್ಟ್ ಒಂದು ವೆಬ್ಸೈಟ್ನ ಯಾವುದೋ ಒಂದು ಅಡ್ರೆಸ್ನ ವಿಳಾಸಕ್ಕೆ ನೇರವಾಗಿ ಕರೆದು ಇಲ್ಲಿ ಯಾವ್ದು ಬಳಸ್ತಾರೆ, ಹೈಪರ್ ಲಿಂಕ್ ಬಳಸ್ತಾರೆ. ಸೊ ನಿಮ್ಗೆ ಹೈಪರ್ ಲಿಂಕ್ ಗೊತ್ತಾಯ್ತು. ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿದಂತ ಕರಿ ಜಸ್ಟ್ ನಾ ಏನು ಮಾಡಲ್ಲ, ಜಸ್ಟ್ ಅದೇ ಓಪನ್ ಆಯ್ತು ನೋಡ್ರಿ. ಓಕೆನಾ? ಜಸ್ಟ್ ಈ ಥರ ಏನಪ್ಪ ಒಂದು ಫೈಲ್ನ ನೇರವಾಗಿ ಓಪನ್ ಮಾಡ್ಬೇಕಾದ್ರೆ ಯಾವ್ದು ಬಳಸ್ತಾರೆ, ಹೈಪರ್ ಲಿಂಕ್ ಬಳಸ್ತಾರೆ. ಇದರ ಒಂದು ಶಾರ್ಟ್ಕಟ್ ಕೀ ಕಂಟ್ರೋಲ್ K ಅಂತಿದೆ. ಯಾವುದ್ರಿ, ಹೈಪರ್ ಲಿಂಕ್. ಎಕ್ಸಾಮ್ ಇದನ್ನು ಕೇಳಿದಾನ. ನೆಕ್ಸ್ಟ್ ಬುಕ್ ಮಾರ್ಕ್ ಅಂತಿದೆ. ಬುಕ್ ಮಾರ್ಕ್ ಅಂತ ಬಂದಾಗ ಇವಾಗ ಈ ಒಂದು ಪೇಜ್ ಭಾಳ ದೊಡ್ಡದಾಗಿದೆ. ಓಕೆನಾ? ಇಷ್ಟು ದೊಡ್ಡದಾಗಿದೆ. ಇವಾಗ ನನಗೆ ಯಾವುದೋ ಒಂದು ವರ್ಡ್ ಬೇಗ ಹುಡುಕ್ಬೇಕನ್ನೋದು ಬಂದಾಗ ಜಸ್ಟ್ ಏನು ಮಾಡ್ತೀನಿ, ಈ ಒಂದು ಹಾಯ್ ಅಂತಿದೆ, ಜಸ್ಟ್ ಇದನ್ನು ಸೆಲೆಕ್ಟ್ ಮಾಡಿ ಏನು ಮಾಡ್ತೀನಿ, ಈ ಒಂದು ಬುಕ್ ಮಾರ್ಕ್ ಹೋಗಿ ಇಲ್ಲಿ ಆ್ಯಡ್ ಮಾಡ್ತೀನಿ. ಅದನ್ನು ಆಲ್ರೆಡಿ ಆ್ಯಡ್ ಆಗಿದೆ, ಅದನ್ನು ಡಿಲೀಟ್ ಮಾಡಿ ಮತ್ತೊಂದು ಸತಿ ಆ್ಯಡ್ ಮಾಡೋಣ. ಜಸ್ಟ್ ಹಾಯ್ ಅಂತ ಟೈಪ್ ಮಾಡಿ ಆ್ಯಡ್ ಮಾಡ್ತಂತ ಕೊಡಿ. ಸೊ ನೆಕ್ಸ್ಟು ಈ ಫೈಲ್ನ ಕ್ಲೋಸ್ ಮಾಡೋದಂತ ಕೊಡಿ. ನೆಕ್ಸ್ಟ್ MS ವರ್ಡ್ ನಾನು ಓಪನ್ ಮಾಡ್ತೇನೆ. ಇವಾಗ ಈ ಒಂದು ಫೈಲ್ ಓಪನ್ ಮಾಡಿದ ತಕ್ಷಣ ಜಸ್ಟ್ ಬುಕ್ ಮಾರ್ಕ್ ಹೋದಂತ ಕೊರಿ, ಇಲ್ಲಿ ಹಾಯ್ ಅಂತ ಇದೆ. ಜಸ್ಟ್ ಹಿಂಗೆ ಗೋ ಅಂತ ಕೊಟ್ಟರೆ ಅಲ್ಲಿ ಬರ್ತದೆ ನೋಡಿ ನೇರವಾಗಿ. ಸೊ ಸಿಂಪಲಾಗಿ ಹೇಳ್ಬೇಕಂತ ಕರಿ, ಇವತ್ತು ಯಾವುದೋ ಒಂದು ವರ್ಡ್ ಇರುತ್ತೆ ಒಂದು ಡಾಕ್ಯುಮೆಂಟಲ್ಲಿ, ಆ ಒಂದು ವರ್ಡ್ನ ನೇರವಾಗಿ ವೀಕ್ಷಣೆ ಮಾಡಬೇಕಂದ್ರೂ ನೀವೇನು ಮಾಡ್ತೀರಿ, ಬುಕ್ ಮಾರ್ಕ್ ಮಾಡಬೇಕು. ಸೊ ಅದೇ ಕ್ರೋಮಲ್ಲಿ ಬುಕ್ ಮಾರ್ಕ್ ಅಂತ ಬಂದಾಗ ಏನ್ರಿ, ಒಂದು ವೆಬ್ಸೈಟ್ನ ನೀವು ಸೇವ್ ಮಾಡೋಕ್ಕೆ ಯಾವ್ದು ಬಸ್ರಿ, ಬುಕ್ ಮಾರ್ಕ್. ಸೊ ಬುಕ್ ಮಾರ್ಕ್ ಅಂತ ಬಂದಾಗ ಗೊತ್ತಾಯ್ತು. ನೆಕ್ಸ್ಟ್ ಕ್ರಾಸ್ ರೆಫರೆನ್ಸ್ ಅಂತ ಬಂದಾಗ ಒಂದೇ ವರ್ಡ್ ಬೇರೆ ಕಡೆ ಏನಪ್ಪ ಅದನ್ನು ಹಾಕ್ಬೇಕನ್ನಾಗಿದ್ರೆ, ಅದೇ ವರ್ಡ್ ಇನ್ನೊಂದು ಕಡೆ ಏನಪ್ಪ ಜಸ್ಟ್ ಏನಪ್ಪ ಪೇಸ್ಟ್ ಮಾಡ್ಬೇಕನ್ನಾಗಿದೆ, ಜಸ್ಟ್ ಕ್ರಾಸ್ ರೆಫರೆನ್ಸ್ ಹೋದಂತಿಕರೆ ಇಲ್ಲಿ ಭಾಳಷ್ಟು ವರ್ಡ್ಸ್ ಇರ್ತಾರೆ. ಓಕೆನಾ? ಈ ಒಂದು ವರ್ಡ್ನ ಇಲ್ಲಿ ಜಸ್ಟ್ ಇನ್ಸರ್ಟ್ ಮಾಡ್ಬೋದು ನೋಡ್ರಿ. ಓಕೆನಾ? ಇದಕ್ಕೆ ಕ್ರಾಸ್ ರೆಫರೆನ್ಸ್ ಅಂತಾರೆ. ಸೊ ಸ್ವಲ್ಪ ಪ್ರಾಕ್ಟಿಕಲ್ ಇದೆ. ನೆಕ್ಸ್ಟ್ ಹೆಡರ್ ಅಂತ ಬರುತ್ತೆ. ಹೆಡರ್ ಅಂತ ಬಂದಾಗ ಪೇಜ್ನ ಮೇಲ್ಭಾಗಕ್ಕೆ ಏನಂತಾರೆ, ಹೆಡರ್ ಅಂತಾರೆ. ಅದೇ ಪೇಜ್ನ ಕೆಳಭಾಗ ಫುಟರ್ ಅಂತ. ಅದೇ ಈಗ ಬಂದಾಗ ಸಿಂಪಲ್ ಆಗಿ, ಸೊ ಇವಾಗ ಈ ಒಂದು ಪೇಜ್ನ ಮೇಲ್ಗಡೆ ರೆಡ್ ಕಲರ್ ಇದೆ. ಓಕೆನಾ? ಜಸ್ಟ್ ಇಲ್ಲಿ ಭಾಳಷ್ಟು ಇದಾವೆ, ನಿಮ್ಗೆ ಯಾವ್ದು ಬೇಕೋ ತೊಗೋಬೋದು. ನಾನು ಇದನ್ನು ತೊಗೊತೀನಿ ಇವಾಗ ನೋಡ್ರಿ. ಎಲ್ಲ ಕಡೆ ಇದು ಮೇಲೆ ಬಂತು, ಈ ಥರ ಬಂತು. ಸೊ ಆಟೋಮೆಟಿಕ್ಕಾಗಿ ಎಲ್ಲ ಪೇಜಲ್ಲಿ ಅದೇ ಬಂದಿದೆ. ಜಸ್ಟ್ ಇನ್ನೊಂದು ಸತಿ ನಾನು ಏನು ಮಾಡ್ತೀನಿ, ಇಲ್ಲಿ ಹೆಡರ್ಗೆ ಹೋಗ್ತೀನಿ, ಬಟ್ ಬೇರೆ ತೊಗೊತೀನಿ. ಆಟೋಮೆಟಿಕ್ ಎಲ್ಲ ಕಡೆ ಚೇಂಜ್ ಆಗುತ್ತೆ. ಇದನ್ನ ಬಿಟ್ಟು ನಾವು ಇನ್ನೊಂದು ತೊಗೊತೀವಿ, ಆಟೋಮೆಟಿಕ್ ಎಲ್ಲ ಕಡೆ ಚೇಂಜ್ ಆಗುತ್ತೆ. ಈ ಥರ ನಿಮ್ಗೆ ಯಾವ್ದು ಬೇಕಾದ ಹೆಡರ್ ತೊಗೋಬೋದು. ಸೊ ಇವಾಗ ಇದು ತೊಗೊಂಡು ಸೊ ಇಲ್ಲಿ ಏನಾದ್ರು ಒಂದು ಹೆಸರು ಕೊಟ್ಟರೆ ಸೊ ಎಲ್ಲ ಕಡೆ ಆಟೋಮೆಟಿಕ್ ಅದೇ ಬರುತ್ತೆ. ಜಸ್ಟ್ ಸ್ವಲ್ಪ ಅಕ್ಷರ ಸೈಜ್ ದೊಡ್ಡದು ಮಾಡ್ತೀನಿ. ಸುರೇಶ್, ಎಲ್ಲ ಕಡೆ ಸುರೇಶ್ ಅಂತ ಬರ್ತಾ ಇದೆ ನೋಡಿ, ಇದು ಹೆಡರ್. ಅದೇ ಫುಟರ್ ಅಂತ ಬಂದಾಗ ಪೇಜ್ನ ಕೆಳಭಾಗ, ಸೊ ಇಲ್ಲಿ ಕೆಳಗಡೆ ಈ ಥರ ಬಂದಿದೆ. ಜಸ್ಟ್ ಇಲ್ಲಿ ನಾ ಏನಾದ್ರು ಟೈಪ್ ಮಾಡೋಂತಿಕ್ಕೋರು ಎಲ್ಲ ಕಡೆ ಅದೇ ಸೇಮ್ ಬರುತ್ತೆ ಡಾಟಾ. ಸೊ ನೆಕ್ಸ್ಟ್ ರಾಜು ಅಂತ ಮಾಡ್ತೀನಿ ನಾನು. ಜಸ್ಟ್ ಸೆಲೆಕ್ಟ್ ಮಾಡಿ ಸ್ವಲ್ಪ ಅಕ್ಷರ ಸೈಜ್ ದೊಡ್ಡದು ಮಾಡ್ತೀನಿ. ಸೊ ಫಸ್ಟ್ ಪೇಜಲ್ಲಿ ಯಾಕೆ ಹೆಡರ್ ಬಂದಿಲ್ಲ, ಫುಟರ್ ಬಂದಿಲ್ಲ ಅಂದ್ರೆ, ಫಸ್ಟ್ ಪೇಜ್ ಅಂದಾಗ ಒಂದು ಕವರ್ ಪೇಜ್ ಇರುತ್ತೆ. ಫಸ್ಟ್ ಪೇಜಲ್ಲಿ ಏನು ಹೆಡರ್ ಫುಟರ್ ಬರಲ್ಲ, ಬಟ್ ಉಳಿದೆಲ್ಲ ಪೇಜಿಗೆ ಬರುತ್ತೆ. ಈ ಒಂದು ಹೆಡರ್ ಅಂತ ಬಂದಾಗ ಇಲ್ಲಿ ಭಾಳಷ್ಟು ಇದಾವೆ ರೀ. ಬಟ್ ನಿಮ್ಗೆ ಅದು ಬೇಕಿಲ್ಲ ಅಂತಿಕ್ರೆ ಇನ್ನೊಂದು ಸ್ವಲ್ಪ ನೀವು ಬೇರೆ ರೀತಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇಲ್ಲಿ ಡಿಸೈನ್ ಅಂತ ಅದಕ್ಕೋಸ್ಕರ ಸಪ್ರೇಟ್ ಆಪ್ಷನ್ ಬರುತ್ತೆ. ಇಲ್ಲಿ ಹೆಡರ್ದು ಒಂದಿದೆ, ಫೋಟೋದಿದೆ, ಪೇಜ್ ನಂಬರ್ ಇದೆ, ಟೈಮ್ ಆ್ಯಂಡ್ ಡೇಟು, ಈ ಥರ ನಿಮ್ಗೆ ಏನು ಬೇಕಲ್ಲ ಆಗ್ಬೋದು ರೀ. ಓಕೆನಾ? ಮತ್ತು ಬ್ಯಾಕ್ಗ್ರೌಂಡ್ ಫೋಟೋಸು ಹಾಕ್ಬೋದು. ಓಕೆನಾ? ಒಂದು ಕಡೆ ಫೋಟೋ ಹಾಕಿದ್ರೆ ಎಲ್ಲ ಕಡೆ ಎಟ್ ಎ ಟೈಮ್ ಬರುತ್ತೆ ರೀ. ಓಕೆನಾ? ಸೊ ಹೆಡರ್ ಫುಟರ್ ಅಂತ ಬಂದಾಗ ಒಂದು ಪೇಜಲ್ಲಿ ಏನು ನೀವು ಚೇಂಜ್ ಮಾಡ್ತೀವಿ ಎಲ್ಲ ಪೇಜಲ್ಲಿ ಹಂಗೆ ಬರುತ್ತೆ. ಸೊ ಪೇಜ್ನ ಮೇಲ್ಭಾಗ ಹೆಡರ್, ಪೇಜ್ನ ಕೆಳಭಾಗ ಫುಟರ್. ಸೊ ಹೆಡರ್ ಅಂತ ಬಂದಾಗ ಪೇಜ್ನ ಮೇಲ್ಭಾಗದಲ್ಲಿ ನೀವು ಏನಾದ್ರು ಚೇಂಜ್ ಮಾಡಿದ್ರೆ ಒಂದು ಪೇಜಲ್ಲಿ ಮಾಡೋದು ಎಲ್ಲ ಪೇಜಲ್ಲಿ ಬರುತ್ತೆ. ಅದೇ ಫುಟರ್ ಬಂದಾಗ ಪೇಜ್ನ ಕೆಳಭಾಗ ಒಂದು ಕಡೆ ಚೇಂಜ್ ಮಾಡಿ ಎಲ್ಲ ಕಡೆ ಸೇಮ್ ಬರುತ್ತೆ.
ನೆಕ್ಸ್ಟ್ ಪೇಜ್ ನಂಬರ್ ಅಂತಿದೆ. ಓಕೆನಾ, ಪೇಜ್ ನಂಬರ್ ಬಂದಾಗ ಯಾವ ಥರ ನಂಬರ್ ಬರುತ್ತೆ ನಿಮ್ಗೆ ಪ್ರತಿಯೊಂದು ಪೇಜ್ಗೆ. ಸೊ ಈ ಥರ ಇಲ್ಲಿ ಕೆಳಗಡೆ ಅಡ್ಜಸ್ಟ್ಮೆಂಟ್ ಇರ್ತಾವೆ, ಈ ಥರ ತೊಗೋಬೋದು. ಪೇಜ್ ಮೇಲೆ ಬರಬೇಕಾ, ಪೇಜ್ ಕೆಳಗೆ ಬರಬೇಕಾ. ಓಕೆನಾ, ಪೇಜ್ ಮಾರ್ಜಿನ್ ಅಂತ ಬಂದಾಗ ಪೇಜ್ನ ಆ ಸೈಡು ಈ ಸೈಡ್ ಅಂತ ಬಂದಾಗ ಇದಕ್ಕೆ ಮಾರ್ಜಿನ್ ಅಂತಾರೆ. ಇಲ್ಲ ಕಸ್ಟಮ್ ಪೊಸಿಷನ್ ನೀವೇನೋ ಚೇಂಜ್ ಮಾಡ್ಕೊತೀರಾ. ಇಲ್ಲ ಫಾರ್ಮೇಟ್ ಅಂದಿರುತ್ತೆ, ಇಲ್ಲಿ ನಂಬರ್ಸ್ ಅಥವಾ ನೆಗೆಟಿವ್ ನಂಬರ್ಸ್ -1 -2 -3 ಈ ಥರ ಬೇಕಾ, ಇಲ್ಲ ABC ಬೇಕಾ, ಆಗ ಕ್ಯಾಪಿಟಲ್ ಲೆಟರ್ ABC ಬೇಕಾ, ರೋಮನ್ ಸಂಖ್ಯೆ ಬೇಕಾ, ಈ ಥರ ಮಾಡ್ಕೋಬೋದು ರೀ. ಓಕೆನಾ, ಇದು ಪೇಜ್ ನಂಬರ್. ನೆಕ್ಸ್ಟ್ ಟೆಕ್ಸ್ಟ್ ಬಾಕ್ಸ್ ಅಂತ ಬರುತ್ತೆ. ಟೆಕ್ಸ್ಟ್ ಬಾಕ್ಸ್ ಅಂತ ಬಂದಾಗ ಎಲ್ಲಿ ಬೇಕಲ್ಲ ಅಕ್ಷರ ಟೈಪ್ ಮಾಡೋಕೆ ಬರಲ್ಲ, ಇಲ್ಲಿ ಸೀರಿಯಲ್ ಟೈಪ್ ಮಾಡ್ಕೊ. ಅದಕ್ಕೋಸ್ಕರ ಸೊ ಇಲ್ಲಿ ಈ ಥರ ಕೆಲವೊಂದು ಇರ್ತಾವೆ, ಇವಾಗ ತೊಗೊಳ್ರಿ. ಇಲ್ಲ ಡ್ರಾ ಅಂತ ತೊಗೊಂಡು ಕೇಸಿ ನೀವು ಎಲ್ಲಿ ಬೇಕಲ್ಲ ಈ ಥರ ಡ್ರಾ ಮಾಡಿದ್ರೆ ಟೈಪ್ ಮಾಡಿಬಿಟ್ಟು ಅಲ್ಲಿ ಅಕ್ಷರ ಏನಾದ್ರೆ ದೊಡ್ಡದಾಗುತ್ತೆ ನೋಡಿ. ಈ ಥರ ಸ್ವಲ್ಪ ಜೂಮ್ ಮಾಡಿಬಿಟ್ರೆ ಆಯ್ತು, ಅಕ್ಷರ ಸೆಲೆಕ್ಟ್ ಮಾಡಿ ಜೂಮ್ ಮಾಡಿ ಸಾಕು, ನಿಮ್ಗೆ ಎಲ್ಲಿ ಬೇಕಲ್ಲ ಅಕ್ಷರ ಟೈಪ್ ಆಗುತ್ತೆ. ಸೊ ಇದು ಟೆಕ್ಸ್ಟ್ ಬಾಕ್ಸ್. ಓಕೆನಾ, ಇಲ್ಲೇ ಟೆಕ್ಸ್ಟ್ ಬಾಕ್ಸ್ ಅಂತೆ. ನೆಕ್ಸ್ಟ್ ಕ್ವಿಕ್ ಪಾಟ್ ಅಂತಿದೆ. ಕ್ವಿಕ್ ಪಾಟ್ ಅಂತ ಬಂದಾಗ ಜಸ್ಟ್ ಈ ಒಂದು ವರ್ಡ್ ಟೈಪ್ ಮಾಡಿದೆ, ಸುರೇಶ್ ಅಂತ ಟೈಪ್ ಮಾಡಿದ. ಸುರೇಶ್ ಅನ್ನೋದು ಏನಂತ ಕೆಲವು ಜನ ಗೊತ್ತಾಗಲ್ಲ. ಸೊ ಅಂಥ ಟೈಮಲ್ಲಿ ಇಲ್ಲಿ ಕ್ವಿಕ್ ಪಾಟ್ ಅಂತ ಬರ್ತಾವೆ, ಕೆಲವೊಂದು ಬರ್ತಾರೆ ಅಬ್ಸ್ಟ್ರಾಕ್ಟು, ಆಥರು, ಕ್ಯಾಟಗರಿ, ಕಮೆಂಟು. ಇವಾಗ ಆಥರ್ ನಾ ಆಥರ್ ಇದ್ದೀನಿ, ಬಟ್ ಇಲ್ಲೊಂದು ಕ್ವಿಕ್ ಪಾಟ್ ತೊಗೊಂಡಿನಿ. ಜಸ್ಟ್ ಇಲ್ಲಿ ಸುರೇಶ್ ಅಂತ ಟೈಪ್ ಮಾಡ್ತಾನೆ. ಇಲ್ಲಿ ಡೆಲ್ ಅಂತಿದೆ, ಡೆಲ್ ಬದಲಾಗಿ ಸುರೇಶ್ ಅಂತ ಕೊಡ್ತೇನೆ ನಾನು. ಇದು ಕ್ವಿಕ್ ಪಾಟ್. ಏನು ಕ್ವಿಕ್ ಪಾಟ್ ಅಂತ ಬಂದಾಗ ಜಸ್ಟ್ ಈ ಥರ ಇದ್ದಾಗ ಈ ಥರ ಇರುತ್ತೆ, ನಾರ್ಮಲ್ ಇರುತ್ತೆ. ಬಟ್ ಇದು ಬಂದು ಕ್ಲಿಕ್ ಮಾಡಿದಾಗ ಆ ಥರ ಅಂತ ಬರುತ್ತೆ, ಈ ಕಡೆ ಹೋದಾಗ ಕಾಣಿಸಲ್ಲ. ಈಗ ಕ್ವಿಕ್ ಪಾಟ್ ಅಂತಾರೆ. ಓಕೆನಾ, ಸ್ವಲ್ಪ ಪ್ರಾಕ್ಟಿಕಲ್ ಇದೆ. ಈ ಥರ ಇಲ್ಲಿ ಭಾಳಷ್ಟು ಇದಾವೆ, ನಿಮ್ಗೆ ಯಾವ್ದು ಬೇಕಾದ ತೊಗೋಬೋದು. ಇಲ್ಲ ನೀವೇ ಟೈಟಲ್ ಕೊಡ್ತಂದ್ರೆ ಕೊಡ್ಬೋದು. ಓಕೆನಾ, ನೆಕ್ಸ್ಟ್ ವರ್ಡ್ ಆರ್ಟ್. ವರ್ಡ್ ಅಂದರೆ ಅಕ್ಷರ, ಆರ್ಟ್ ಅಂದರೆ ಕಲೆ. ಈ ಥರ ಸ್ವಲ್ಪ ಡಿಸೈನ್ ಇದಾವೆ. ಸೊ ಯಾವ್ದು ಬೇಕಾದ್ರೆ ಹಿಂಗೆ ಕ್ಲಿಕ್ ಮಾಡಿರಿ, ಇಲ್ಲಿ ಜಸ್ಟ್ ಸೆಲೆಕ್ಟ್ ಮಾಡಿ ಕೇಸಿ ಈ ಥರ ಅಕ್ಷರ ಟೈಪ್ ಮಾಡಿಬಿಡ್ರಿ. ಸೊ ಇಲ್ಲಿ ನೋಡ್ರಿ ಅಕ್ಷರ ಏನಪ್ಪ ಡಿಸೈನ್ ಬಂತು. ಇವಾಗ ಇದು ಎಲ್ಲಿ ಬೇಕಿಲ್ಲಿ ಕುಣಿದಾಡಲ್ಲ. ಓಕೆನಾ, ಇಲ್ಲೆಲ್ಲ ಎಡಿಟ್ ಟೆಕ್ಸ್ಟ್ ಅಂತಿದೆ, ಅಂದರೆ ಎಡಿಟ್ ಮಾಡ್ಬೋದು. ಇದಕ್ಕೆ ಫಾರ್ಮೇಟ್ ಅಂತ ಸಪ್ರೇಟ್ ಬಂದೈತೆ ನೋಡ್ರಿ. ಹಿಂಗೆ ಕ್ಲಿಕ್ ಮಾಡೋದು ಮಾತ್ರ ಬರುತ್ತೆ, ಫಾರ್ಮೇಟ್ ಯಾವ ಬೇಕೋ ಬರೋಲ್ಲ. ಒಂದು ಫೋಟೋಗೆ ಒಂದು ಅಕ್ಷರ ಡಿಸೈನ್ ಮಾಡಿದಾಗ, ಒಂದು ಟೇಬಲ್ ಹಾಕಿದಾಗ ಈ ಥರ ಫಾರ್ಮೇಟ್ ಬರುತ್ತೆ, ಮತ್ತು ಶೇಪ್ಸ್ ಹಾಕಿದಾಗ ಬರುತ್ತೆ ಫಾರ್ಮೇಟ್. ಸೊ ಇವಾಗ ಇಲ್ಲಿ ಎಡಿಟ್ ಟೆಕ್ಸ್ಟು, ಇಲ್ಲ ಸ್ಪೇಸ್, ಟೈಟು, ವೆರಿ ಟೈಟು, ಲೂಸು, ವೆರಿ ಲೂಸು, ನಾರ್ಮಲ್ ಅಂತಿರುತ್ತೆ. ಓಕೆನಾ, ಸೊ ಇದು ಸ್ವಲ್ಪ ನೋಡ್ಕೊಳ್ರಿ. ಅದಾದಮೇಲೆ ಸೊ ಸ್ಮಾಲ್ ಲೆಟ್ರಿಂದ ಕ್ಯಾಪಿಟಲ್ ಸ್ಮಾಲ್ ಲೆಟ್ರ್ ಅದೇನು ಅವಶ್ಯಕತೆ ಇಲ್ಲ. ಜಸ್ಟ್ ಇಲ್ಲಿ ಕಲರ್ ನೀವು ಚೇಂಜ್ ಮಾಡೋದಂದ್ರೆ ಮಾಡ್ಕೋಬೋದು. ಸುತ್ತ ಔಟ್ಲೈನ್ ಏನಾದ್ರು ಚೇಂಜ್ ಮಾಡೋದಂದ್ರೆ ಮಾಡ್ಕೋಬೋದು. ಔಟ್ಲೈನ್ ಅಂತಾರೆ, ಸುತ್ತ ಗೆರೆ. ಮತ್ತು ಏನಪ್ಪ ಇದು ಶೇಪ್ಸ್ ಯಾವ ಥರ ಬೇಕು ನಿಮಗೆ, ಈ ಥರ ಬೇಕಾ, ಯಾವ ಥರ ಬೇಕಾ ಆ ಥರ ಮಾಡ್ಬೋದು. ಮತ್ತು ಈ ಥರ ಇಲ್ಲಿ ಶ್ಯಾಡೋ, ನಿಮ್ಗೆ ಏನೋ ಶಾಡೋಸ್ ಬೇಕಂದರೆ ಶಾಡೋಸ್. ಮತ್ತು ಇಲ್ಲಿ 3Dಯಲ್ಲಿ ಬೇಕಾ 3D. ಇಲ್ಲಿ ಪೊಸಿಷನ್ ಎಷ್ಟು ಬೇಕು, ರೊಟೇಟ್. ಸೊ ಇವಾಗ ಇದು ಪೊಸಿಷನ್ ಎಲ್ಲಿ ಬರಬೇಕಿದು, ಒಂದು ಪೇಜ್ನಲ್ಲಿ ಎಲ್ಲಿ ಬರೋ ಪೊಸಿಷನ್. ಸೊ ಇದು ಎಲ್ಲಿ ಬೇಕು ಇಲ್ಲಿ ಬರಬೇಕಂದ್ರೆ ಇಲ್ಲಿ ಟೆಕ್ಸ್ಟ್ ವಾರ್ಪಿಂಗ್ ಅಂತ ಇರುತ್ತೆ. ಜಸ್ಟ್ ಇದನ್ನು ಇನ್ ಫ್ರಂಟ್ ಆಫ್ ಟೆಕ್ಸ್ಟ್ ಅಂತ ಕೊಡ್ರಿ, ಅಕ್ಷರ ಮೇಲೆ ಬರುತ್ತೆ ಇನ್ ಫ್ರಂಟ್ ಆಫ್. ಅದೇ ಬಿಹೈಂಡ್ ಟೆಕ್ಸ್ಟ್ ಅಂದರೆ ಅಕ್ಷರ ಹಿಂದ್ಗಡೆ ಹೋಗುತ್ತೆ. ಓಕೆನಾ, ಮತ್ತು ಇದು ಫ್ರಂಟ್ ಬ್ಯಾಕ್ ಸೆಂಡ್ ಬೇಕಾದ್ರೆ ಹಿಂದಕ್ಕೆ ಹೋಗುತ್ತೆ. ಈ ಥರ ಮುಂದಕ್ಕೆ ಹಿಂದಕ್ಕೆ ತರೋದು, ಈ ಥರ ಮಾಡೋದು. ಸೊ ಓಕೆನಾ, ಈ ಥರ ಇದೆ ರೀ. ಇವೆಲ್ಲ ಆಪ್ಷನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಡ್ರಾಪ್ ಕ್ಯಾಪ್ ಅಂತಿದೆ, ಡ್ರಾಪು ಕ್ಯಾಪ್. ಸೊ ಡ್ರಾಪ್ ಕ್ಯಾಪ್ ಅಂತ ಬಂದಾಗ ಮೊದಲ ಅಕ್ಷರವನ್ನು ದೊಡ್ಡದಾಗಿಸಲು ಬಳಸೋಂಥ ಎಕ್ಸಾಮಲ್ಲಿ ಕೇಳ್ತ. ಸೊ ಇಲ್ಲಿ ಏನು ಬಂದೈತೆ ನೋಡಿ, ಇದು ಡ್ರಾಪ್ ಕ್ಯಾಪ್. ಅದೇಗ ಅಂತ ಬಂದಾಗ ಸಿಂಪಲಾಗಿ ಟೈಪ್ ಮಾಡ್ಬೇಕು ಮ್ಯಾಟ್ರ್ ನಾವು. ಸೊ ಈ ಸಿಂಪಲಾಗಿ ಈ ಥರ ಟೈಪ್ ಮಾಡಿ ಅಮ್ಮ ಅಂತ ಮಾಡಿರಿ. ಆಮೇಲೆ ಅಪ್ಪದಲ್ಲಿ ಎ ತೆಗಿರಿ, ಆ್ಯಪಲ್ದಲ್ಲಿ ಎ ತೆಗಿರಿ. ಆಮೇಲೆ ಏನು ಮಾಡಿರ್ತಾರೆ ಟೈಪ್ ಮಾಡಿದ್ಮೇಲೆ ಈ ಎದಲ್ಲಿ ಬಂದು ಕೇಸ್ ಈ ಥರ ಪಾಯಿಂಟ್ ಬ್ಲಿಂಕ್ ಆಗಲಿ. ಆಮೇಲೆ ಡ್ರಾಪ್ ಕ್ಯಾಪ್ಗೆ ಹೋಗಿ ಹಿಂಗೆ ಕ್ಲಿಕ್ ಮಾಡಿಬಿಟ್ರೆ ನೋಡ್ರಿ ಬಂತಾ. ಸೊ ಇಲ್ಲಿ ಎರಡು ಆಪ್ಷನ್ ಇದಾವೆ. ಒಂದು ಡ್ರಾಪ್ಡ್ ಅಂತಿದೆ, ಇನ್ನು ಮಾರ್ಜಿನ್ ಅಂತ. ಮಾರ್ಜಿನ್ ಬಂದಾಗ ಏನಪ್ಪ ಎ ಅಂತ ಇದ್ದಾಗ ಈ ಕಡೆ ಸೈಡ್ ಸ್ಟೇಟ್ ಬಿಡ್ತಾರೆ, ಕೆರಡ ಅಕ್ಷರ ಕೆರಡ ಬರಲ್ಲ. ಇಲ್ಲಿ ಅಕ್ಷರ ಕೆರಡು ಲೈನ್ಸ್ ಬಂದ್ರೆ ಅಂದರೆ ಅಕ್ಷರ ಕೆರಡನ್ನು ಟೈಪ್ ಮಾಡ್ಬೋದು ಅಂತ ಅರ್ಥ. ಜಸ್ಟ್ ಇಲ್ಲೊಂದು ಪ್ಯಾರಾಗ್ರಾಫ್ ಯಾವುದೋ ತೊಗೊಳ್ಳೋಣ. ಈ ಒಂದು ಲೆಟರ್ ನಾವು ಇವಾಗ ಮಾಡೋ ಇದು ತೊಗೊಳ್ಳೋಣ ಡ್ರಾಪ್ ಕ್ಯಾಪ್. ನೋಡ್ರಿ ಫಸ್ಟ್ ಲೆಟ್ರ್ ಇದು ಒಂದು ಲೆಟರ್ ದೊಡ್ಡದಾಯ್ತು, ಕೆಳಗೆ ಅಕ್ಷರ ಬಂದು. ಓಕೆನಾ, ಅದೇ ಆ ಥರ ಕೆಳಗೆ ಬರಬಾರ್ದಾಗಿದ್ರೆ ಈ ಥರ ತೊಗೊಂಡ್ರಿ ನೋಡ್ರಿ, ಇದು ಈ ಸೈಡ್ ಇದ್ದಾಗ ಕೆಳಗೆ ಅಕ್ಷರ ಬರಲ್ಲ. ಓಕೆನಾ, ಎರಡು ಆಪ್ಷನ್ ಇದಾವೆ, ಒಂದು ಡ್ರಾಪ್ಡು, ಇನ್ನೊಂದು ಇನ್ ಮಾರ್ಜಿನ್. ನೆಕ್ಸ್ಟ್ ಸಿಗ್ನೇಚರ್, ಅಂದರೆ ಸಿಗ್ನೇಚರ್ ಆದ ತಕ್ಷಣ ಕೆಳಗಡೆ ಲೈನ್ ಆಗ್ತಾ ನೋಡ್ರಿ, ಈ ಥರ ತಂದು ಆಗ್ಬೇಕಾದ್ರೆ ಆಗ್ಬೋದು. ಸ್ವಲ್ಪ ಸೈನ್ ಅಪ್ ಆಗಬೇಕು ಈ ಒಂದು ಮೈಕ್ರೋಸಾಫ್ಟ್ ಕಂಡು. ನೆಕ್ಸ್ಟ್ ಟೈಮ್ ಆ್ಯಂಡ್ ಡೇಟ್ ಆಗ್ಬೋದು. ಓಕೆನಾ, ಇಲ್ಲಿ ಈ ಫಾರ್ಮೇಟದಲ್ಲಿ ಯಾವ ಫಾರ್ಮೇಟ್ ಬೇಕಾ ಆ ಫಾರ್ಮೇಟ್ ಆಗ್ಬೋದು. ಓಕೆನಾ, ಓನ್ಲಿ ಟೈಮ್ ಆಗ್ಬೋದಾ, ಓನ್ಲಿ ಸೆಕೆಂಡ್ಸ್ ಬೇಕಾ, ಡೇಟ್ ಬೇಕಾ, ಓನ್ಲಿ ಮಂತ್ ಬೇಕಾ, ಈ ಥರ ಇದೆ. ಓಕೆನಾ, ನೆಕ್ಸ್ಟ್ ಆಬ್ಜೆಕ್ಟ್ ಅಂತ ಇರುತ್ತೆ. ಆಬ್ಜೆಕ್ಟ್ ಅಂತ ಬಂದಾಗ ನಿಮ್ಗೆ ಯಾವುದು ಫೋಟೋಶಾಪು ಏನಾದ್ರು ನಿಮ್ಮ ಒಂದು ಫೈಲ್ ಇಲ್ಲಿ ಬಂದು ಇನ್ಸರ್ಟ್ ಮಾಡ್ಬೇಕಾದ್ರೆ ಮಾಡ್ಬೋದು. ಓಕೆನಾ, ನೆಕ್ಸ್ಟ್ ಈಕ್ವೇಷನ್ ಅಂತಿದೆ. ಈಕ್ವೇಷನ್ ಅಂತ ಬಂದಾಗ ಕೆಲವೊಂದಿನ ಈಕ್ವೇಷನ್ ತಂದಿಲ್ಲ ಆಗ್ಬೋದು, ಬಟ್ ನಿಮಗೇನು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸಿಂಬಲ್ಸ್ ಸ್ವಲ್ಪ ಎಕ್ಸ್ಟ್ರಾ ಸಿಂಬಲ್ಸ್ ಏನಾದ್ರು ಬೇಕು, ಇನ್ಫಿನಿಟಿ, ಟೀಟಾ ಇವೆಲ್ಲ ಬೇಕನ್ನಂಗಿದ್ರೆ ಇವೆಲ್ಲ ಸಿಂಬಲ್ಸ್ಗೆ ಹೋಗ್ಬೇಕು. ಓಕೆನಾ, ಸೊ ಇವಿಷ್ಟೇನಪ್ಪ ಇನ್ಸರ್ಟ್ ಮೆನುಗೆ ಸಂಬಂಧಪಟ್ಟಂಥ ಮಾಹಿತಿ. ಈಗ ನಾವು ಪೇಜ್ ಲೇಔಟ್ಗೆ ಹೋಗೋಣ. ಇಲ್ಲಿ ತನಕ ಓಮು ಮತ್ತು ಇನ್ಸರ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇವಾಗ ಪೇಜ್ ಲೇಔಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪೇಜ್ ಲೇಔಟ್ ಅಂತ ಬಂದಾಗ ಜಸ್ಟ್ ಹಿಂಗೆ ಬಂದಾಗ ಇಲ್ಲಿ ಏನಪ್ಪ ಥೀಮ್ಸ್ ಅಂತಿದೆ ನೋಡಿರಿ. ಸೊ ಪೇಜ್ ಲೇಔಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಲ್ಲ ಥೀಮ್ಸ್ ಅಂತ ಇರ್ತಾವೆ. ಓಕೆನಾ, ಇವೆಲ್ಲ ಥೀಮ್ಸ್.
ನಿಮ್ಗೆ ಯಾವ ಥರ ಬೇಕು ಆ ಥರ ಇರುತ್ತೆ ಓಕೆನಾ. ಇವೆಲ್ಲ ಒಟ್ಟಲ್ಲಿ ಥೀಮ್ಸ್ ಅಂತಾರೆ. ಸೊ ಇಲ್ಲಿ ಕಲರ್ ಬೇಕಾದ್ರೆ ಕಲರ್ ಕೊಡ್ಬೋದು. ಇವೇ ಥೀಮ್ಸ್ ಇಲ್ಲಿ ಸ್ಟಾರ್ಟಿಂಗ್ ಇದ್ದು ರೀ ಓಕೆನಾ. ಇವೇ ಥೀಮ್ಸ್ ಇಲ್ಲಿ ನೋಡ್ರಿ, ಅಲ್ಲಿ ಓನ್ಲಿ ಅಕ್ಷರ ಖಾತೆಯಲ್ಲಿ ಟೋಟಲ್ ಏನಪ್ಪ ಆ ಪ್ಯಾರಾಗ್ರಾಫ್ ತೊಗೊಂತೆ. ಸೊ ಇಲ್ಲಿ ಕಲರ್ಸು, ಫಾಂಟ್ಸು, ಎಫೆಕ್ಟ್ಸ್ ಇದಾವೆ. ನೆಕ್ಸ್ಟ್ ಪೇಜ್ ಮಾರ್ಜಿನ್ ಅಂತ ಬರುತ್ತೆ. ಸೊ ಪೇಜ್ ಮಾರ್ಜಿನ್ ಅಂದರೆ ಪೇಜ್ನ ಸುತ್ತಳತೆ. ಒಂದು ಪೇಜ್ನ ಈ ಸೈಡ್ ಎಷ್ಟು ಕಟ್ ಆಗಬೇಕು, ಲೆಫ್ಟ್ ಎಷ್ಟು ಕಟ್ ಆಗಬೇಕು, ರೈಟ್ ಎಷ್ಟು ಆಗಬೇಕು, ಟಾಪ್ ಎಷ್ಟು ಆಗಬೇಕು, ಬಾಟಮ್ ಎಷ್ಟು ಆಯಿತು. ಇವಾಗ ಇಲ್ಲಿ ಇದಿಷ್ಟು ಕಟ್ ಆಯ್ತು ನೋಡ್ರಿ ಪೇಜ್, ಇಲ್ಲಿಂತ ಇಲ್ಲಿ ಕಟ್ ಆಯಿತು ಓಕೆನಾ. ಸೊ ಅದೇ ಥರ ಮೇಲ್ಗಡೆ ಇಷ್ಟಿಷ್ಟು ಕಟ್ ಆಗಿದೆ, ಇಲ್ಲಿ ಸುರೇಶ್ ಅಂತ ಬಂದಿದೆ, ಇದು ಏನಪ್ಪ ಇದಿಷ್ಟು ಕಟ್ ಆಗಿದೆ, ಇದು ಪೇಜ್ ಮಾರ್ಜಿನ್ ಅಂತಾರೆ. ಸೊ ಇವಾಗ ನಾರ್ಮಲ್ ಅಂತ ಕೊಟ್ಟಾಗ ನೋಡ್ರಿ ಸ್ವಲ್ಪ ಇಷ್ಟ ಆಯಿತು, ಸ್ಟಾರ್ಟಿಂಗ್ ಇಷ್ಟಿತ್ತು, ಇವಾಗ ಏನಾಯ್ತು ರೀ ಇಷ್ಟ ಆಯಿತು. ಸೊ ಅದೇ ಇಲ್ಲಿ ನ್ಯಾರೋ ಕೊಟ್ಟರೆ ಅಂದರೆ ಇಷ್ಟ ಆಯಿತು, ಸುತ್ತಳತೆ. ಸೊ ಇದೇನ್ರಿ ಇದು ಪೇಜ್ ಮಾರ್ಜಿನ್ ಅಂತಾರೆ, ಅಂದರೆ ಪೇಜ್ ಮಾರ್ಜಿನ್ ಅಂತ ಹೇಳ್ತಾರೆ. ಸೊ ಇವಾಗ ಎಕ್ಸಾಮಲ್ಲಿ ಇದ್ರ ಮೇಲೆ ಕ್ವಶನ್ ಕೇಳಿದ, ಓಪನ್ ಮಾಡಿದಾಗ ಕಂಡು ಬರುವಂತಹ ಪೇಜ್ ಮಾರ್ಜಿನ್ ಯಾವುದು ನಾರ್ಮಲ್ ಓಕೆನಾ. ಹಿಂದ್ಗಡೆ 2.54 ಇತ್ತು, ಇವಾಗ 1 ಇದೆ ರೀ ಓಕೆನಾ. ಇವಾಗ 1 ಸೆಂಟಿಮೀಟರ್ ಇದೆ, ಹಿಂದ್ಗಡೆ ಎಷ್ಟಿದೆ ರೀ 2.54, ಇವಾಗ 1 ಸೆಂಟಿಮೀಟರ್. ಸ್ವಲ್ಪ ಇವಾಗ ಓಪನ್ ಮಾಡಿದಾಗ ಯಾವ್ದು ಇರ್ತಾರೆ ನಾರ್ಮಲ್ ಇರುತ್ತೆ, ಅದ್ರ ಒಂದು ಸೈಜ್ ಎಷ್ಟಿತ್ತು ರೀ 2.54 ಹಿಂದಿತ್ತು, ಇವಾಗ ಇರೋದು 1 ಇದೆ. ನ್ಯಾರೋನ್ ಬಂದಾಗ ಹಿಂದ್ಗಡೆ 1.27 ಇತ್ತು, ಬಟ್ ಇವಾಗ ಎಷ್ಟಿದೆ ರೀ 0.5 ಇದೆ. ಮಾಡ್ರೇಟ್ ಅಂತ ಬಂದಾಗ 2.54 ಟಾಪು ಬಾಟಮ್, ಲೆಫ್ಟ್ ಟು ರೈಟು 1.91. ವೈಡ್ ಅಂದಾಗ ಟಾಪು ಬಾಟಮ್ 2.54, ಲೆಫ್ಟ್ ಟು ರೈಟು 5.08. ಮಿರರ್ಡ್ ಅಂತಿದೆ, ಅಂದರೆ ಒಂದೇ ಪೇಜಲ್ಲಿ ಎರಡೆರಡು ಬರ್ತವೆ. ಸೊ ಅಂಥ ಟೈಮಲ್ಲಿ ಟಾಪು ಬಾಟಮು 2.54, ಇನ್ಸೈಡು 3.18, ಔಟ್ಸೈಡು 2.54 ಓಕೆನಾ. ಅಂದರೆ ಒಳಗಡೆ ಇಷ್ಟೇ ಸೆಂಟಿಮೀಟರ್ ಮತ್ತು ಹೊರಗಡೆ ಎಷ್ಟಿರುತ್ತೆ ಔಟ್ಲೈನ್. ನೆಕ್ಸ್ಟ್ ಆಫೀಸ್ 213 ಡಿಫಾಲ್ಟ್ ಅಂತಿದೆ, ಅಂದರೆ ಟಾಪು ಬಾಟಮ್ ಸೇಮ್ ಇದೆ 2.54, ಬಟ್ ಲೆಫ್ಟ್ ಟು ರೈಟ್ ಅಂತ ಬಂದಾಗ 3.18 ಇದೆ ಸೆಂಟಿಮೀಟರ್. ಇದು ಓಲ್ಡ್. ಅದೇ ನ್ಯೂ ಇರೋದು ನೋಡೋಣ. ನ್ಯೂ ಇರೋದು ನೋಡ್ಬೇಕಾದ್ರೆ ನೀವು ಈ ಒಂದು ಇಂಟರ್ನೆಟ್ಗೆ ಹೋಗಿ ಕೆಸಿ ಪೇಜ್ ಮಾರ್ಜಿನ್ MS ಆಫೀಸ್ ಅಂತ ಕೊಡಬೇಕು. ಅಂಥ ಟೈಮಲ್ಲಿ ಓಮ್ ಇನ್ಸರ್ಟ್ ಫೈಲ್ ಓಮ್ ಇನ್ಸರ್ಟ್ ಆಗಿದೆ. ಡಿಸೈನ್ ಅಂತ ಬಂದಾಗ ಅಲ್ಲಿ ಕಲರು, ಪೇಜ್ ಕಲರು, ಪೇಜ್ ಬಾರ್ಡರ್ ಇರುತ್ತೆ, ಬಟ್ ಲೇಔಟ್ದಲ್ಲಿ ಇಷ್ಟು ಆಪ್ಷನ್ ಇದೆ ಓಕೆನಾ. ಇವಾಗ ನಾವು ಲೇಔಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ. ಸೊ ಮಾರ್ಜಿನ್ ಅಂದಾಗ ಇಲ್ಲಿದೆ ನೋಡಿರಿ, ನಾರ್ಮಲ್, ನ್ಯಾರೋ, ಮಾಡ್ರೇಟ್, ವೈಡ್, ಮಿರರ್ಡ್, ಆಫೀಸ್ 213 ಓಕೆನಾ. ಜಸ್ಟ್ ಇವ್ರು ಸ್ವಲ್ಪ ನೋಡ್ಕೊಳ್ಳಿ. ಸೊ ನಾರ್ಮಲ್ ಅಂದಾಗ ಎಷ್ಟಾದ್ರೆ 1 ಇದೆ, ನ್ಯಾರೋ ಅಂದಾಗ 0.5, ಮಾಡ್ರೇಟ್ ಅಂದಾಗ ಲೆಫ್ಟ್ ಟು ರೈಟು 0.75, ಟಾಪು ಬಾಟಮ್ 1 ಇದೆ. ವೈಡ್ ಅಂದಾಗ ಟಾಪು ಬಾಟಮ್ 1, ಲೆಫ್ಟ್ ಟು ರೈಟು 2 ಇದೆ. ಮಿರರ್ಡ್ ಅಂತ ಬಂದಾಗ ಟಾಪು ಬಾಟಮ್ 1, ಇನ್ಸೈಡ್ ಅಂದಾಗ 1.25, ಔಟ್ಸೈಡ್ 1 ಇದೆ. ಆಫೀಸ್ 203 ಟಾಪು ಬಾಟಮ್ 1, ಲೆಫ್ಟ್ ಟು ರೈಟು 1.25. ಇವೆರಡೂ ಗೊತ್ತಿರಲಿ, ಎಕ್ಸಾಮಲ್ಲಿ ಯಾವುದಕ್ಕೆ ಗೊತ್ತಿಲ್ಲ. ಸೊ ಇದೆ ಅಂತಿದ್ರೆ ಪೇಜ್ ಮಾರ್ಜಿನ್ ಅಂತ ಹೇಳ್ಬೋದು ಓಕೆನಾ. ನೆಕ್ಸ್ಟ್ ಓರಿಯೆಂಟೇಷನ್ ಬರುತ್ತೆ. ಓರಿಯೆಂಟೇಷನ್ 2 ಇದಾವೆ, ಒಂದು ಪೋರ್ಟ್ರೇಟ್, ಇನ್ನೊಂದು ಲ್ಯಾಂಡ್ಸ್ಕೇಪ್. ಸೊ ಇವಾಗ ಪೋರ್ಟ್ರೇಟ್ ಆದಾಗ ಉದ್ದ ಜಾಸ್ತಿ ಅಗಲ ಕಡಿಮೆ, ಇವಾಗ ಉದ್ದ ಜಾಸ್ತಿ ಇದೆ ಅಗಲ ಕಡಿಮೆ ಇದೆ. ಅದೇ ಲ್ಯಾಂಡ್ಸ್ಕೇಪ್ ಕೊಟ್ಟಾಗ ಅಗಲ ಜಾಸ್ತಿ ಇದೆ ನೋಡಿರಿ ಓಕೆನಾ. ನಾಳೆ ನೀವೇನೋ ಜಿರಾಕ್ಸ್ ಮಾಡಬೇಕಂದಾಗ ಪೋರ್ಟ್ರೇಟ್ ಅಥವಾ ಲ್ಯಾಂಡ್ಸ್ಕೇಪ್ ಕೊಡಬೇಕು. ಸೊ ಇವಾಗ ಪೋರ್ಟ್ರೇಟ್ ಕೊಡೋಣ, ಉದ್ದ ಜಾಸ್ತಿ. ಪೇಜ್ ಸೈಜ್ ಅಂತ ಬರುತ್ತೆ. ಎಕ್ಸಾಮಲ್ಲಿ ಇದನ್ನ ಸೈಜ್ ಅಂತ ಬಂದಾಗ A4 ಸೈಜ್ ಕೇಳಿದ್ದ ಮತ್ತು A3 ಸೈಜ್ ನೆಕ್ಸ್ಟ್ ಕೇಳ್ಬೋದು. ಮೊನ್ನೆ ಲೀಗಲ್ ಕೇಳಿದ್ದಾನೆ, ಅಂದರೆ ಪೇಜ್ ಸೈಜ್ ಅಂತ ಅರ್ಥ. ಪೇಜ್ ಸೈಜ್ ಅಂದಾಗ ಇವತ್ತು ಕಾಮನ್ನಾಗಿ ಎಲ್ಲ ಕಡೆ ಯೂಸ್ ಮಾಡೋದು A4 ಯೂಸ್ ಮಾಡ್ತಾರೆ. ಒಂದು ಎಕ್ಸಾಮಲ್ಲಿ A4 ಸೈಜ್ ಎಷ್ಟಿರುತ್ತೆ ಅಂತ ಕೇಳ್ತಾ. ಮೊನ್ನೆ ಗ್ರೂಪ್ ಸಿ ಎಕ್ಸಾಮಲ್ಲಿ ಲೀಗಲ್ ಪೇಪರ್ ಸೈಜ್ ಕೇಳಿದ್ದಾನೆ. ಮುಂಬರೋ ಎಕ್ಸಾಮಲ್ಲಿ ಇವೆಲ್ಲ ಉಳ್ಕಿದ್ದು ಕೇಳ್ಬೋದು. ಸ್ವಲ್ಪ ಅದ್ರಗೋಸ್ಕರ ಇವೆಲ್ಲ ಲೀಸ್ಟ್ ಮಾಡ್ಕೊಡ್ರಿ, ಇವೆಲ್ಲ ಕರೆಕ್ಟ್ ಇದ್ದಾವೆ. ಸ್ವಲ್ಪ ಇದನ್ನು ನೀವೇನು ಮಾಡಿರಿ, ಫೋಟೋ ತೊಗೊಳ್ರಿ. ಇಲ್ಲಾಂತಿಕ್ಕರಿ ನನ್ನ ಒಂದು ಟೆಲಿಗ್ರಾಮ್ EduCannada 24 ಆ ಒಂದು ಟೆಲಿಗ್ರಾಮ್ದಲ್ಲಿ ಇದು ಫೋಟೋ ಹಾಕಿದ್ದೀನಿ, ಸ್ವಲ್ಪ ನೋಟ್ಸ್ ಮಾಡ್ಕೊಳ್ರಿ. ನೆಕ್ಸ್ಟ್ ಕಾಲಮ್ ಅಂತ ಬರುತ್ತೆ. ಕಾಲಮ್ ಅಂದಾಗ ಒಂದೇ ಪೇಜಲ್ಲಿ 1 ಕಾಲಮ್ ಆಗಬೇಕಾ 2 ಕಾಲಮ್ ಆಗಬೇಕಾ ಅಂತ ಜಸ್ಟ್ ಇಲ್ಲಿ ಮಾಡೋದು. ಸೊ 1 ಅಥವಾ 2 ಅಥವಾ 3 ಹಾಕ್ಬೋದು ಒಂದೇ ಪೇಜಲ್ಲಿ ಓಕೆನಾ. 3 ಕಾಲಮ್ ಹಾಕಿದೆ. ಯಾರಾದರೂ ಮೈಕ್ರೋಜರ್ಸ್ ಮಾಡ್ಬೇಕಾದ್ರೆ ಇವೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಇಲ್ಲ ಕವನ ಬುಕ್ ಬರಿಬೇಕಂದ್ರು, ಇಲ್ಲ ಒಂದು ಪದ್ಯ ಬುಕ್ ಬರಿಬೇಕಂದ್ರು, ಇಲ್ಲ ಹಿಸ್ಟ್ರಿ EG ಬುಕ್ ಬರಿಬೇಕಾದ್ರೆ ಈ ಸೈಡ್ 2 ಕಡೆ ಏನಪ್ಪ 2 ಕಾಲಮ್ಸ್ ಬಳಸ್ತಾರೆ. ಮಿನಿಮಮ್ 1 ಕಾಲಮ್ ಇರುತ್ತೆ, ಮ್ಯಾಕ್ಸಿಮಮ್ 12 ಇದೆ. ಮಿನಿಮಮ್ 1 ಕಾಲಮ್, ಮ್ಯಾಕ್ಸಿಮಮ್ 12 ಓಕೆನಾ. ಇದು ಪೇಜ್ ಕಾಲಮ್. ನೆಕ್ಸ್ಟ್ ಬ್ರೇಕ್ ಅಂತ ಬರುತ್ತೆ. ಬ್ರೇಕಲ್ಲಿ ಏನಪ್ಪ ಪೇಜ್ ಬ್ರೇಕ್ ಮಾಡಬೇಕಾ, ಇಲ್ಲ ಕಾಲಮ್ನ ಬ್ರೇಕ್ ಮಾಡಬೇಕಾ, 2 ಸೈಡ್ ಆ ಕಡೊಂದು ಈ ಕಡೊಂದು ಮಾಡಬೇಕಾ, ಇಲ್ಲ ಟೆಕ್ಸ್ಟ್ ವಾರ್ಪಿಂಗ್ ಅಂತ ಬರುತ್ತೆ. ಟೆಕ್ಸ್ಟ್ ವಾರ್ಪಿಂಗ್ ಅಂದರೆ ಮಿಡಲ್ ಅಷ್ಟೇ ಏನಪ್ಪ ಸ್ವಲ್ಪ ಅರ್ಧ ಬರಂಗೆ ಮಾಡಬೇಕಾ ಏನಪ್ಪ. ಸೊ ಮೇಲ್ ಪೇಜು ಕೆಳ ಪೇಜ್ ಸಪ್ರೇಟ್ ಬರಬೇಕಾ, ಈ ಥರ ಕೆಲವು ಅಡ್ಜಸ್ಟ್ಮೆಂಟ್ ಇದೆ ಓಕೆನಾ. ಇವೇನ್ ನಂಬರ್ಗೆ ಒಂಥರ ಬರಬೇಕಾ, ಹಾರ್ಡ್ ನಂಬರ್ಗೆ ಒಂಥರ ಬರಬೇಕಾ, ಈ ಥರ ಇರುತ್ತೆ ಓಕೆನಾ. ಸ್ವಲ್ಪ ಇದು ಬ್ರೇಕ್ ಅಂತ ಬರುತ್ತೆ, ಅಂದರೆ ಅರ್ಧ ಪೇಜ್ ಒಂಥರ, ಇನ್ನೊಂದು ಅರ್ಧ ಪೇಜ್ ಇನ್ನೊಂದು ಥರ ಇರುತ್ತೆ ಓಕೆನಾ. ಈ ಥರನೂ ಮಾಡ್ಬೋದು. ನೆಕ್ಸ್ಟ್ ಲೈನ್ ನಂಬರ್ ಅಂತ, ಅಂದರೆ ನೀವು ಎಷ್ಟು ಲೈನ್ ಟೈಪ್ ಮಾಡೋ ಎಲ್ಲ ಲೈನ್ ತಿಳ್ಕೊಬೇಕು ಅನ್ನಂಗಿದ್ರೆ ಸಿಂಪಲಾಗಿ ಲೈನ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೋಡಿರಿ ಎಲ್ಲ ನಂಬರ್ ತೋರಿಸ್ತದೆ ನೋಡಿರಿ ಓಕೆನಾ. ಇದು ಲೈನ್ ನಂಬರ್ ಅಂತಾರೆ. ಸೊ ನಮ್ಗೆ ಅವಶ್ಯಕತೆ ನಾವು ನಂಗೆ ಕೊಡ್ರಿ. ಮತ್ತು ಐಪೋಥಿಸ್ ಅಂತ ಬರುತ್ತೆ.
ಹೈಪೋಥಿಸ್ ಅಂತ ಬಂದಾಗ ಇಲ್ಲೊಂದು ಡಾಟಾ ಇದೆ, ಟೈಪ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಬಂತು. ಬಟ್ ಇಲ್ಲಿ ಸ್ವಲ್ಪ ಮೈನಸ್ ಥರ ಏನೋ ಬರಬೇಕಾದ್ರೆ ಹಿಂಗೆ ಕ್ಲಿಕ್ ಮಾಡಿಬಿಡ್ರಿ, ಆಟೋಮೆಟಿಕ್ ಅಂತ ಕೊಟ್ಬಿಟ್ರಿ, ಹಿಂಗೆ ಸೆಲೆಕ್ಟ್ ಮಾಡಿರಿ, ಹೈಪೋಥಿಸ್ ಅಂತ ಕ್ಲಿಕ್ ಮಾಡಿ ಆಟೋಮೆಟಿಕ್ ಅಂತ ಕೊಟ್ರಿ. ಸೊ ಇಲ್ಲಿ ಮೈನಸ್ ಬಂದು ನೋಡ್ರಿ, ಇದೇನು ರೀ ಇದೇನು ಮೈನಸ್ ಬಂದು ಇದು ಹೈಪೋಥಿಸ್. ಒಂದು ಪದವು ಇನ್ನೂ ಪೂರ್ಣಗೊಳ್ಳಾರ್ದ ನೆಕ್ಸ್ಟ್ ಲೈನ್ಗೆ ಹೋದಾಗ ಅಲ್ಲಿ ಏನಪ್ಪ ಒಂದು ಮಾರ್ಕ್ ಮಾಡಿ ತೋರಿಸ್ಬೇಕಾದ್ರೆ ಅದಕ್ಕೆ ಏನಂತಾರೆ ಹೈಪೋಥಿಸ್ ಅಂತಾರೆ. ಓಕೆನಾ. ಇಷ್ಟು ಏನಪ್ಪ ಹೊಸ ವರ್ಷನ್ದಲ್ಲಿ ಲೇಔಟ್ದಲ್ಲಿದೆ. ಓಕೆನಾ. ಬಟ್ ಹೊಸ ವರ್ಷನ್ದಲ್ಲಿ ಡಿಸೈನ್ ಅಂತ ಬಂದಾಗ ವಾಟರ್ ಮಾರ್ಕು, ಪೇಜ್ ಕಲರು, ಪೇಜ್ ಬಾರ್ಡರ್ ಮತ್ತು ಏನೋ ಸ್ವಲ್ಪ ಎಕ್ಸ್ಟ್ರಾ ಬಣ್ಣ ಕೊಟ್ಟಿದ್ದಾನೆ, ಅದು ಏನಪ್ಪ ಹೊಸ ವರ್ಷದ ಡಿಸೈನ್ ಅಂತ ಕೊಟ್ಟಿದ್ದಾನೆ. ಈ ಮೂರನ್ನ ಸಪ್ರೇಟ್ ಮಾಡಿದ್ದಾನೆ ಯಾವುದರಲ್ಲಿ, ಈ ಒಂದು ಹೊಸ ವರ್ಷದಲ್ಲಿ. ಇವಾಗ ವಾಟರ್ ಮಾರ್ಕ್ ಅಂತ ಬಂದಾಗ ಏನಪ್ಪ ಇದು ಹಳೆ ವರ್ಷದಲ್ಲಿ ಎಲ್ಲ ಮಿಕ್ಸ್ ಇದ್ದು, ಹೊಸ ವರ್ಷದ ಇದೇ ಪೇಜ್ ಲೋಟ್ನ ಎರಡು ಭಾಗ ಮಾಡಿ, ಒಂದು ಕಡೆ ಲೇಔಟು, ಇನ್ನೊಂದು ಕಡೆ ಡಿಸೈನ್ದಲ್ಲಿ ವಾಟರ್ ಮಾರ್ಕು, ಪೇಜ್ ಕಲರ್, ಪೇಜ್ ಬಾರ್ಡರ್ ಇದರಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಟಲ್ಲ. ಓಕೆನಾ. ಸೊ ಇವಾಗ ವಾಟರ್ ಮಾರ್ಕ್ ಅಂದಾಗ ಅಕ್ಷರ ಹಿಂಭಾಗದ ಅಕ್ಷರ ಅಂತ ಹೇಳ್ತಾರೆ. ಇವಾಗ ನೀವು ಸಂಡೇ ಎಕ್ಸಾಮ್ ಬರೋ ಟೈಮಲ್ಲಿ ಕೆಲವು ಇನ್ಸ್ಟಿಟ್ಯೂಷನ್ ಏನಪ್ಪ ತಮ್ಮ ಒಂದು ಇನ್ಸ್ಟಿಟ್ಯೂಷನ್ ಹೆಸರು ಹಾಕಿರ್ತಾರೆ. ಓಕೆನಾ. ಇವಾಗ ಇಲ್ಲಿ ನಾನು ಕೂಡ ಡೋಂಟ್ ಕಾಪಿ ಅಂತಿದೆ, ಹಿಂದ್ಗಡೆ ಬಂತು ನೋಡಿ ಡೋಂಟ್ ಕಾಪಿ. ಈ ಥರ ಬಿಟ್ಟು ನನಗೆ ಏನಾದ್ರು ಒಂದು ಅಕ್ಷರ ಟೈಪ್ ಮಾಡ್ಬೇಕನ್ನಾಗಿದ್ರೆ ಕ್ಲಿಕ್ ಮಾಡಿರಿ, ಕಸ್ಟಮ್ ವಾಟರ್ ಮಾರ್ಕ್ ಹೋಗಿ ಇಲ್ಲಿ ಟೆಕ್ಸ್ಟ್ ವಾಟರ್ ಮಾರ್ಕ್ ಹತ್ರ ಸೊ ಎಜ್ಜು ಕನ್ನಡ ಅಂತ ಮಾಡಿ. ಸೊ ಕಲರ್ ಯಾವ್ದು ಬೇಕಾ ಕಲರ್ ಕೊಡ್ರಿ, ಅಪ್ಲೈ ಕೊಟ್ಟರೆ ಬಂತು ನೋಡಿರಿ ಹಿಂದ್ಗಡೆ ಎಜ್ಜು ಕನ್ನಡ. ಓನ್ಲಿ ಅಕ್ಷರ ಅಷ್ಟಲ್ದೇ ಪಿಕ್ಚರ್ ಕೊಡ್ಬೋದು, ಸೆಲೆಕ್ಟ್ ಪಿಕ್ಚರ್ ಮಾಡಿರಿ. ಸೊ ಫೋಟೋನೇ ಬಂತಲ್ಲ ಹಿಂದ್ಗಡೆ, ಆಟೋಮೆಟಿಕ್ ಒಂದು ಪೇಜಲ್ಲಿ ಕೊಟ್ಟರೆ ಎಲ್ಲ ಪೇಜಲ್ಲಿ ಬರುತ್ತೆ. ಇದಕ್ಕೆ ವಾಟರ್ ಮಾರ್ಕ್ ಅಂತಾರೆ. ಅಂದರೆ ಒಂದು ಅಕ್ಷರದ ಹಿಂದ್ಗಡೆ ಒಂದು ಚಿತ್ರ ಅಥವಾ ಅಕ್ಷರನ ಬರುವುದೇ ವಾಟರ್ ಮಾರ್ಕ್ ಅಂತಾರೆ. ನೆಕ್ಸ್ಟ್ ಪೇಜ್ ಕಲರ್, ಪೇಜ್ಗೆ ಬಣ್ಣ ಹಾಕ್ಬೋದು ನೀವು. ಪೇಜ್ ಬಾರ್ಡರ್ ಅಂತಿದೆ, ಪೇಜ್ ಬಾರ್ಡ್ರಲ್ಲಿ ಏನಪ್ಪ ಈ ಥರ ಬಾರ್ಡರ್ಸ್ ಇದ್ದಾವೆ, ನೀವು ಯಾವ ಬಾರ್ಡರ್ ಬೇಕಾ ಬಾರ್ಡರ್ ಹಾಕ್ಬೋದು. ಆ್ಯಪಲ್ ಬೇಕಾ ಆ್ಯಪಲ್ ಹಾಕ್ಬೋದು. ಓಕೆ ಕೊಟ್ಟರೆ ನೋಡಿ ಸುತ್ತ ಆ್ಯಪಲ್ ಬಂತು, ಇದು ಪೇಜ್ ಬಾರ್ಡರ್ ಅಂತಾರೆ. ಮತ್ತು ಲೆಫ್ಟ್ ಟು ರೈಟ್ ಎಷ್ಟು ಬರಬೇಕು ಇದು ನಾವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಈ ಥರ. ಓಕೆನಾ. ಯಾವ ಪಾಯಿಂಟ್ ಇರುತ್ತೋ ಆ ಪಾಯಿಂಟ್ಲಿಂದ ಏನಪ್ಪ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಓಕೆನಾ. ಸೊ ಇವೆಲ್ಲ ಅಡ್ಜಸ್ಟ್ಮೆಂಟ್ ಇದಾವೆ, ಇವೇನು ನಿಮ್ಗೆ ಅವಶ್ಯಕತೆ ಇಲ್ಲ, ಜಸ್ಟ್ ಇವೆಲ್ಲ ಸ್ವಲ್ಪ ತಿಳ್ಕೊಂಡು ಸಾಕು. ಇಷ್ಟು ಪೇಜ್ ಲೇಔಟ್. ಅದಾದಮೇಲೆ ನೆಕ್ಸ್ಟ್ ರೆಫರೆನ್ಸ್ ಅಂತ ಬರುತ್ತೆ. ರೆಫರೆನ್ಸ್ ಅಂತ ಬಂದಾಗ ಸ್ವಲ್ಪ ಸೆಟ್ಟಿಂಗ್ ಸಂಬಂಧಪಟ್ಟ ಡಾಟಾ ಇದೆ, ಇದೇನು ನಿಮ್ಗೆ ಅವಶ್ಯಕತೆ ಇಲ್ಲ. ಓಕೆನಾ. ಸೊ ಇದರಲ್ಲಿ ಏನಪ್ಪ ಫೂಟ್ ನೋಟ್ ಅಂದ್ರೆ ಈ ಒಂದು ಪಾದದಲ್ಲಿ ಅಂದರೆ ಪೇಜ್ನ ಕೆಳಭಾಗದಲ್ಲಿ ಏನಾದ್ರು ಬರಿಬೇಕಾದ್ರೆ ಕ್ಲಿಕ್ ಮಾಡಿ ಸಾಕು, ಇಲ್ಲಿ ಬರುತ್ತೆ ಫೂಟ್ ನೋಟ್ ಅಂತ ಏನಾದ್ರು ಬರಿಬೇಕನ್ನಂಗಿದ್ರೆ. ಓಕೆನಾ. ಸೊ ನೆಕ್ಸ್ಟ್ ಟೇಬಲ್ ಕಂಟೆಂಟ್ ಅಂತ ಬಂದಾಗ ಈ ಥರ ಏನಾದ್ರು ನೀವು ಸ್ವಲ್ಪ ಬರಿತಾ ಟೈಮಲ್ಲಿ ಈ ಥರ ಎಡಿಂಗ್ 1 ಎಡಿಂಗ್ 2 ಬೇಕನ್ನಂಗಿದ್ರೆ ಈ ಥರ ತೊಗೋಬೋದು ರೀ. ಓಕೆನಾ. ಈ ಥರ ತೊಗೊಂಡ್ರೆ ಏನಪ್ಪ ಈ ಥರ ಬರುತ್ತೆ. ಓಕೆನಾ. 1 2 3 4 5. ಓಕೆನಾ. ನಿಮ್ಗೆ ಎಷ್ಟು ಬೇಕಷ್ಟು ಈ ಥರ ಬರುತ್ತೆ. ಸೊ ಇದು ಎಕ್ಸ್ಟ್ರಾ ಟೇಬಲ್ ಕಂಟೆಂಟ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಏನಾದ್ರು ಎಕ್ಸ್ಟ್ರಾ ಎಂಡ್ ನೋಟ್ ಬೇಕನ್ನಾಗಿದ್ರೆ ಎಂಡ್ ನೋಟು, ಫೂಟ್ ನೋಟು ಎಲ್ಲಿ ಬರುತ್ತೆ ಅದಕ್ಕೆ ರೆಫರೆನ್ಸ್ ಮೆನುದಲ್ಲಿದೆ. ಓಕೆನಾ. ಈ ಥರ ತೊಗೋಬೋದು ನೀವು ಡಾಟಾ. ಇದು ನಿಮ್ಗೆ ಅಷ್ಟೊಂದು ಅವಶ್ಯಕತೆ ಇಲ್ಲ, ಬಟ್ ಆದರೂ ಗೊತ್ತಿರಲಿ ಫೂಟ್ ನೋಟು, ಸ್ವಲ್ಪ ಎಂಡ್ ನೋಟು ಮತ್ತು ಟೇಬಲ್ ಕಂಟೆಂಟ್ ಎಲ್ಲಿದೆ ಇದಕ್ಕೆ ರೆಫರೆನ್ಸಲ್ಲಿ. ನೆಕ್ಸ್ಟ್ ಮೇಲ್ ಅಂದಾಗ ಏನಾದ್ರು ನೀವು ಮೇಲ್ ಮಾಡ್ಬೇಕಂದ್ರೆ ಏನು ಮಾಡೋಕ್ಕೆ ಸ್ಟಾರ್ಟ್ ಮೇಲ್ ಮರ್ಜ್ ಮಾಡೋಕೆ, ಅಂದರೆ ಒಂದು ಫೈಲನ್ನು ಮೇಲ್ ಮಾಡಲಿ ಏನು ಬರ್ತಾರೆ ಮೇಲ್ ಮರ್ಜ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಏನಪ್ಪ ನಿಮ್ಗೆ ಯಾರಿಗೆ ಕಳಿಸ್ಬೇಕು ಅವ್ರದ್ದು ಏನಪ್ಪ ಈ ಒಂದು ಇಮೇಲ್ ಅಡ್ರೆಸ್ನ ಫಿಲ್ ಮಾಡ್ಬೋದು. ಓಕೆನಾ. ಇದು ಮೇಲಿಂಗ್. ನೆಕ್ಸ್ಟ್ ರಿವ್ಯೂ ಅಂತ ಬರುತ್ತೆ. ರಿವ್ಯೂದಲ್ಲಿ ಏನಪ್ಪ ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಚೆಕ್ ಏನಾದ್ರು ಮಾಡಬೇಕನ್ನಾಗಿದ್ರೆ ಇಲ್ಲಿ ಸಿಗುತ್ತೆ. ಏನಾದ್ರು ಒಂದು ವರ್ಡ್ ಓದಿರ್ತೀರಿ, ಆ ವರ್ಡ್ ನಿಮ್ಗೆ ಸಿಕ್ಕಿಲ್ಲ ಅಂತಿಕರಿ ಜಸ್ಟ್ ಇಲ್ಲಿ ಸ್ಪೆಲ್ಲಿಂಗ್ ಆ್ಯಂಡ್ ಏನಪ್ಪ ಗ್ರಾಮರ್ ಚೆಕ್ ಅಂತಿದೆ. ಅಂಥ ಟೈಮಲ್ಲಿ ಸುರೇಶ್ ಮಾನ್ವಿ ಈ ಥರ ಮಾನ್ವಿನ ವರ್ಡೇ ಇಲ್ಲ. ಓಕೆನಾ. ಅದು ಸಂಬಂಧಪಟ್ಟ ಬೇರೆ ವರ್ಡ್ಸ್ ಏನೋ ಅವು ತೋರಿಸ್ತಾ ಇರುತ್ತೆ. ಓಕೆನಾ. ಇದು ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಚೆಕ್. ಇದರ ಶಾರ್ಟ್ಕಟ್ ಕೀ F7. ಓಕೆನಾ. ಏನಾರು ರಿಸರ್ಚ್ ಏನಾರು ಒಂದು ವರ್ಡ್ಸ್ನ ಹುಡುಕ್ಬೇಕನ್ನಾಗಿದ್ರೆ ಆನ್ಲೈನ್ ಥ್ರೂ ಇಲ್ಲಿ ಹುಡುಕ್ಬೋದು. ಮಾನ್ವಿ ಅನ್ನೋದು ಏನಾದ್ರು ಪರ್ಟಿಕ್ಯುಲರ್ ಆನ್ಲೈನ್ದಲ್ಲಿ. ನೆಕ್ಸ್ಟ್ ಥ್ರೆಸರ್ಸ್ ಅಂತಿದೆ, ಅಂದರೆ ಡಿಕ್ಷನರಿ. ಏನಾದ್ರು ನಮಗೆ ಮಾಹಿತಿ ವರ್ಡ್ಸ್ ಬೇಕನ್ನಾಗಿದ್ರೆ ಹಿಂಗೆ ಕ್ಲಿಕ್ ಮಾಡಿ ಸಾಕ್ರೆ ಇದ್ರ ಸಂಬಂಧಪಟ್ಟಂಥ ವರ್ಡ್ನ ಹುಡುಕಿ ಕೊಡ್ತೈತೆ ಅದು. ಓಕೆನಾ. ಅದು ವರ್ಡ್ ಐತಲ್ಲ ಡಿಕ್ಷನರಿ ಚೆಕ್ ಮಾಡುತ್ತೆ. ಓಕೆನಾ. ನೆಕ್ಸ್ಟ್ ಟ್ರಾನ್ಸ್ಲೇಟೆಡ್, ಯಾವುದೊಂದು ವರ್ಡ್ಗೆ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಮಾಡ್ಬೋದು. ಮತ್ತು ಟ್ರಾನ್ಸ್ಲೇಟ್ ಸ್ಕ್ರೀನ್ ಟಿಪ್ ಅಂತಿದೆ. ಓಕೆನಾ. ಸೊ ಇಲ್ಲಿ ಫ್ರೆಂಚು, ಅರಬಿಕ್ ಯಾವ ಭಾಷೆ ಬೇಕು ಆ ಭಾಷೆ ನೀವು ಸೆಲೆಕ್ಟ್ ಮಾಡ್ಬೋದು. ಮತ್ತು ಸೆಟ್ ಲ್ಯಾಂಗ್ವೇಜ್ ಮಾಡ್ಬೋದು. ವರ್ಡ್ ಕೌಂಟ್ ಎಷ್ಟು ವರ್ಡ್ ಟೈಪ್ ಮಾಡಿ ಇಲ್ಲಿ ತನಕ ಕೌಂಟ್ ಮಾಡ್ಬೋದು. ಇಲ್ಲಿ ಕೆಳಗೆ ಆಗ್ತದೆ 225 ಕೌಂಟ್ ಆಗಿದೆ. ಮತ್ತು ಇಲ್ಲಿ ಏನಪ್ಪ ಪೇಜಸ್ಸು, ವರ್ಡ್ಸು, ಕ್ಯಾರೆಕ್ಟ್ರು, ನೋ ಸ್ಪೇಸ್ ಮತ್ತು ಸ್ಪೇಸ್ ಇಲ್ಲಾರ್ದು ಎಷ್ಟು, ಸ್ಪೇಸ್ ಇರೋವೆಷ್ಟು, ಪ್ಯಾರಾಗ್ರಾಫ್ ಎಷ್ಟು, ಲೈನ್ಸ್ ಎಷ್ಟು, ಇವೆಲ್ಲ ಏನಪ್ಪ ಡಾಟಾ ಇಲ್ಲಿ ಕೊಡ್ತೈತೆ. ವರ್ಡ್ ಕೌಂಟ್ ಅಂತಾರೆ. ಓಕೆನಾ. ಸೊ ನೆಕ್ಸ್ಟ್ ನ್ಯೂ ಕಮೆಂಟ್ ಏನಾದ್ರು ಇಲ್ಲಿ ಬರಿಬೇಕು, ಈ ಥರ ಕಮೆಂಟ್ ಕೊಡಬೇಕಂದ್ರೆ ಇಲ್ಲಿ ತೊಗೋಬೋದು ಮತ್ತು ಡಿಲೀಟ್ ಮಾಡ್ಬೋದು, ಹೋಗುತ್ತೆ. ಓಕೆನಾ. ಸೊ ಇವಕ್ಕಿದೆ ನಿಮ್ಗೆ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ರಿವ್ಯೂ ಅಂತ ಬರ್ತಾ, ರಿವ್ಯೂ ಅಂತ ಬಂದಾಗ ಈ ಒಂದು ಪೇಜ್ಗೆ ಏನಂತ ತಿಕ್ಕೋರೆ ಇದಕ್ಕೆ ಪ್ರಿಂಟ್ ಲೇಔಟ್ ಅಂತಾರೆ. ಇದೇನಿದು ಪ್ರಿಂಟ್ ಲೇಔಟ್. ಫುಲ್ ಸ್ಕ್ರೀನ್ ಅಂತ ಬಂದಾಗ ಇದನ್ನು ಫುಲ್ ಸ್ಕ್ರೀನ್ ನೋಡಬೇಕಂದ್ರೆ ಇದು ಫುಲ್ ಸ್ಕ್ರೀನ್ ವ್ಯೂದಲ್ಲಿ ಬರುತ್ತೆ. ನೆಕ್ಸ್ಟ್ ವೆಬ್ ಲೇಔಟ್ ಅಂದಾಗ ವೆಬ್ಸೈಟ್ ಥರ ಏನಪ್ಪ ಈ ಥರ ಪೇಜ್ ಈ ಸೈಡ್ ಅಷ್ಟೇ ಬರಬೇಕಾದ್ರೆ ವೆಬ್ ಲೇಔಟ್ ಅಂತ. ಇಲ್ಲಿ ಏನಪ್ಪ ಪೇಜ್ 1 ಪೇಜ್ 2 ಅಂತಿಲ್ಲ, ಒಂದೇ ಪೇಜಲ್ಲಿ ಎಲ್ಲ ತೋರಿಸ್ತೈತೆ, ಇದು ವೆಬ್ ಲೇಔಟ್ ಅಂದ್ರೆ. ನೆಕ್ಸ್ಟ್ ಔಟ್ಲೈನ್ ಅಂದಾಗ ಪ್ರತಿಯೊಂದು ಲೈನ್ಗೂ ಒಂದೊಂದು ಏನಪ್ಪ ಈ ಥರ ತೋರಿಸಿ, ಇದಕ್ಕೆ ಔಟ್ಲೈನ್ ಅಂತಾರೆ. ನೆಕ್ಸ್ಟ್ ಡ್ರಾಫ್ಟ್ ಅಂತಿದೆ. ಡ್ರಾಫ್ಟ್ ಅಂತ ಬಂದಾಗ ಇವತ್ತೇನೋ ಒಂದು ಟೇಬಲ್ ಕಂಟೆಂಟ್ ಇದ್ದಾಗ ಅದನ್ನು ಈಸಿಯಾಗಿ ಏನಪ್ಪ ಎಡಿಟ್ ಮಾಡಬೇಕಾದ್ರೆ ಡ್ರಾಫ್ಟ್ ಅಂತಾರೆ. ಬಟ್ ನಿಮ್ಮ ಒಂದು ಮೊಬೈಲಲ್ಲಿ ಡ್ರಾಫ್ಟ್ ಇದ್ದಾಗ ಏನು ಮಾಡ್ತಾರೆ ಅನ್ಸೈನ್ ಮೆಸೇಜನ್ನು ಸ್ಟೋರ್ ಮಾಡುತ್ತೆ.
ನೆಕ್ಸ್ಟ್ ರೂಲರ್ ಬೇಕಾದ್ರೆ ಮೇಲೆ ರೂಲರ್ ಇದೆ, ಗ್ರೀನ್ ಲೈನ್ಸ್ ಇದಕ್ಕೆಲ್ಲ ನೆಕ್ಸ್ಟ್ ಗ್ರೀನ್ ಲೈನ್ಸ್ ಅಂತಿದೆ. ಗ್ರೀನ್ ಲೈನ್ಸ್ ಈ ಥರ ಲೈನ್ಸ್ ಬರುತ್ತೆ. ಓಕೆನಾ, ಇದು ನಮಗೆ ಅವಶ್ಯಕ. ಯಾರಾದ್ರು ಸ್ವಲ್ಪ ಪ್ರಿಂಟಿಂಗ್ ಏನಾದ್ರು ಇಲ್ಲೇ ಈ ಥರ ಬರ್ಬೇಕಂದಾಗ ಇದು ಅವ್ರಿಗೆ ಬೇಕಾಗುತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ ಮ್ಯಾಪ್, ಸೊ ಅದ್ರ ಬಗ್ಗೆ ತೋರಿಸುತ್ತೆ, ನಿಮ್ಗೆ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ತಮ್ನೇಲ್, ಸೊ ಇವೆಲ್ಲ ಏನಪ್ಪ ಈ ಸೈಡ್ ಬರ್ಬೇಕಾದಕ್ಕೆ ತಮ್ನೇಲ್ ಅಂತಾರೆ. ಏನೇನು ಮಾಡಿರಿ ಇದೆಲ್ಲ ಸೈಡ್ ಈ ಥರ ಬರ್ಬೇಕಾದಕ್ಕೆ ತಮ್ನೇಲ್ ಅಂತಾರೆ. ನೆಕ್ಸ್ಟ್ ಜೂಮ್ ಮಿನಿಮಮ್ ಎಷ್ಟಿದೆ ರೀ 10, ಮ್ಯಾಕ್ಸಿಮಮ್ 500, ಬಟ್ ಓಪನ್ ಮಾಡೋಕೆ ಎಷ್ಟಿದೆ ರೀ 100. ಓಕೆನಾ, ಮತ್ತು 1 ಪೇಜ್ 2 ಪೇಜ್ ಅಥವಾ ಪೇಜ್ ವಿಡ್ತ್ ಎಷ್ಟಿದೆ ಸ್ವಲ್ಪ ಚೆಕ್ ಮಾಡಬೇಕನ್ನಾಗಿದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ. ನೆಕ್ಸ್ಟ್ ವಿಂಡೋ ಅಂದಾಗ ಹೊಸದು ಇನ್ನೊಂದು ಫೈಲ್ ಓಪನ್ ಆಗೋಕೆ ಇದು. ಓಕೆನಾ, ಅರೇಂಜ್ ಮಾಡಬೇಕು, ಸ್ಪ್ಲಿಟ್ ಮಾಡಬೇಕು ಅಂದರೆ ಸ್ಪ್ಲಿಟ್ ಮೇಲೊಂದು ಕೆಳಗೊಂದು ಎರಡು ವಿಂಡೋಸ್ 2 MS ಆಫೀಸ್ ಓಪನ್ ಮಾಡೋಕ್ಕೆ ಯೂಸ್ ಮಾಡ್ಬೋದು, ಮತ್ತು ಸ್ವಿಚ್ ಮಾಡ್ಬೋದು. ಸೊ ಇದು ಸ್ವಲ್ಪ ಅಡ್ವಾನ್ಸ್ ಇದೆ, ನಿಮ್ಗೆ ಅವಶ್ಯಕತೆ ಇಲ್ಲ. ಓಕೆನಾ, ನೆಕ್ಸ್ಟ್ ಡಿಸೈನ್ ಅಂತ ಬಂದಾಗ ಇದು ಯಾವ ಬೇಕೋ ಬರಲ್ಲ. ವ್ಯೂ ಪಕ್ಕದಲ್ಲಿ ಈ ಥರ ಟೇಬಲ್ ಕೊಟ್ಟಾಗ ಡಿಸೈನ್ ಬರುತ್ತೆ. ಓಕೆನಾ, ಇಲ್ಲಿ ಏನಪ್ಪ ಹೆಡರ್ ಮತ್ತು ಟೋಟಲ್ ರೋಸ್ ಎಷ್ಟಿದಾವೆ, ಸ್ವಲ್ಪ ಇದು ಟೋಟಲ್ ರೋಸ್ ಎಷ್ಟಿದಾವೆ ಜಸ್ಟ್ ಏನಪ್ಪ. ಸೊ ಇವಾಗ ನಿಮ್ಗೆ ಏನಪ್ಪ ಇಲ್ಲಿ ಈ ಒಂದು ಟೇಬಲ್ ಯಾವ ಥರ ಬರಬೇಕು ನಿಮಗೆ ಆ ಥರ ಈ ಥರ ಡಿಸೈನ್ ಮಾಡ್ಕೊಂಡು ಟೋಟಲ್ ರೋಸ್ ಬರಬೇಕಾ, ಟೋಟಲ್ ಹೆಡರ್ಸ್ ಬರಬೇಕಾ, ಸೊ ಲಾಸ್ಟ್ ಕಾಲಮ್ ಬರಬೇಕಾ, ಫಸ್ಟ್ ಕಾಲಮ್ ಬರಬೇಕು, ಈ ಥರ ಸೆಲೆಕ್ಟ್ ಮಾಡಿದಂಗೆ ಎಲ್ಲ ಟೇಬಲ್ ಬರ್ತಾರೆ. ಇದರಲ್ಲಿ ನಿಮ್ಗೆ ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ, ನೆಕ್ಸ್ಟ್ ಶೇಡಿಂಗ್, ಸೊ ಒಂದರಲ್ಲಿ ಏನಪ್ಪ ಬೇರೆ ಬೇರೆ ಕಲರ್ ಹಾಕ್ಬೇಕಾದ್ರೆ ಈ ಥರ ಮಾಡ್ಬೋದು. ಮತ್ತು ಬಾರ್ಡ್ರ್ ಅಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಹಾಕ್ಬೇಕಾದ್ರೆ ಇಲ್ಲಿ ಬಾರ್ಡ್ರ್ ಇದೆ. ಮತ್ತು ಡ್ರಾ ಮಾಡಿಕೇಸಿ ಎಷ್ಟು ದಪ್ಪ ಬೇಕಷ್ಟು ಮಾಡ್ಕೋಬೋದು, ಮತ್ತು ಎರೇಸ್ ಕೂಡ ಮಾಡ್ಕೋಬೋದು. ಓಕೆನಾ, ಈ ಥರ ಟೇಬಲ್ನ ತೆಗೆದಾಕ್ಬೋದು. ನೆಕ್ಸ್ಟ್ ಲೇಔಟ್ ಅಂತ ಬಂದಾಗ ಸ್ವಲ್ಪ ಏನಪ್ಪ ಸೆಲೆಕ್ಟ್ ಅಂತ ಬರುತ್ತೆ. ಸೆಲೆಕ್ಟ್ ಆಲ್ ಎಲ್ಲ ಸೆಲೆಕ್ಟ್ ಮಾಡೋದು, ಮತ್ತು ಗ್ರೀನ್ ಲೈನ್ಸ್ ಬೇಕಂದ್ರೆ ಗ್ರೀನ್ ಲೈನ್ಸು, ಪ್ರಾಪರ್ಟೀಸ್ ಮತ್ತು ಡಿಲೀಟ್. ಓಕೆನಾ, ಡಿಲೀಟ್ ರೋ, ಡಿಲೀಟ್ ಸೆಲ್ ಮಾಡ್ಬೋದು, ಇನ್ಸರ್ಟ್ ಮಾಡ್ಬೋದು, ಲೆಫ್ಟು ರೈಟ್ ಈ ಥರ. ಸೊ ಇದೆಲ್ಲ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದೆ. ಸೊ ಇಷ್ಟೇನಪ್ಪ ಈ ಒಂದು ವರ್ಡ್ಗೆ ಸಂಬಂಧಪಟ್ಟಂತಹ ಮಾಹಿತಿ.